ನಮಸ್ಕಾರ ವಿದ್ಯಾರ್ಥಿ ಮಿತ್ರರೇ. ಸೊ ಈ ದಿನ ನಾವು ನೋಡೋಣ ನೆಕ್ಸ್ಟ್ ಚಾಪ್ಟರ್ ಆರ್ಗಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್ಸ್ ನ PYQ ಸೀರೀಸ್ ಅಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ನಿಮ್ಮ ಬೋರ್ಡ್ ಬೂಸ್ಟರ್ ಎಕ್ಸಾಮ್ಗಾಗಿ. ನನ್ನ ಟಿಮ್ ವಿದ್ಯಾರ್ಥಿ ಮಿತ್ರರೇ, ಎಕ್ಸಾಮ್ ಹತ್ರ ಬರ್ತಾ ಇದೆ, ಟೈಮ್ ವೇಸ್ಟ್ ಮಾಡಬೇಡಿ. ಎಷ್ಟು ಚೆನ್ನಾಗಿ ಪಾಸಿಬಲ್ ಇದೆಯಲ್ಲ ಅಷ್ಟು ಚೆನ್ನಾಗಿ ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು. ಬಿಕಾಸ್ 2023 ಅಲ್ಲಿ ನಾವೆಲ್ಲರೂ ಟಿಮ್ ಮಾಡಬೇಕಾಗಿದೆ. ಸೊ ಅದಕ್ಕಾಗಿ ನನ್ನ ಪ್ರಿಯ ಮುದ್ದು ಕನ್ನಡದ ಟಿಮ್ ವಿದ್ಯಾರ್ಥಿ ಮಿತ್ರರೇ, ನಾವು ನೋಡೋಣ ಆಸ್ ಯೂಸಲ್ ರೆಗ್ಯುಲರ್ ಆಗಿ ನೋಡ್ತೀವಲ್ಲ ಅದೇ ತರ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್, ವೆರಿ ಶಾರ್ಟ್ ಆನ್ಸರ್ ಅಂಡ್ ಲಾಂಗ್ ಆನ್ಸರ್ಸ್ ಕ್ವಶನ್ಸ್ ಅನ್ನ ನಾವು ನೋಡ್ಬೇಕಾಗಿದೆ. ಸೊ ನೀವೆಲ್ಲರೂ ಚೆನ್ನಾಗಿ ಮಾಡ್ತಿದ್ದೀರಾ. ನನ್ನ ಬ್ಲೆಸ್ಸಿಂಗ್ಸ್, ನನ್ನ ಹಾರೈಕೆಗಳು, ನನ್ನ ಬ್ಲೆಸ್ಸಿಂಗ್ಸ್ಗಳು ಯಾವತ್ತು ನಿಮ್ಮ ಮೇಲೆ ಇರುತ್ತೆ. ನಾನು ನಿಮ್ಮ ಪಾಸಿಟಿವ್ಸ್ಗಾಗಿ ವೇಟ್ ಮಾಡ್ತಾ ಇದ್ದೀನಿ. ನಿಮ್ಮ ಬೆಟರ್ಮೆಂಟ್, ನಿಮ್ಮ ಒಳ್ಳೆ ರಿಸಲ್ಟ್ಗಾಗಿ ನಾನು ಕಾಯ್ತಾ ಇರ್ತೀನಿ ನಿಮ್ಮ ರಿಸಲ್ಟ್ ದಿನ. ಸೊ ಅಲ್ಲಿವರೆಗೆ ನೀವು ಚೆನ್ನಾಗಿ ಪ್ರಿಪೇರ್ ಮಾಡಬೇಕು. ಮಾಡ್ತಾ ಇರ್ತೀರಾ, ಮಾಡಲೇಬೇಕು. ಓಕೆ, ಸೊ ಹಾಗಾದ್ರೆ ಫಸ್ಟ್ ನಾವು ನೋಡೋಣ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಇದರಲ್ಲಿ ಯಾವ ಯಾವ್ದಿದೆ, ಇಂಪಾರ್ಟೆಂಟ್ ಏನಿದೆ ಅದು ನೋಡ್ಬೇಕಾಗಿದೆ. ಫಸ್ಟ್ ಕ್ವಶನ್ ನೋಡಿ, ಇಟ್ ಈಸ್ ಐಯುಟೆಕಾಲಜಿ ಈಸ್ ಅಂತ ಕೊಟ್ಟಿದ್ದಾರೆ. ವಾಟ್ ಈಸ್ ಐಯುಟೆಕಾಲಜಿ? ಇಟ್ ಈಸ್ ನಥಿಂಗ್ ಬಟ್ ರಿಲೇಶನ್ಶಿಪ್ ಆಫ್ ಅನ್ ಇಂಡಿವಿಜುವಲ್ ವಿತ್ ಇಟ್ಸ್ ಸರೌಂಡಿಂಗ್ ಎನ್ವೈರನ್ಮೆಂಟ್. ಒಂದು ಆರ್ಗ್ಯಾನಿಸಮ್ ಇದೆ. ಐಯುಟೆಕಾಲಜಿ ಅಂದ್ರೆ ಏನು ನೋಡಿ, ಇಟ್ ಈಸ್ ರಿಲೇಶನ್ಶಿಪ್ ಬಿಟ್ವೀನ್ ಅನ್ ಆರ್ಗ್ಯಾನಿಸಮ್ ಆರ್ ಇಂಡಿವಿಜುವಲ್. ಇದು ರಿಲೇಶನ್ ಬಿಟ್ವೀನ್, ಇಟ್ ಇಸ್ ಎ ರಿಲೇಶನ್ ಬಿಟ್ವೀನ್ ಆರ್ಗ್ಯಾನಿಸಮ್ ಅಂಡ್ ಸರೌಂಡಿಂಗ್ ಎನ್ವೈರನ್ಮೆಂಟ್ ಅಂತ ಹೇಳ್ತೀವಿ. ರಿಲೇಶನ್ಶಿಪ್ ಬಿಟ್ವೀನ್ ಆರ್ಗ್ಯಾನಿಸಮ್ ಅಂಡ್ ಸರೌಂಡಿಂಗ್ ಎನ್ವೈರನ್ಮೆಂಟ್. ಸೊ ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಐಯುಟೆಕಾಲಜಿ ಅಂತ ಹೇಳ್ತೀವಿ. ಯಾವ್ದಾಗುತ್ತೆ ನೋಡಿ, ಇಟ್ ಇಸ್ ದ ರಿಲೇಶನ್ಶಿಪ್ ಆಫ್ ಅನ್ ಇಂಡಿವಿಜುವಲ್ ಟು ಇಟ್ಸ್ ಎನ್ವೈರನ್ಮೆಂಟ್. ಸೊ ಆಪ್ಷನ್ ನಂಬರ್ ಬಿ ಇದೆಯಲ್ಲ, ಇದು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡಿ, ಇಕೋಟೋನ್ ಅಂದ್ರೆ ಏನು? ಇಟ್ ಇಸ್ ಎ ಟ್ರಾನ್ಸಿಷನ್ ಝೋನ್ ಬಿಟ್ವೀನ್ ದ ಟು ಇಕೋಸಿಸ್ಟಮ್. ಇಲ್ಲಿ ನೋಡಿ, ಇಲ್ಲಿ ಒಂದು ಇಕೋಸಿಸ್ಟಮ್ ಇದೆ, ದಟ್ ಇಸ್ ಇಕೋಸಿಸ್ಟಮ್ ಎ. ಇಲ್ಲಿ ಒಂದು ಇಕೋಸಿಸ್ಟಮ್ ಇದೆ, ದಟ್ ಇಸ್ ಇಕೋಸಿಸ್ಟಮ್ ಬಿ. ಈ ಎರಡು ಇಕೋಸಿಸ್ಟಮ್ಗಳು ಓವರ್ಲ್ಯಾಪ್ ಆಗಿದೆ. ಸೊ ಓವರ್ಲ್ಯಾಪ್ ಆಗಿರುವಂತ ಈ ಟ್ರಾನ್ಸಿಷನ್ ಝೋನ್ ಇದೆಯಲ್ಲ, ಅಂದ್ರೆ ಇಲ್ಲಿರುವ ಎನಿಮಲ್ಸ್ಗಳು ಇಲ್ಲಿ ಹೋಗುತ್ತೆ, ಇಲ್ಲಿರುವ ಎನಿಮಲ್ಸ್ಗಳು ಕೂಡ ಇಲ್ಲಿ ಬರುತ್ತೆ. ಸೊ ಈ ಟ್ರಾನ್ಸಿಷನ್ ಝೋನ್ ಇದೆಯಲ್ಲ, ಅದನ್ನ ಇಕೋಟೋನ್ ಅಂತ ಹೇಳ್ತೀವಿ. ದಟ್ ಇಸ್ ಎ ಝೋನ್ ಆಫ್ ಟ್ರಾನ್ಸಿಷನ್ ಬಿಟ್ವೀನ್ ದಿ ಟೂ ಕಮ್ಯುನಿಟೀಸ್, ಎ ಕಮ್ಯುನಿಟಿ ಮತ್ತೆ ಬಿ ಕಮ್ಯುನಿಟಿ. ಎರಡು ಕಮ್ಯುನಿಟಿ ಮಧ್ಯೆ ಏನು ಟ್ರಾನ್ಸಿಷನ್ ಝೋನ್ ಇದೆ, ದಟ್ ಇಸ್ ಎ ಕಮ್ಯುನಿಟಿ ಎ. ಇದು ಬಂತು ಕಮ್ಯುನಿಟಿ ಎ ಅಂಡ್ ಇದು ಬಂತು ಕಮ್ಯುನಿಟಿ ಬಿ. ಕಮ್ಯುನಿಟಿ ಎ ಅಂಡ್ ಕಮ್ಯುನಿಟಿ ಬಿ ಎರಡೂದ್ರ ಮಧ್ಯೆ ಏನು ಅಲ್ಲಿ ಟ್ರಾನ್ಸಿಷನ್ ಝೋನ್ ಇದೆ, ಅದನ್ನ ನಾವು ಇಟ್ ಇಸ್ ಎ ಇಕೋಟೋನ್ ಅಂತ ಹೇಳ್ತೀವಿ. ದ ನೆಕ್ಸ್ಟ್, ಬಯೋಸ್ಪಿಯರ್ ಈಸ್. ವಾಟ್ ಈಸ್ ಬಯೋಸ್ಪಿಯರ್? ಬಯೋಸ್ಪಿಯರ್ ಈಸ್ ನಥಿಂಗ್ ಬಟ್ ಆಲ್ ದಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲಾಂಗ್ ವಿತ್ ದಿ ಸರೌಂಡಿಂಗ್ ಅಬಯೋಟಿಕ್ ಎನ್ವೈರನ್ಮೆಂಟ್. ಸೊ ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಬಯೋಸ್ಪಿಯರ್ ಅಂತ ಹೇಳ್ತೀವಿ. ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಒಂದು ಎರಡು ಅಲ್ಲ, ಆಲ್ ದಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲಾಂಗ್ ವಿತ್ ದಿ ಅಬಯೋಟಿಕ್ ಕಾಂಪೋನೆಂಟ್ಸ್, ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಬಯೋಸ್ಪಿಯರ್ ಅಂತ ಹೇಳ್ತೀವಿ. ಕಂಪೋಸ್ಡ್ ಆಫ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಪ್ರೆಸೆಂಟ್ ಆನ್ ದಿ ಅರ್ತ್, ಬಿಕಾಸ್ ಈ ಅರ್ತ್ ಇಟ್ ಸೆಲ್ಫ್ ಇಸ್ ಎ ಬಯೋಸ್ಪಿಯರ್ ಅಂತ ಹೇಳ್ತೀವಿ. ಪ್ರೆಸೆಂಟ್ ಆನ್ ದಿ ಅರ್ತ್ ವಿಚ್ ಇಂಟರಾಕ್ಟ್ ವಿತ್ ದಿ ಫಿಸಿಕಲ್ ಎನ್ವೈರನ್ಮೆಂಟ್ ಆರ್ ಅಬಯೋಟಿಕ್ ಎನ್ವೈರನ್ಮೆಂಟ್. ಸೊ ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಬಯೋಸ್ಪಿಯರ್ ಅಂತ ಹೇಳ್ತೀವಿ. ಅದಕ್ಕೆ ಪ್ಲಾನೆಟ್ ಅರ್ತ್ ಇಟ್ ಸೆಲ್ಫ್ ಇಸ್ ಎ ಬಯೋಸ್ಪಿಯರ್. ನಾನು ಬೇಕಾದ್ರೆ ಬರಿತಾ ಇದ್ದೀನಿ ಇಲ್ಲಿ, ಪ್ಲಾನೆಟ್ ಅರ್ತ್ ಇಟ್ ಸೆಲ್ಫ್ ಈಸ್ ಎ ಬಯೋಸ್ಪಿಯರ್. ಪ್ಲಾನೆಟ್ ಅರ್ತ್ ಇಟ್ ಸೆಲ್ಫ್ ಇಸ್ ಎ ಒನ್ ಲಾರ್ಜ್ ಬಯೋಸ್ಪಿಯರ್ ಅಂತ ಹೇಳ್ತೀವಿ. ಎಕಾಲಜಿಕಲ್ ನಿಶ್ ಅಂದ್ರೆ ಏನಿದು? ಎಕಾಲಜಿಕಲ್ ನಿಶ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಎ ಹ್ಯಾಬಿಟ್ಯಾಟ್ ಆಫ್ ಅನ್ ಆರ್ಗ್ಯಾನಿಸಮ್ ವೇರ್ ಇಟ್ ವಿಲ್ ಶೋಸ್ ದಿ ಇಟ್ಸ್ ಫಂಕ್ಷನಲ್ ರೋಲ್. Habitat ಅಂದ್ರೆ physical environment of an organism where it will show its a functional environment or functional role, where organism where it will show its a functional role, that we can say it is a ecological niche ಅಂತ ಹೇಳ್ತೀವಿ. So ನೋಡಿ ಇಲ್ಲಿ, the physical position and functional role of species within the community, so that we can say it is a ecological niche of an organism ಅಂತ ಹೇಳ್ತೀವಿ. According to Allen's rule, the mammals of colder climates have shorter ears and shorter limbs or shorter extremities irutte. The mammals of colder climates, they have shorter extremities. They have shorter extremities anta heltivi. Extremities andre yenidu? They have shorter ear and even shorter limbs.
ಅವುಗಳ ಲಿಮ್ಸ್ ಮತ್ತೆ ಇಯರ್ಸ್ ಎರಡೂ ಕೂಡ ಶಾರ್ಟರ್ ಆಗಿರುತ್ತೆ. ಸೊ ದಟ್ ವಿ ಕ್ಯಾನ್ ಸೆಟ್ ದೆ ಜಸ್ಟ್ ಟು ಮೇಂಟೈನ್ ದ ಬಾಡಿ ಟೆಂಪರೇಚರ್, ಜಸ್ಟ್ ಟು ಅವಾಯ್ಡ್ ದಿ ಹೀಟ್ ಲಾಸ್ ಫ್ರಮ್ ದಿ ಬಾಡಿ. ಸೊ ದಟ್ ವಿ ಕ್ಯಾನ್ ಸೇ ಅಲೆನ್ಸ್ ರೂಲ್ ಅಂತ ಹೇಳ್ತೀವಿ. ಆಪ್ಷನ್ ನಂಬರ್ ಡಿ ನೋಡಿ, ಶಾರ್ಟರ್ ಇಯರ್ ಅಂಡ್ ಶಾರ್ಟರ್ ಲಿಮ್ಸ್ ಇರುತ್ತೆ. ನೆಕ್ಸ್ಟ್, ಸಾಲ್ಟ್ ಕಾನ್ಸಂಟ್ರೇಷನ್, ಎ ಸ್ಯಾಲಿನಿಟಿ ಆಫ್ ದಿ ಸಿ ಮೇಜರ್ಡ್ ಪಾರ್ಟ್ಸ್ ಪರ್ 1000. ಓಕೆ, ಎಷ್ಟು ಇರುತ್ತೆ ನೋಡಿ, ಎಲ್ಲಿ ಕೇಳಿದ್ದಾರೆ? ಇನ್ ದಿ ಸಿ ವಾಟರ್. ಸಿ ವಾಟರ್ ಇಟ್ ಈಸ್ ಅಬೌಟ್ 30 to 35 parts per 1000 ಆಗಿರುತ್ತೆ. In the sea, the salt concentration is a 30 to 35 parts per 1000. And in the salt water lagoons, it is more than 100 parts per 1000 ಇರುತ್ತೆ. ನಾರ್ಮಲ್ ಫ್ರೆಶ್ ವಾಟರ್ ಇನ್ಲ್ಯಾಂಡ್ ಬಾಡಿ ಇದ್ರೆ ಅದು 1 to 5 parts per 1000 ಆಗಿರುತ್ತೆ. ಸೊ ಕರೆಕ್ಟ್ ಆನ್ಸರ್ ಯಾವ್ದು ಇಲ್ಲಿ? ಆಪ್ಷನ್ ನಂಬರ್ ಡಿ ಇದೆ ನೋಡಿ. ಓಕೆ, ಇಟ್ ಇಸ್ ಅಬೌಟ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಈಸ್ formation of tropical forest needs mean annual temperature. Tropical forest ಆಗಿದ್ರೆ ಅಲ್ಲಿ annual temperature ಎಷ್ಟು ಇರುತ್ತೆ ನೋಡಿ. It is varies between 18 to 25 degrees Celsius. 18 to 24 या 25 ಅಂತ ಹೇಳ್ತೀವಿ. And the mean annual precipitation, tropical ಅಲ್ಲಿ maximum rainfall ಇರುತ್ತೆ. ಎಷ್ಟು? Almost it is near to the 400. Okay, 400 ಸೆಂಟಿಮೀಟರ್ ರೇನ್ಫಾಲ್ ಇರುತ್ತೆ ಟ್ರಾಪಿಕಲ್ ಫಾರೆಸ್ಟ್ ಅಲ್ಲಿ. ಸೊ ಇದರಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ ನೋಡಿ? ದಟ್ ಇಸ್ 18 to 25 ಡಿಗ್ರಿ ಸೆಲ್ಸಿಯಸ್ ಮೀನ್ ಅನ್ಯುವಲ್ ಟೆಂಪರೇಚರ್ ಅಂಡ್ 150 to 400 ಸೆಂಟಿಮೀಟರ್ ರೇನ್ಫಾಲ್ ಥ್ರೂಔಟ್ ದಿ ಇಯರ್. ವಿಚ್ ಆಫ್ ದಿ ಫಾರೆಸ್ಟ್ ಪ್ಲಾಂಟ್ಸ್ ಕಂಟ್ರೋಲ್ ದ ಲೈಟ್ ಕಂಡೀಷನ್ಸ್ ಅಟ್ ದಿ ಗ್ರೌಂಡ್? ಸೊ ಗ್ರೌಂಡ್ ಅಲ್ಲಿ ಯಾವ ಫಾರೆಸ್ಟ್ ಪ್ಲಾಂಟ್ಗಳು ಗ್ರೌಂಡ್ ಮೇಲೆ ಲೈಟ್ ಎಷ್ಟು ಸನ್ಲೈಟ್ ಸಪ್ಲೈ ಆಗಬೇಕು ಅದನ್ನ ಯಾವ ಕಂಟ್ರೋಲ್ ಮಾಡುತ್ತೆ? ದಟ್ ಇಸ್ ಲಾರ್ಜ್ ಟ್ರೀ ಸ್ಪೀಸೀಸ್. ಸೊ ದೇ ಆರ್ ದಿ ಲಾರ್ಜ್ ಟ್ರೀ ಸ್ಪೀಸೀಸ್ ಆಫ್ ದಿ ಫಾರೆಸ್ಟ್ ಇರುತ್ತಲ್ಲ, ದೇ ಕಂಟ್ರೋಲ್ ದಿ ಲೈಟ್ ಕಂಡೀಷನ್. ಲಾರ್ಜ್ ಟ್ರೀ ಸ್ಪೀಸೀಸ್ ಅಂತ ಹೇಳ್ತೀವಿ. ದೇ ಆರ್ ದಿ ಲಾರ್ಜ್ ಟ್ರೀ ಸ್ಪೀಸೀಸ್. ಸೊ ಯಾವ್ದಿಲ್ಲಿ? ಸೊ ಇಟ್ ಇದೆ ಆಪ್ಷನ್ ನಂಬರ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ದಟ್ ಇಸ್ ಎ ಟಾಲ್ ಟ್ರೀ ಸ್ಪೀಸೀಸ್ ಅಂತ ಹೇಳ್ಬಹುದು ಇಲ್ಲಿ. What will happen to a well-growing herbaceous plant in the forest if it is transplanted outside the forest in a park? ಒಂದು ವೆಲ್ ಗ್ರೋಯಿಂಗ್ ಪ್ಲಾಂಟ್ ಇದೆ ಫಾರೆಸ್ಟ್ ಅಲ್ಲಿ, ಹೆಲ್ದಿ ಕಂಡೀಷನ್ ಅಲ್ಲಿ, ಒಂದು ಒಳ್ಳೆ ಫಾರೆಸ್ಟ್ ಅಲ್ಲಿ ಆಪ್ಟಿಮಮ್ ಕಂಡೀಷನ್ಸ್ ಎಲ್ಲವೂ ಸಿಗ್ತಾ ಇದೆ ಅದಕ್ಕೆ. ಅಂತ ಪ್ಲಾಂಟ್ ಅನ್ನ ತೆಗೆದು ನಾವು ಹೊರಗಡೆ ಯಾವುದೋ ಒಂದು ಬೇರೆ ಎನ್ವೈರನ್ಮೆಂಟಲ್ ಕಂಡೀಷನ್ಸ್ ಅಲ್ಲಿ ಅದನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಏನಾಗುತ್ತೆ? ಇಟ್ ಮೇ ಪ್ಲಾಂಟ್ ಮೇ ಡೈ ಡ್ಯೂ ಟು ದಿ ಚೇಂಜ್ ಇನ್ ಇಟ್ಸ್ ಕ್ಲೈಮೇಟ್ ಕಂಡೀಷನ್. ಏನಾಗುತ್ತೆ ನೋಡಿ? ಪ್ಲಾಂಟ್ ಮೇ ಡೈ, ಪ್ಲಾಂಟ್ ಮೇ ಡೈ ಡ್ಯೂ ಟು ಚೇಂಜ್ ಇನ್ ದಿ ಕ್ಲೈಮ್ಯಾಟಿಕ್ ಕಂಡೀಷನ್. ಸೊ ಇಲ್ಲಿ ಯಾವ್ದು ಆಪ್ಷನ್ ಆಗುತ್ತೆ ನೋಡಿ? ಸೊ ಹಿಯರ್ ಕರೆಕ್ಟ್ ಆಪ್ಷನ್ ನೋಡಿ, ಥರ್ಡ್ ಆಪ್ಷನ್ ಇದೆ ನೋಡಿ. ಇಟ್ ಮೇ ನಾಟ್ ಸರ್ವೈವ್ ಬಿಕಾಸ್ ಚೇಂಜ್ ಇನ್ ಇಟ್ಸ್ ಮೈಕ್ರೋ ಕ್ಲೈಮೇಟ್. ಸೊ ಆಪ್ಷನ್ ನಂಬರ್ ಸಿ ಇದೆಯಲ್ಲ ಅದು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ನೋಡಿ, ಇನ್ ಎ ಪಾಪ್ಯುಲೇಷನ್ ಆಫ್ 50 ಪ್ಯಾರಾಮೀಸಿಯಂ, 50 ಪ್ಯಾರಾಮೀಸಿಯಂ ಇದೆ ಪ್ರೆಸೆಂಟ್ ಇನ್ ಎ ಪೂಲ್, increases to 150 after an hour. Given time ಎಷ್ಟಿದೆ ಇಲ್ಲಿ ನೋಡಿ, ಟೈಮ್ ಗಿವನ್ ಈಸ್ 1 hour. 1 hour ಕೊಟ್ಟಿದ್ದಾರೆ. ಇನಿಷಿಯಲ್ ಪಾಪ್ಯುಲೇಷನ್ ಎಷ್ಟಿದೆ? ಇನಿಷಿಯಲ್ ಪಿ ಅಂತ ಬರಿತೀನಿ. ಇನಿಷಿಯಲ್ ಪಾಪ್ಯುಲೇಷನ್ ಈಸ್ 50 ಇದೆ, 50 ಪ್ಯಾರಾಮೀಷನ್. ಫೈನಲ್ ಪಾಪ್ಯುಲೇಷನ್ ಎಷ್ಟಿದೆ ನೋಡಿ? ಫೈನಲ್ ಪಾಪ್ಯುಲೇಷನ್ ಈಸ್ 150 ಇದೆ, ದಟ್ ಈಸ್ ಆಫ್ಟರ್ 1 hour. ಸೊ ಏನ್ ಕೇಳಿದಾರ ಅವನು? ವಾಟ್ ವುಡ್ ಬಿ ದಿ ಗ್ರೋತ್ ರೇಟ್ ಆಫ್ ಪಾಪ್ಯುಲೇಷನ್? ಗ್ರೋತ್ ರೇಟ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ನೋಡಿ. ದ ಗ್ರೋತ್ ರೇಟ್ ಈಸ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡಬಹುದು ಇಲ್ಲಿ? ಗ್ರೋತ್ ರೇಟ್ ಈಸ್ ನಥಿಂಗ್ ಬಟ್ ವಿ ಕ್ಯಾನ್ ಸೇ ಇಟ್ ಈಸ್ ಯೂಶುವಲಿ ಇನ್ಕ್ರೀಸ್ಡ್ ಪಾಪ್ಯುಲೇಷನ್. ಎಷ್ಟಿದೆ? ಹೌ ಮಚ್? ಇನಿಷಿಯಲಿ 50 ಇತ್ತು, ಫೈನಲ್ ಪಾಪ್ಯುಲೇಷನ್ ಈಸ್ 100 ಇದೆ. ಸೊ ಇನ್ಕ್ರೀಸ್ಡ್ ಆರ್ ಆಡೆಡ್ ಇಂಡಿವಿಜುವಲ್ಸ್, ಇನ್ಕ್ರೀಸ್ಡ್ ಇಂಡಿವಿಜುವಲ್ಸ್ in 1 hour, increased individuals ಅಥವಾ ಹಿಂಗ್ ಮಾಡಬಹುದು. ಓಕೆ, ಒಂದು ಕೆಲಸ ಮಾಡೋಣ. ಫೈನಲ್ ಪಾಪ್ಯುಲೇಷನ್ ಡಿವೈಡೆಡ್ ಬೈ ಇನಿಷಿಯಲ್ ಪಾಪ್ಯುಲೇಷನ್, ಫೈನಲ್ ಪಿ ಮೈನಸ್, ಓಕೆ, ಫೈನಲ್ ಪಾಪ್ಯುಲೇಷನ್ ಮೈನಸ್ ಇನಿಷಿಯಲ್ ಪಾಪ್ಯುಲೇಷನ್, ಇನಿಷಿಯಲ್ ಪಾಪ್ಯುಲೇಷನ್ ಡಿವೈಡೆಡ್ ಬೈ ಟೈಮ್. ಓಕೆ, ಎಷ್ಟಾಗುತ್ತೆ ನೋಡಿ ಇದು? ದಟ್ ಇದೆ 150 ಮೈನಸ್ 50 ಡಿವೈಡೆಡ್ ಬೈ 1 hour ಇದೆ ಅಲ್ಲಿ. ಓಕೆ, ಡಿವೈಡ್ ಬೈ 1 hour. ಸೊ ಎಷ್ಟಾಯ್ತು ಇದು ಆನ್ಸರ್? 150 ಡಿವೈಡ್ ಬೈ 50, ದಟ್ ಇಸ್ 100 per hour ಅಂತ ಹೇಳ್ಬೋದು. ಸೊ ಇಟ್ ಈಸ್ ದಿ ಆನ್ಸರ್ 100 per hour. ಸೊ ಇಲ್ಲಿ ಬರ್ತಾ ಇದೆ ನೋಡಿ.
So it is the correct answer. Next, what would be the percent growth of birth rate per individual per hour? Percent or birth rate? Percent growth ಕೇಳಿದ್ದಾರೆ ಅಥವಾ birth rate. ಅದನ್ನೇ birth rate ಅಂದ್ರೆ percentage ಅಲ್ಲಿ ಹೇಳಬೇಕು. Per individual per hour for some population mentioned in the previous question. So birth rate ನಾವು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಓಕೆ per individual per unit time ಅಂತ ಕೇಳಿದ್ದಾರೆ ಅಥವಾ per hour. Birth rate ಇದೇ ಕ್ವಶನ್, ಪ್ರೀವಿಯಸ್ ಕ್ವಶನ್ ಇತ್ತಲ್ಲ, ಈ ಕ್ವಶನ್ಸ್ ಅನ್ನೇ ಫಾಲೋ ಮಾಡಿ ಕಂಟಿನ್ಯೂಯೇಷನ್ ನೆಕ್ಸ್ಟ್ ಕ್ವಶನ್ ಅಲ್ಲಿ ಇದೆ. ಅಲ್ಲಿ ಬರ್ತ್ ರೇಟ್ ಪರ್ಸೆಂಟೇಜ್ ವ್ಯಾಲ್ಯೂ. ಓಕೆ, ಇದನ್ನ ನಾವು ಪರ್ಸೆಂಟೇಜ್ ಅಲ್ಲಿ ಕೊಡಬೇಕಾಗಿದೆ. ಸೊ ಹೆಂಗ್ ಕೊಡಬಹುದು? ದಟ್ ಇಸ್ ಇನ್ಕ್ರೀಸ್ ಇನ್ ದಿ ನಂಬರ್ ಆಫ್ ಇಂಡಿವಿಜುವಲ್ಸ್. ಇನ್ಕ್ರೀಸ್ ಇನ್ ನಂಬರ್ ಆಫ್ ಇಂಡಿವಿಜುವಲ್ಸ್, ನಂಬರ್ ಆಫ್ ಇಂಡಿವಿಜುವಲ್ಸ್ divided by initial population. Initial population increase the number of individuals and initial population. ಇದು ಪರ್ಸೆಂಟೇಜ್ ಅಲ್ಲಿ ಕೊಡಬೇಕಾಗಿದೆ ಇಂಟು 100. ಇದು ಫಾಲೋ ಮಾಡೋಣ. ಎಷ್ಟಿದೆ ನೋಡಿ ಇಲ್ಲಿ, ಇನ್ಕ್ರೀಸ್ ನಂಬರ್ ಆಫ್ ಇಂಡಿವಿಜುವಲ್ಸ್ ವಿದಿನ್ 1 hour ಎಷ್ಟಿತ್ತು? ದಟ್ ಇಸ್ 100 ಇನ್ಕ್ರೀಸ್ ಆಗಿದೆ. ಓಕೆ, ಇಲ್ಲಿ ನೋಡಿ ಎಷ್ಟು ಇನ್ಕ್ರೀಸ್ ಆಗಿದೆ? ಟೋಟಲ್ 100 ಆಗಿದೆ. ಸೊ 100 ಡಿವೈಡೆಡ್ ಬೈ ಇನಿಷಿಯಲ್ ಎಷ್ಟಿತ್ತು? 50 ಇಂಟು 100 ಮಾಡಿ ಎಷ್ಟಾಯ್ತು? ಇದು ಪರ್ ಅವರ್ ಆಗ್ತಾ ಇದೆ, ಬಿಕಾಸ್ 100 ಪರ್ ಅವರ್ ಇತ್ತು. ಸೊ 50 50 1 50 51 52. ಓಕೆ, ಸೊ 100 ಇಂಟು 2 ದಟ್ ಇಸ್ 200%. ಇದು ಬರ್ತಾ ಇದೆ ನೋಡಿ. ಇಲ್ಲಿ ಪರ್ಸೆಂಟ್ ಗ್ರೋತ್ ಕೇಳಿದ್ದಾರೆ ಅಥವಾ 200% ಪರ್ ಇಂಡಿವಿಜುವಲ್. ಓಕೆ, 200 ಪರ್ ಇಂಡಿವಿಜುವಲ್, 200% ಪರ್ ಇಂಡಿವಿಜುವಲ್ ಇಲ್ಲಿ ಆಗ್ತಾ ಇದೆ. ಸೊ ಆಪ್ಷನ್ ನಂಬರ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಎ ಪಾಪ್ಯುಲೇಷನ್ ಹ್ಯಾಸ್ ಮೋರ್ ಯಂಗ್ ಇಂಡಿವಿಜುವಲ್ಸ್ ಕಂಪೇರ್ಡ್ ಟು ದಿ ಓಲ್ಡರ್. ಯಂಗ್ಸ್ಟರ್ಸ್ ಅಲ್ಲಿ ಜಾಸ್ತಿ ಇದ್ದಾರೆ. ವಾಟ್ ವುಡ್ ಬಿ ದಿ ಸ್ಟೇಟಸ್ ಆಫ್ ಪಾಪ್ಯುಲೇಷನ್ ಆಫ್ಟರ್ ಸಮ್ ಇಯರ್ಸ್? ಯಂಗ್ಸ್ಟರ್ಸ್ ಜಾಸ್ತಿ ಇದ್ರೆ ಆಫ್ಟರ್ ಸಮ್ ಇಯರ್ಸ್ the population will increases, it will increases. Option number C ಇದೆಯಲ್ಲ, ಅದು ಕರೆಕ್ಟ್ ಆನ್ಸರ್ ಆಗಿದೆ. What parameters are used for tiger census in our country's national parks and sanctuaries? Fecal pellets and pug marks ಅನ್ನ ಕೌಂಟ್ ಮಾಡ್ತಿರ್ತಾರೆ. Pug marks and foot prints and fecal pellets. So ಇಲ್ಲಿ pug marks and fecal pellets are considered in our countries, especially in the national sanctuaries and wildlife sanctuaries, to census the tiger and lion, a leopard, elephant like animals. Okay, next nodona, which of the following would necessarily decrease the density of a population in given habitat? So density of populations ಯಾವುದು ಡಿಕ್ರೀಸ್ ಮಾಡುತ್ತೆ? ಸೊ ನೋಡಿ ಇಲ್ಲಿ ಪಾಪ್ಯುಲೇಷನ್ ಡೆನ್ಸಿಟಿ ಇದೆ. ಓಕೆ, ಪಾಪ್ಯುಲೇಷನ್ ಡೆನ್ಸಿಟಿ here it is a population density. It is increased by ಯಾವ್ದ್ರಿಂದ ಆಗುತ್ತೆ ನೋಡಿ? ಒಂದು ಬರ್ತ್ ರೇಟ್ ಅಥವಾ ನೆಟಾಲಿಟಿ ಅಂತ ಹೇಳ್ತೀವಿ. ಓಕೆ, ನೆಟಾಲಿಟಿ ಇಂದ ಪಾಪ್ಯುಲೇಷನ್ ಡೆನ್ಸಿಟಿ ಇನ್ಕ್ರೀಸ್ ಆಗುತ್ತೆ. ನೆಟಾಲಿಟಿ ಇಲ್ಲಿ ಮೋರ್ಟಾಲಿಟಿ ಅಂತ ಬರ್ತಿದ್ದೀನಿ, ಇದಕ್ಕೆ ಆಪೋಸಿಟ್ ಆಗಿ ಮೋರ್ಟಾಲಿಟಿ. ಒಂದು ಇಮಿಗ್ರೇಷನ್ ಅಂಡ್ ಇದಕ್ಕೆ ಅಪೋಸಿಟ್ ಎಮಿಗ್ರೇಷನ್. ನೆಟಾಲಿಟಿ ಇಂದ ನಥಿಂಗ್ ಬಟ್ ಬರ್ತ್, ನಂಬರ್ ಆಫ್ ಇಂಡಿವಿಜುವಲ್ಸ್ ಬರ್ತ್ ಆಗ್ತಾ ಇದೆ, ಪಾಪ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ. ಇಮಿಗ್ರೇಷನ್ ಇಂದ ಕೂಡ ಹೊರಗಡೆಯಿಂದ ಒಂದು ಪರ್ಟಿಕ್ಯುಲರ್ ಹ್ಯಾಬಿಟಾಟ್ಗೆ, ಸ್ಟಡಿ ಹ್ಯಾಬಿಟಾಟ್ಗೆ ಇಂಡಿವಿಜುವಲ್ಸ್ ಬರ್ತಾ ಇದೆ, ಸೊ ಅದರಿಂದನೂ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ. ಅದೇ ಇಲ್ಲಿ ಇಫ್ ಇಟ್ ಇಸ್ ಎಮಿಗ್ರೇಷನ್ ಆದ್ರೆ ಪಾಪ್ಯುಲೇಷನ್ ಡಿಕ್ರೀಸ್ ಆಗುತ್ತೆ, ಅಂದ್ರೆ ಹೊರಗಡೆ ಹೋಗುತ್ತೆ, ಪರ್ಮನೆಂಟ್ ಔಟ್ವರ್ಡ್ ಮೂವ್ಮೆಂಟ್, ಪಾಪ್ಯುಲೇಷನ್ ಡಿಕ್ರೀಸ್ ಆಗುತ್ತೆ. ಮೊರ್ಟಾಲಿಟಿ ದಟ್ ಇಸ್ ದ ಡೆತ್ ಆಫ್ ಇಂಡಿವಿಜುವಲ್ಸ್, ಅದರಿಂದ ಕೂಡ ಪಾಪ್ಯುಲೇಷನ್ ಡಿಕ್ರೀಸ್ ಆಗುತ್ತೆ. ಸೊ ಇಲ್ಲಿ ಏನ್ ಕೇಳಿದ್ದಾರೆ? ಡಿಕ್ರೀಸ್ ಇನ್ ದಿ ಡೆನ್ಸಿಟಿ ಆಫ್ ಎ ಪಾಪ್ಯುಲೇಷನ್, ಇಟ್ ಇಸ್ ಬಿಕಾಸ್ ಆಫ್ ಮೊರ್ಟಾಲಿಟಿ ಅಂಡ್ ಎಮಿಗ್ರೇಷನ್. ಸೊ ಯಾವುದು ಕರೆಕ್ಟ್ ಆನ್ಸರ್ ಆಗುತ್ತೆ ನೋಡಿ ಇಲ್ಲಿ? ಎಮಿಗ್ರೇಷನ್ ಅಂಡ್ ಮೊರ್ಟಾಲಿಟಿ. ಸೊ ಆಪ್ಷನ್ ನಂಬರ್ ಸಿ ಇದೆ ನೋಡಿ, ಮೊರ್ಟಾಲಿಟಿ ಅಂಡ್ ಎಮಿಗ್ರೇಷನ್. ಸೊ ಆಪ್ಷನ್ ನಂಬರ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡೋಣ, ಎ ಪಾಪ್ಯುಲೇಷನ್ ರೀಪ್ರೊಡ್ಯೂಸಸ್ ಬೈ ಬೈನರಿ ಫ್ಯೂಷನ್. ಬೈನರಿ ಫ್ಯೂಷನ್ ಅಂದ್ರೆ ಏನು? Each and every time for each division single cell it will divides into a 2 daughter cells. Okay, so ಇದು ಹೆಂಗಾಗ್ತಾ ಇದೆ? By binary fission.
ಸೊ ಬೈನರಿ ಫ್ಯೂಷನ್ ಆಗ್ತಾ ಇದೆ. ಪ್ರತಿಯೊಂದು ಜನರೇಷನ್ಸ್ಗೆ ಒಂದ್ ಸೆಲ್ ಇಂದ 2 ಸೆಲ್ ಆಗ್ತಾ ಇದೆ. ವಾಟ್ ವಿಲ್ ಬಿ ದಿ ನಂಬರ್ ಆಫ್ ಪ್ರೋಟೋಜೋವನ್ಸ್ ಇನ್ ಇಟ್ಸ್ ಪಾಪ್ಯುಲೇಷನ್ ಆಫ್ಟರ್ 6 ಜನರೇಷನ್? 6 ಜನರೇಷನ್ಸ್ ಅಂದ್ರೆ ಏನ್ ಮಾಡ್ಬೋದು? ದರ್ಜೆ ಇಲ್ಲಿ 2 to the power n ಫಾರ್ಮುಲಾ ಫಾಲೋ ಮಾಡೋಣ. 6 ಜನರೇಷನ್ ಕೊಟ್ಟಿದ್ದಾರೆ, n ಇಸ್ ನಥಿಂಗ್ ಬಟ್ 6 ಮಾಡೋಣ. ಇದು ಎಷ್ಟಾಯ್ತು? 2 2s 4, 4 2s 8, 8 2s 16, 16 2s 32, 32 2s 64. 6 ಆಯ್ತಾ ನೋಡಿ? 1 2 3 4 5 6. ಸೊ 2 to the power 6 is equal to 64 ಆನ್ಸರ್ ಆಗ್ತಾ ಇದೆ. ಸೊ ಆಫ್ಟರ್ ದಿ 6th ಜನರೇಷನ್ ಟೋಟಲ್ ದೇ ಆರ್ 64 ಪ್ರೋಟೋಜೋವನ್ ಸೆಲ್ಸ್ ಆಗುತ್ತೆ. ಸೊ ಆಪ್ಷನ್ ನಂಬರ್ C is the correct answer. Next, in 2005, for each of the 14 million peoples present in the country, 0.028 were the born rate, that is the birth rate, and 0.008 were died. Death, number of death are 0.008 is during the year 2005. Using exponential equation, the number of peoples present in 2005 is predicted as exponential growth equation ಯಾವುದು? That is a dn by dt is equal to rn ಅಂತ ಹೇಳ್ತೀವಿ. ಇಲ್ಲಿ dn is nothing but dn by dt ಇದೆಯಲ್ಲ, it is nothing but population increase in unit time or increase in population, increase in population in unit time, in unit time ಅಂತ ಹೇಳ್ತೀವಿ. ಓಕೆ, r is nothing but intrinsic rate of natural increase ಅಂತ ಹೇಳ್ತೀವಿ. ಇಟ್ ಇಸ್ intrinsic rate, intrinsic rate of natural increase, intrinsic rate of natural increase ಆಗುತ್ತೆ ಇದು. ನೆಕ್ಸ್ಟ್ n is nothing but, ಇಲ್ಲಿ n ಇದೆಯಲ್ಲ, it is a initial population density or initial population ಇದೆ. ಅಂಡ್ ಇಲ್ಲಿ r ವ್ಯಾಲ್ಯೂ ಇದೆಯಲ್ಲ, ಅದನ್ನ ನಾವು r is equal to birth minus death ಅಂತಾನು ಕೂಡ ಕನ್ಸಿಡರ್ ಮಾಡಬಹುದು. ಸೊ ಹಾಗಾದ್ರೆ ಇದನ್ನ ಹೆಂಗ್ ಕ್ಯಾಲ್ಕುಲೇಷನ್ ಮಾಡೋದು ನೋಡಿ. ಫಸ್ಟ್ 2005 ಒಂದು ವರ್ಷಕ್ಕೆ ಕ್ಯಾಲ್ಕುಲೇಟ್ ನೋಡೋಣ. ಫಸ್ಟ್ r ವ್ಯಾಲ್ಯೂ ನೋಡೋಣ. r is equal to b minus d ಅಂತ ಕೇಳ್ತೀವಿ. b is nothing but number of birth and d is nothing but number of death. ಓಕೆ, ಸೊ ಈ ವ್ಯಾಲ್ಯೂ ಎಷ್ಟಾಯ್ತು? ನಂಬರ್ ಆಫ್ ಬರ್ತ್ ಎಷ್ಟಿದೆ? ದಟ್ ಇಸ್ 0.028 ಮೈನಸ್ ನಂಬರ್ ಆಫ್ ಡೆತ್ ಎಷ್ಟಿದೆ ನೋಡಿ, ದಟ್ ಇಸ್ 0.008 ಈಸ್ ಈಕ್ವಲ್ ಟು ಎಷ್ಟು ವ್ಯಾಲ್ಯೂ ಆಯ್ತು ಇದು? ಇಟ್ ಇಸ್ 0.02 ವ್ಯಾಲ್ಯೂ ಬಂತು. ಓಕೆ, ಆರ್ ವ್ಯಾಲ್ಯೂ. ಎನ್ ವ್ಯಾಲ್ಯೂ ಎಷ್ಟಿದೆ? ಆಲ್ರೆಡಿ ಕೊಟ್ಟಿದ್ದಾರೆ. ಎನ್ ಇಸ್ ನಥಿಂಗ್ ಬಟ್ ಇಟ್ ಇಸ್ 14 ಮಿಲಿಯನ್ ಕೊಟ್ಟಾಗಿದೆ ಇನ್ ದಿ ಇಯರ್ 2005. ಒಂದು ವರ್ಷಕ್ಕೆ ಫಸ್ಟ್ ನೋಡೋಣ. ಓಕೆ, ಸೊ ಇಲ್ಲಿ dn by dt ಫಾರ್ 1 ಇಯರ್, ಒಂದು ವರ್ಷಕ್ಕೆ ಪಾಪ್ಯುಲೇಷನ್ ಇನ್ಕ್ರೀಸ್ ಎಷ್ಟಾಗಿದೆ, ಒಂದು ವರ್ಷದ್ದು ಎಷ್ಟು ಇನ್ಕ್ರೀಸ್ ಆಗಿದೆ ಅದು ನೋಡೋಣ. ಸೊ dn by dt ಈಸ್ ಈಕ್ವಲ್ ಟು, ಒಂದೇ ವರ್ಷದಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ ನೋಡಿ, dn by dt ಈಸ್ ಈಕ್ವಲ್ ಟು ಎಷ್ಟಿದೆ ಇಲ್ಲಿ? ದಟ್ ಇಸ್ rn ಮಾಡಬೇಕಾಗಿದೆ. ಓಕೆ, dn by dt ಈಸ್ ಈಕ್ವಲ್ ಟು rn. r ಎಷ್ಟಿದೆ? ದಟ್ ಇಸ್ 0.02 ಇಂಟು n ಎಷ್ಟಿದೆ? ಒಂದು ವರ್ಷಕ್ಕೆ ಎನ್ ವ್ಯಾಲ್ಯೂ ಎಷ್ಟಿದೆ? ಇನಿಷಿಯಲ್ ಪಾಪ್ಯುಲೇಷನ್ ದಟ್ ಇಸ್ 14 ಮಿಲಿಯನ್. ಓಕೆ, ಎನ್ ಈಸ್ 14 ಮಿಲಿಯನ್. ಎಸ್ 14 ಮಿಲಿಯನ್ ಇದೆ. ಸೊ ಹಿಯರ್ ಇದೆ 14 ಮಿಲಿಯನ್. ಸೊ ಎಷ್ಟಾಯ್ತಿದ್ದು? ದಟ್ ಇಸ್ 14 ಇಂಟು 2, ದಟ್ ಇಸ್ 0.28 ಮಿಲಿಯನ್ ಆಯ್ತು. ಇಟ್ ಈಸ್ ಫಾರ್ 1 ಇಯರ್. ಓಕೆ, 0.28 ಮಿಲಿಯನ್ ಇದೆಯಲ್ಲ, ಇಟ್ ಈಸ್ ಫಾರ್ 1 ಇಯರ್. ನಾನು ಇಲ್ಲಿ ರೆಫರೆನ್ಸ್ಗಾಗಿ ಬರಿತಾ ಇದ್ದೀನಿ ನಿಮಗೆ ಅರ್ಥ ಆಗಲಿ ಅಂತ. ಸೊ ದಿಸ್ ವ್ಯಾಲ್ಯೂ ಇಸ್ ಫಾರ್ 1 ಇಯರ್ ಆರ್ ಪರ್ ಇಯರ್ ಅಂತ ಮಾಡೋಣ. 0.28 ಮಿಲಿಯನ್ ಇನ್ಕ್ರೀಸ್ ಆಗ್ತಾ ಇದೆ ಪರ್ ಇಯರ್. ಸರಿ ಇದೆಯಾ? 14 28, ಎಸ್, ಇದು ಆಯ್ತು. ದ ನೆಕ್ಸ್ಟ್ ಟು ದಿಸ್ 0.28 ಮಿಲಿಯನ್, ಸರಿ ಇದೆಯಾ? 28 14 28 ಐ ಥಿಂಕ್ 2.8 ಆಗ್ಬೇಕನ್ಸುತ್ತೆ. 28 14 28 28 ಕರೆಕ್ಟ್ ಇದೆ. ಓಕೆ, ಸೊ ಇಟ್ಸ್ ಅಬೌಟ್ ದಿಸ್ ಒನ್. ದ ನೆಕ್ಸ್ಟ್ ನಮಗೆ ಈಗ ನೋಡ್ಬೇಕಾಗಿದೆ ಇನ್ ದಿ ಇಯರ್. ಓಕೆ, ಸೊ
in the year 2000, in 10 years totally time period ಎಷ್ಟಿದೆ 2005 ಇಂದ 2015 ವರೆಗಿದೆ. ಸೊ dn by dt ವ್ಯಾಲ್ಯೂ, ದಿಸ್ ವ್ಯಾಲ್ಯೂ ಇನ್ 10 ಇಯರ್ ಎಷ್ಟಾಗುತ್ತೆ ನೋಡೋಣ. ಸೊ ಇನ್ 10 ಇಯರ್ dn by dt ವ್ಯಾಲ್ಯೂ ಇನ್ 10 ಇಯರ್, ಇನ್ 10 ಇಯರ್ 10 ವರ್ಷದಲ್ಲಿ ಈ ವ್ಯಾಲ್ಯೂ ಎಷ್ಟಾಗುತ್ತೆ, ಒಂದು ವರ್ಷಕ್ಕೆ 0.28 ಇದೆ. ಓಕೆ, 0.28 ಮಿಲಿಯನ್ ಪ್ಲಸ್ 10 ವರ್ಷಕ್ಕೆ ಎಷ್ಟಾಯ್ತು ನೋಡಿ, 0.28 ಇಂಟು 10 ಮಾಡಿ, ಪ್ಲಸ್ ಅಲ್ಲ ಇಂಟು 10 ಮಾಡಬೇಕು ಅಲ್ಲಿ. ಓಕೆ, ಸೊ ಇಂಟು 10 ಮಾಡೋಣ, ಯಾಕೆ 10 ವರ್ಷಕ್ಕೆ ನಾವು ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಇಂಟು 10. ಸೊ ಇದು ಆಯ್ತು 2.8 ಮಿಲಿಯನ್ ಆಗ್ತಾ ಇದೆ. ಇಟ್ ಈಸ್ ಅಬೌಟ್ ದಿ 2.8 ಮಿಲಿಯನ್, ಇದು ಆಯ್ತು. ಸೊ ನಮಗೆ ಇನ್ ದಿ ಇಯರ್ 2005 ಅಲ್ಲಿ ಎಷ್ಟು, ಇದು ಪ್ರತಿಯೊಂದು ವರ್ಷದ ಟೋಟಲ್ 10 ವರ್ಷದಲ್ಲಿ ಎಷ್ಟು ಗ್ರೋತ್ ರೇಟ್ ಆಗಿದೆ. ಇನ್ ದಿ ಇಯರ್ ನಾವು ಈಗ ನೋಡೋಣ, ಇನ್ dn by dt ಆರ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆರ್ ಪಾಪ್ಯುಲೇಷನ್ ಇನ್ ದಿ ಇಯರ್, ಈ ವರ್ಷದ ಸ್ಪೆಸಿಫಿಕ್ ಆಗಿ ಈ ವರ್ಷದಲ್ಲಿ ಎಷ್ಟಿತ್ತು ನೋಡ್ಬೇಕಾಗಿದೆ. ಪಾಪ್ಯುಲೇಷನ್ ಇನ್ ಇಯರ್ 2015, ಓವರ್ ಆಲ್ ಟೋಟಲ್ ಪಾಪ್ಯುಲೇಷನ್ ಇನ್ ದಿ ಇಯರ್ 2015. ಸೊ ಇಲ್ಲಿ ಇನಿಷಿಯಲ್ ಪಾಪ್ಯುಲೇಷನ್ ಎಷ್ಟಿತ್ತು, ದಟ್ ಇಸ್ ಎನ್ ವ್ಯಾಲ್ಯೂ ಈಸ್ ಇನಿಷಿಯಲ್ ಈಸ್ ಇಟ್ ಇಸ್ 14 ಮಿಲಿಯನ್ ಇದೆ. ಓಕೆ, 14 ಮಿಲಿಯನ್ ಇನಿಷಿಯಲ್ ಈಸ್ 14 ಮಿಲಿಯನ್ ಪ್ಲಸ್ 10 ವರ್ಷದಲ್ಲಿ ಪ್ರತಿ ವರ್ಷ ಇಷ್ಟರಂತೆ 10 ವರ್ಷದಲ್ಲಿ ಎಷ್ಟು ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿದೆ, 2.8 ಮಿಲಿಯನ್ ಆಗಿದೆ. ಇಟ್ ಇಸ್ 2.8 ಮಿಲಿಯನ್ ಆಗಿದೆ. ಸೊ ಟೋಟಲಿ ಇಲ್ಲಿ ವ್ಯಾಲ್ಯೂ ಎಷ್ಟು ಬಂತು, ಇಟ್ ಈಸ್ 16.8 ಮಿಲಿಯನ್ ಆಗುತ್ತೆ. ಆರ್ ಇದನ್ನ ನಾವು ರೌಂಡ್ ಫಿಗರ್ ಆಗಿ ಕನ್ಸಿಡರ್ ಮಾಡಿದ್ರೆ ಇಟ್ ಇಸ್ ನಿಯರ್ ಬೈ 17 ಮಿಲಿಯನ್ ಅಂತ ಹೇಳ್ಬೋದು. ವಿ ಕ್ಯಾನ್ ಸೇ ಇಟ್ ಇಸ್ 17 ಮಿಲಿಯನ್. ಸೊ 17 ಮಿಲಿಯನ್ ಇಲ್ಲಿ ಎಲ್ಲಿದೆ ನೋಡಿ, ಆಪ್ಷನ್ ನಂಬರ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಲ್ಲ. ನೆಕ್ಸ್ಟ್, ಅಮೆನ್ಸಲಿಸಮ್ ಈಸ್ ಅನ್ ಅಸೋಸಿಯೇಷನ್ ಬಿಟ್ವೀನ್ ದ ಟೂ ಸ್ಪೀಸೀಸ್. ಅಮೆನ್ಸಲಿಸಮ್ ಏನಿದೆ, ಸೊ ಇದರಲ್ಲಿ ಒನ್ ಸ್ಪೀಸೀಸ್ ಈಸ್ ಹಾರ್ಮ್ಡ್ ಅಂಡ್ ಅನದರ್ ಒನ್ ಇಸ್ ರಿಮೇನ್ಸ್ ಅನ್ಅಫೆಕ್ಟೆಡ್. ಒಂದಕ್ಕೆ ಎಕ್ಸ್ಟ್ರೀಮ್ಲಿ ಹಾರ್ಮ್ ಆಗುತ್ತೆ ಅಂಡ್ ಅನದರ್ ಈಸ್ ರಿಮೇನ್ಸ್ ಅನ್ಅಫೆಕ್ಟೆಡ್ ಬಿಕಾಸ್ ಆಫ್ ದ ರಿಲೀಸ್ ಆಫ್ ಟಾಕ್ಸಿಕ್, ಅನ್ನೋಯಿಂಗ್ಲಿ ರಿಲೀಸ್ ಆಫ್ ಟಾಕ್ಸಿಕ್ ಕೆಮಿಕಲ್ಸ್, ಇಟ್ ವಿಲ್ ಕಿಲ್ಸ್ ದಿ ಅದರ್ ಆರ್ಗ್ಯಾನಿಸಮ್. ಸೊ ಆಪ್ಷನ್ ನಂಬರ್ ಬಿ ಇಲ್ಲಿ ಸರಿ ಕರೆಕ್ಟ್ ಆಗಿದೆ ನೋಡಿ, ಒನ್ ಸ್ಪೀಸೀಸ್ ಈಸ್ ಹಾರ್ಮ್ಡ್ ಅಂಡ್ ಅದರ್ ಈಸ್ ಅನ್ಅಫೆಕ್ಟೆಡ್. ಲೈಕೇನ್ಸ್ ಆರ್ ಅಸೋಸಿಯೇಷನ್ ಆಫ್ ಫಂಗೈ ಅಂಡ್ ಆಲ್ಗೆ ಅಂತ ಹೇಳ್ತೀವಿ, ದಟ್ ಇಸ್ ಎ ಫಂಗಸ್ ಅಂಡ್ ಆಲ್ಗಾ. Which of the following is a particular root, partial root parasite? Sorry, partial root parasite and temporary root parasite ಅಂತ ಹೇಳ್ತೀವಿ. ಬೆಸ್ಟ್ ಎಕ್ಸಾಂಪಲ್ ಇದೆ, ದಟ್ ಇಸ್ ಎ ಸ್ಯಾಂಡಲ್ವುಡ್. ಮಿಸ್ಟಿಯೋಲೇಟ್ ಅಂಡ್ ಓರೋಬಂಕೆ ಅಂಡ್ ಗ್ಯಾನೋಡರ್ಮಾ, ದೇ ಆರ್ ದಿ ಪರ್ಮನೆಂಟ್ ಪ್ಯಾರಾಸೈಟ್ಸ್ ಇದೆ. ಸೊ ದೀಸ್ ಆರ್ ದಿ ಪರ್ಮನೆಂಟ್ ಪ್ಯಾರಾಸೈಟ್, ಬಟ್ ಇದು ಪಾರ್ಸಿಯಲ್ ರೂಟ್ ಪ್ಯಾರಾಸೈಟ್ ಇದೆ. ಫಾರ್ ಸರ್ಟನ್ ಪೀರಿಯಡ್ ಆಫ್ ಇಟ್ಸ್ ಗ್ರೋತ್, ಸ್ಯಾಂಡಲ್ವುಡ್ ಗಂಧದ ಮರ ಅಂತ ಹೇಳ್ತೀವಿ. ಏನ್ ಮಾಡುತ್ತೆ, ಅದರ ಇನಿಷಿಯಲ್ ಪೀರಿಯಡ್ ಅಲ್ಲಿ, ಅದರ ಬೆಳವಣಿಗೆಯ ಇನಿಷಿಯಲ್ ಸ್ಟೇಜ್ ಅಲ್ಲಿ ಅದರ ರೂಟ್ಸ್ ಗಳು ಬೇರೆ ಪ್ಲಾಂಟ್ ನ ರೂಟ್ ಗಳಿಂದ ನ್ಯೂಟ್ರಿಯೆಂಟ್ ಅನ್ನ ಸಕ್ ಮಾಡ್ತಿರುತ್ತೆ. ಅದು ಒಂದು 5 ರಿಂದ 6 ವರ್ಷದ ಒಳಗೆ ಬೆಳವಣಿಗೆ ಆದ ನಂತರ ಅದು ಇಂಡಿಪೆಂಡೆಂಟ್ ಆಗಿ ಗ್ರೋತ್ ಆಗುತ್ತೆ. ಸೊ ದೇರ್ ಫೋರ್ ಇದನ್ನ ನಾವು ಪಾರ್ಸಿಯಲ್ ರೂಟ್ ಪ್ಯಾರಾಸೈಟ್ ಅಂತ ಹೇಳ್ತೀವಿ. ಸ್ಯಾಂಡಲ್ವುಡ್ ಇದೆಯಲ್ಲ, ಅದು ಪಾರ್ಸಿಯಲ್ ರೂಟ್ ಪ್ಯಾರಾಸೈಟ್. ಅಂಡ್ ರಿಮೈನಿಂಗ್ ದೀಸ್ ಆರ್ ದಿ ಟೋಟಲ್ ಪ್ಯಾರಾಸೈಟ್ಸ್ ಇದೆ. These are the total parasites. Next, which one of the following organism reproduces sexually only once in its lifetime? Andre, the plant which show the flowering only once in its lifetime, that is a tomato. Yen ಮಾಡ್ತಿದ್ದು, flowers only once in lifetime. Flowers only once in lifetime. Flowers only once in lifetime, that is a monocarpic plant ಅಂತ ಹೇಳ್ತೀವಿ. ಅಂಡ್ ಬನಾನಾ, ಮ್ಯಾಂಗೋ, ಯೂಕ್ಯಾಲಿಪ್ಟಸ್, ದೀಸ್ ಆರ್ ದಿ ಪಾಲಿಕಾರ್ಪಿಕ್ ಪ್ಲಾಂಟ್ಸ್ ಅಂತ ನಾವು ಹೇಳ್ಬಹುದು. ನೆಕ್ಸ್ಟ್, ಇಲ್ಲಿ ಕೆಲವೊಂದು ಫಿಲ್ ಇನ್ ದಿ ಬ್ಲಾಂಕ್ಸ್ ಟೈಪ್ ಆಫ್ ಕ್ವಶನ್ಸ್ ಇದೆ ನೋಡಿ. ರೀಜನಲ್ ಅಂಡ್ ಲೋಕಲ್ ವೇರಿಯೇಷನ್ಸ್ ವಿದಿನ್ ಈಚ್ ಬಯೋಮ್ ಲೀಡ್ ಟು ದಿ ಫಾರ್ಮೇಶನ್ ಆಫ್ ವೈಡ್ ವೆರೈಟಿ ಆಫ್ ಹ್ಯಾಬಿಟ್ಯಾಟ್ಸ್. ಆಲ್ರೆಡಿ ನಾನು ಇಲ್ಲಿ ಆನ್ಸರ್ಸ್ ಅನ್ನ ಮೆನ್ಷನ್ ಮಾಡಿದ್ದೀನಿ, ಅಂದ್ರೆ ಕಡಿಮೆ ಟೈಮ್ ಅಲ್ಲಿ ಇದು ಕ್ವಿಕ್ ಆಗಿ ಈ ಸೀರೀಸ್ ಅನ್ನು ಮುಗಿಸೋಣ ಅಂತ. ಸೊ ಇಲ್ಲಿ ಎಲ್ಲ ನಾನು ಆನ್ಸರ್ ಬರೆದಿಟ್ಟಿದ್ದೀನಿ, ನೀವೆಲ್ಲರೂ ಇದನ್ನ ಒಂದ್ಸಲ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್, ಈಚ್ ಆರ್ಗಾನಿಸಮ್, ಇದು ಇದೆ ನಿಶ್. ಎಕಾಲಜಿಕಲ್ ನಿಶ್ ಅಂದ್ರೆ ಏನು, ನಿಶ್ ಮೇಲೆ ಒಂದು ಇದು ಇದೆ. ಅಂಡ್ ದಿಸ್ ಪಾರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಪದೇ ಪದೇ ಇದ್ರ ಮೇಲೆ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ತಾನೆ ಇರ್ತಾರೆ. ನಿಶ್ ಬಗ್ಗೆ ಡೆಫಿನೇಷನ್ ಆಗಲಿ ಅಥವಾ ಅದರ ಕಾನ್ಸೆಪ್ಟ್ ಬಗ್ಗೆ ಆಗಲಿ ಅಥವಾ ಇನ್ ದಿ ಫಾರ್ಮ್ ಆಫ್ ಫಿಲ್ ಇನ್ ದಿ ಬ್ಲಾಂಕ್ಸ್ ಮೇಲೆ ಇದರ ಮೇಲೆ ಕ್ವಶನ್ ಕೇಳ್ತಿರ್ತಾರೆ. ನೀವು ಇದನ್ನ ನೋಡ್ಕೊಳ್ಬೇಕು.
ಏನು ನಿಶ್ ಅಂದ್ರೆ ಜಸ್ಟ್ ವಿ ಕ್ಯಾನ್ ಸೇ ಜನರಲಿ ಹೇಳ್ಬೇಕಂದ್ರೆ ನಿಶ್ ಅಂದ್ರೆ ಒಂದು ಪೋಸ್ಟಲ್ ಅಡ್ರೆಸ್ ಆಫ್ ಅನ್ ಆರ್ಗಾನಿಸಮ್ ಅಂತ ಹೇಳ್ಬೋದು. Or we can say the habitat of an organism where it will show its functional role, a physiological role. So that we can say, or physical role. So that we can say it is a niche anta helbodu. Then a few organisms can tolerate and thrive in a wide range of temperature. Wide range of temperature survive agutte andre adu eurythermal anta heltivi. Then for aquatic organisms, the quality of chemical composition and pH of water becomes a very important. The next, many plants are dependent on sunlight to meet their photoperiodic requirement for flowering. Andre, to induce the flowering in plant, a particular intensity of sunlight is very essential, and that we can say that concept you can see under the photoperiodism condition. Next, evolutionary biologists believe that the success of mammal is largely due to their ability to maintain constant body temperature and thrive whether they live in the Antarctic or Sahara desert. Mammals agli ಅಥವಾ birds agli, especially mammals, they are highly successful and most advanced organisms ಅಂತ ಹೇಳ್ತೀವಿ, because these mammals, they have the ability to maintain their constant internal environment or ability to maintain constant body temperature. Next, some snails and fish go into estivation to avoid summer related problems of heat and desiccation. Under unfavorable conditions, many zooplankton species in lakes and ponds are known to enter diapause, that is a temporary suspended stage. Especially diapause irutalla, we can see it is under, especially in the microorganisms like zooplanktons in the aquatic conditions. Mammals of colder climate are generally have shorter extremities, that is a shorter ears and shorter limbs, and that we can say it is a Allen's rule anta heltivi. Immigration is the number of individuals of the same species that come into the habitat or enter into the habitat during the period of consideration or during the period of study. So ಒಂದು habitat ಒಳಗಡೆ ಬರೋದಕ್ಕೆ immigration ಅಂತೀವಿ, ಆ habitat ಇಂದ ಹೊರಗಡೆ ಹೋಗೋದಕ್ಕೆ emigration ಅಂತ ಕರಿತಿರ್ತೀವಿ. Under the normal condition, birth and death are the most important factors influencing the population density. Resource availability is obviously essential for the unimpeded growth of a population ಅಂತ ಹೇಳ್ತೀವಿ. Then no population of a species in the nature has at its disposal unlimited resources to permit exponential growth. Okay, ಅಂದ್ರೆ ಯಾವುದೇ ರಿಸೋರ್ಸಸ್ ಗಳು, ನೋ ಪಾಪ್ಯುಲೇಷನ್ ಅಟ್ ಎನಿ ಸ್ಪೀಸೀಸ್, ಎನಿ ಕಂಡೀಷನ್, ಅನ್ಲಿಮಿಟೆಡ್ ರಿಸೋರ್ಸ್ ಯೂಶುವಲ್ ಅಂದ್ರೆ ಇದರ ಅರ್ಥ ಏನು ಗೊತ್ತಾ? ಯೂಶುವಲಿ ಜನರಲಿ ನೇಚರ್ ಇರುತ್ತಲ್ಲ, ಇಟ್ ವಿಲ್ ಸಪೋರ್ಟ್ ಲಾಜಿಸ್ಟಿಕ್ ಗ್ರೋತ್ ಅನ್ನ ಸಪೋರ್ಟ್ ಮಾಡ್ತಿರುತ್ತೆ, ನಾಟ್ ಎಕ್ಸ್ಪೋನೆನ್ಷಿಯಲ್. ಬಿಕಾಸ್ ನೇಚರ್ ಅಲ್ಲಿ ಯಾವತ್ತು ಈಚ್ ಅಂಡ್ ಎವ್ರಿ ಟೈಮ್ ಅಲ್ಲಿ ಅನ್ಲಿಮಿಟೆಡ್ ರಿಸೋರ್ಸಸ್ ಎಂದು ಸಿಗೋದೇ ಇಲ್ಲ. ಸೊ ಅದನ್ನ ಹೇಳ್ತಿದ್ದಾರೆ. Prickly pear cactus, introduced in the Australia in the 1920s and caused havoc by spreading the rapidly in a millions of hectares. It was brought under the control by a cactus feeding predator. Cactus feeding predator, ಅದರಿಂದ ಬಯೋ ಕಂಟ್ರೋಲ್ ಮಾಡಾಗಿತ್ತು cactus growth ಅನ್ನ. Okay, then some species of insects and frogs are cryptically colored or camouflaging ತೋರಿಸ್ತಾ ಇರುತ್ತೆ, ಬಾಡಿ ಕಲರ್ ಚೇಂಜ್ ಮಾಡ್ತಾ ಇರುತ್ತೆ to avoid being detected easily by the predator. That is a camouflage ತೋರಿಸ್ತಾ ಇದೆ, ಅಥವಾ cryptically colored change, ಕಲರ್ ಬಾಡಿ ಕಲರೇ ಬ್ಯಾಕ್ಗ್ರೌಂಡ್ ಕಲರ್ ತರ ಮ್ಯಾಚ್ ಆಗ್ತಾ ಇರುತ್ತೆ ಅಲ್ಲಿ. ನೆಕ್ಸ್ಟ್ ನೋಡೋಣ, ವೆರಿ ಶಾರ್ಟ್ ಆನ್ಸರ್ ಟೈಪ್ ಕ್ವಶನ್ಸ್. ಇದು 1 marks ಕ್ವಶನ್ ಇದೆ. ಸೊ ದೀಸ್ ಆರ್ ದಿ 1 marks ಕ್ವಶನ್. ಫಸ್ಟ್ ಕ್ವಶನ್ ನೋಡಿ, ಸ್ಪೀಸೀಸ್ ದಟ್ ಕ್ಯಾನ್ ಟಾಲರೇಟ್ ನ್ಯಾರೋ ರೇಂಜ್ ಆಫ್ ಟೆಂಪರೇಚರ್. ವಿದ್ಯಾರ್ಥಿ ಮಿತ್ರರೇ, ನಿಮಗೆ ಇಲ್ಲಿ ಒಂದು ಟ್ರಿಕ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ನ್ಯಾರೋ ರೇಂಜ್ ಮತ್ತೆ ವೈಡ್ ರೇಂಜ್ ಟೆಂಪರೇಚರ್ ಅನ್ನ ಹೆಂಗ್ ನೆನಪಿಟ್ಕೊಳ್ಬೇಕು ನೋಡಿ. ನ್ಯಾರೋ ರೇಂಜ್ ಅಂಡ್ ವೈಡ್ ರೇಂಜ್. ನ್ಯಾರೋ ಬಂತು ಇಲ್ಲಿ ಸ್ಟೆನೋ ಅಂತ ನೆನಪಿಟ್ಕೊಳ್ಳಿ, ವೈಡ್ ಬಂತು ಯೂರಿ ಅಂತ ನೆನಪಿಟ್ಕೊಳ್ಳಿ. ಓಕೆ, ನ್ಯಾರೋ ನಾರ್ತ್ ಸೌತ್, ವೆಸ್ಟ್ ಈಸ್ಟ್, ಈ ರೀತಿ ನೆನಪಿಟ್ಕೊಳ್ಬೇಕು. ಓಕೆ, ಸ್ಪೀಸೀಸ್ ದಟ್ ಕ್ಯಾನ್ ಟಾಲರೇಟ್ ದಿ ನ್ಯಾರೋ ರೇಂಜ್ ಆಫ್ ಟೆಂಪರೇಚರ್, ದೇ ಆರ್ ಕಾಲ್ಡ್ ಸ್ಟೆನೋಥರ್ಮಲ್. ದೇ ಆರ್ ಕಾಲ್ಡ್ ಸ್ಟೆನೋಥರ್ಮಲ್ ಅಂತ ಹೇಳ್ತೀವಿ.
What are the eurythermic species? Eurythermic andre they have the ability to tolerate wide range of temperature. Tolerate wide range of temperature. Tolerate wide range of temperature. Tolerate wide range of temperature changes. Next nodi, species that can tolerate wide range of salinity. Wide range of salinity tolerate ಮಾಡ್ತಾ ಇದೆ ಅಂದ್ರೆ ಯೂರಿಹೆಲೈನ್ ಅಂತ ಹೇಳ್ತೀವಿ ಅದನ್ನ. They are ಯೂರಿಹೆಲೈನ್. ಇಲ್ಲಿ ಫಸ್ಟ್ ಒನ್ ಟೆಂಪರೇಚರ್ ಕೇಳಿದ್ದಾರೆ, ಇದು ಟೆಂಪರೇಚರ್ ಇದೆ. ಓಕೆ, ನೆಕ್ಸ್ಟ್ ಫೋರ್ತ್ ಒನ್ ನೋಡಿ, ಡಿಫೈನ್ ಸ್ಟೆನೋಹೆಲೈನ್ ಸ್ಪೀಸೀಸ್. ಸ್ಟೆನೋಹೆಲೈನ್ ದಟ್ ಇಸ್ ಎ ನ್ಯಾರೋ ರೇಂಜ್ ಆಫ್ ಸ್ಯಾಲಿನಿಟಿ ಟಾಲರೆನ್ಸ್. ಇದೇನಾಗುತ್ತೆ ನೋಡಿ, ನ್ಯಾರೋ ರೇಂಜ್. The species which show the narrow range of salinity tolerance. Salinity tolerance. The species which show the narrow range of salinity tolerance, they are the stenohaline anta heltivi. Next, what is the interaction between the two species is called? Two species anta kodidare. That is the interspecific interaction anta heltivi. Interspecific interaction. Interspecific interaction. That is the two species interaction. What is commensalism? Commensalism andre enu? That is a plus zero interaction. Plus zero interaction andre enu? In an interaction between the two organisms, one species get the benefit and another species not harmed, not get benefit. ಒಂದು ಸ್ಪೀಸೀಸ್ಗೆ ಬೆನಿಫಿಟ್ ಆಗ್ತಾ ಇದೆ, ಒಂದು ಸ್ಪೀಸೀಸ್ಗೆ ಹಾರ್ಮ್ ಆಗ್ತಿಲ್ಲ, ಬೆನಿಫಿಟ್ ಆಗ್ತಿಲ್ಲ. ಸೊ ದಟ್ ಈಸ್ ವಿ ಕ್ಯಾನ್ ಸೇ ಕಮೆನ್ಸಲಿಸಮ್ ಅಂತ ಹೇಳ್ತೀವಿ. ಇದಕ್ಕೊಂದು ಎಕ್ಸಾಂಪಲ್ ಯಾವುದು ನೋಡಿ, ದಟ್ ಇಸ್ ದ ಕ್ಯಾಟಲ್ ಅಂಡ್ ಇಗ್ರೆಟ್ ಬರ್ಡ್. ಕ್ಯಾಟಲ್, ಇಂಟರಾಕ್ಷನ್ ಬಿಟ್ವೀನ್ ಕ್ಯಾಟಲ್ ಅಂಡ್ ಇಗ್ರೆಟ್ ಬರ್ಡ್. ಕ್ಯಾಟಲ್ ಅಂಡ್ ಇಗ್ರೆಟ್. ನೆಕ್ಸ್ಟ್, ನೇಮ್ ದಿ ಅಸೋಸಿಯೇಷನ್ ಇನ್ ವಿಚ್ ಒನ್ ಸ್ಪೀಸೀಸ್ ಪ್ರೊಡ್ಯೂಸಸ್ ಪಾಯ್ಸನಸ್ ಸಬ್ಸ್ಟೆನ್ಸಸ್ or a change in environmental condition that is harmful to another species. That is the amensalism ಅಂತ ಹೇಳ್ತೀವಿ. ಇದಕ್ಕೆ ಆನ್ಸರ್ ಇದೆ amensalism. Amensalism. Next, what is mycorrhiza? It is the association between fungi plus roots of higher plants. Fungi and roots of higher plants. ಎಂತ ಅಸೋಸಿಯೇಷನ್ ಇದೆ ಇದು? ಇಟ್ ಇಸ್ ಎ ಮ್ಯೂಚುವಲ್ ಅಸೋಸಿಯೇಷನ್. ಮ್ಯೂಚುವಲಿಸಮ್ ಇದೆ ಇದು. ಇಟ್ಸ್ ಎ ಮ್ಯೂಚುವಲಿಸಮ್ ಟೈಪ್ ಆಫ್ ಅಸೋಸಿಯೇಷನ್. ಬೋತ್ ವಿಲ್ ಗೆಟ್ ದಿ ಬೆನಿಫಿಟ್. ದಟ್ ಇಸ್ ಎ ಪ್ಲಸ್ ಪ್ಲಸ್ ಇಂಟ್ರಾಕ್ಷನ್ ಅಂತ ಹೇಳ್ತೀವಿ ಇದನ್ನು. ಸೊ ಇಲ್ಲಿ 8 ಕ್ವಶನ್ಸ್ ಗಳಂತೂ ಆಯ್ತು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. 9th ಕ್ವಶನ್ ನೋಡಿ, ಎಮರ್ಜೆಂಟ್ ಲ್ಯಾಂಡ್ ಪ್ಲಾಂಟ್ಸ್ ದಟ್ ಕ್ಯಾನ್ ಟಾಲರೇಟ್ ದಿ ಸ್ಯಾಲಿನಿಟಿ ಆಫ್ ಸಿ ಆರ್ ಕಾಲ್ಡ್. ಸಮುದ್ರದಲ್ಲಿರುವ ಸ್ಯಾಲಿನಿಟಿ ಟಾಲರೆನ್ಸ್ ಅನ್ನ ಓಕೆ ಟಾಲರೇಟ್ ಮಾಡುತ್ತೆ. ಸಚ್ ಪ್ಲಾಂಟ್ಸ್ ಆರ್ ನೌನ್ ಆಸ್ ಓಕೆ ಸಾಲ್ಟ್ ವಾಟರ್ ಕಂಡೀಷನ್ ಅನ್ನ ಟಾಲರೇಟ್ ಮಾಡುತ್ತೆ. ದೇ ಆರ್ ನೌನ್ ಆಸ್ ಹೆಲೋಫೈಟ್ಸ್ ಅಂತ ಹೇಳ್ತೀವಿ. ಪ್ಲಾಂಟ್ಸ್ ಅಂತ ಕೇಳಿದಾರೆ ಅವರು, ದೇ ಆರ್ ದಿ ಹೆಲೋಫೈಟ್ಸ್. ನೆಕ್ಸ್ಟ್, ವೈ ಡು ಹೈ ಆಲ್ಟಿಟ್ಯೂಡ್ ಏರಿಯಾಸ್ ಆರ್ ಬ್ರೈಟರ್ ಸನ್ಲೈಟ್ and lower temperature as compared to the plains? Because of the angle of refraction of sunlight. Refraction of sunlight is very high in the higher altitude compared to the lower altitude. Identakide nodu, due to refraction of sunlight. Due to refraction of sunlight. Sunlight idu. It is due to the refraction of sunlight. ಇದಾಯ್ತು. ನೆಕ್ಸ್ಟ್ ನೋಡೋಣ, ವಾಟ್ ಈಸ್ ಹೋಮಿಯೋಸ್ಟಾಸಿಸ್? ಮೇಂಟೈನಿಂಗ್ ಕಾನ್ಸ್ಟಂಟ್ ಇಂಟರ್ನಲ್ ಎನ್ವೈರನ್ಮೆಂಟ್. ಇಟ್ ಈಸ್ ಮೇಂಟೈನಿಂಗ್ ಕಾನ್ಸ್ಟಂಟ್ ಇಂಟರ್ನಲ್ ಎನ್ವೈರನ್ಮೆಂಟ್ is known as homeostasis ಅಂತ ಹೇಳ್ತೀವಿ. Then define estivation. That is a summer sleep ಅಂತ ಹೇಳ್ತೀವಿ ಕಾಮನ್ ಆಗಿ ಇದನ್ನ. Estivation is nothing but summer sleep. Estivation is nothing but summer sleep. There are certain organisms that remains inactive during the summer season.
That is the estivation antu. Most of the amphibians like frog and even some fishes, they will go for the estivations just to protect themselves in the extreme high temperature condition. Next, what is the diapause and its significance? Diapause is nothing but it is a temporary interruption in the development of organism ಅಂತ ಹೇಳ್ತೀವಿ. ಇದೇನಿದೆ ನೋಡಿ, temporary interruption in development of organism. In development of an organism. ಎಸ್ಪೆಷಲಿ ಇದು ಝೂ ಪ್ಲಾಂಕ್ಟಾನ್ಸ್ ಗಳಲ್ಲಿ ಸಿಗುತ್ತೆ ಡಯಾಪಾಸ್. ಝೂ ಪ್ಲಾಂಕ್ಟಾನ್, ಅಕ್ವಾಟಿಕ್ ಝೂ ಪ್ಲಾಂಕ್ಟಾನ್ಸ್ ಇದೆಯಲ್ಲ ಅಲ್ಲಿ ಸಿಗುತ್ತೆ. ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಒನ್ ಈಸ್ ಇಟ್ ಈಸ್ ಯೂಶಲಿ ಝೂ ಪ್ಲಾಂಕ್ಟಾನ್ಸ್ ಎಂಟರ್ಸ್ ಇನ್ ಟು ದಿ ಸಸ್ಪೆಂಡೆಡ್ ಸ್ಟೇಜ್ just to protect themselves from the unfavorable condition. Okay. Question number 14. What would be the growth rate pattern where the resources are unlimited? Unlimited resources idre ali growth rate pattern ideyalla, resources are unlimited anta heltidare ivaru. That is a exponential growth irutte illi. Exponential growth irutte. Next, what are the organisms that feed on plant sap or the other plant parts called? Such plants, they are, we can say, phytophagous plant anta ಹೇಳ್ತೀವಿ. ಬೇರೆ ಪ್ಲಾಂಟ್ ಪಾರ್ಟ್ ಅನ್ನ ಅಥವಾ ಪ್ಲಾಂಟ್ ಸ್ಯಾಪ್ ಅನ್ನ ತಿಂತಾ ಇರುತ್ತಲ್ಲ ಅಂತ ಆರ್ಗಾನಿಸಮ್ಸ್ ಗಳಿಗೆ such plant parts are called phytophagous. Phytophagous species ಅಂತ ಹೇಳ್ತೀವಿ. Next, question number 16 ನೋಡಿ, what is high altitude sickness? High altitude sickness ಅಂದ್ರೆ ಏನು? Write its symptoms. ಈ ಕ್ವಶನ್ ಇದೆಯಲ್ಲ, ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಪದೇ ಪದೇ ಇದ್ರ ಮೇಲೆ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ತಿರ್ತಾರೆ, ನೀವು ನೆನಪಿಟ್ಕೊಳ್ಬೇಕು. ಹೈ ಆಲ್ಟಿಟ್ಯೂಡ್ ಸಿಕ್ನೆಸ್ ಅಂದ್ರೆ ಏನು ನೋಡಿ, ಡ್ಯೂ ಟು ಇನ್ಕ್ರೀಸ್ ಇನ್ ದಿ ಪ್ರೆಷರ್, ಚೇಂಜ್ ಇನ್ ಬಾಡಿ ಫಿಸಿಯಾಲಜಿ. ಓಕೆ, ಇನ್ಕ್ರೀಸ್ ಇನ್ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಇನ್ಕ್ರೀಸ್, ಬೆಟರ್ ಈ ರೀತಿ ಬರಿತಾ ಇದ್ದೀನಿ ನಾನು ಇನ್ಕ್ರೀಸ್ ಅನ್ನ. ಇನ್ಕ್ರೀಸ್ ಯಾರೋ ಮಾರ್ಕ್ ಮೇಲೆ ಮಾಡಿದ್ದೀನಿ. ಇನ್ಕ್ರೀಸ್ ಇನ್ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಇನ್ಕ್ರೀಸ್ ಆಗುತ್ತೆ ಮೇಲೆ ಹೋದಂತೆ, ಇಲ್ಲ ಡಿಕ್ರೀಸ್ ಆಗುತ್ತೆ, ಸಾರಿ. ಡ್ಯೂ ಟು ಡಿಕ್ರೀಸ್ ಇನ್ ದಿ ಪ್ರೆಷರ್, ಅ ಚೇಂಜ್ ಇನ್ ದಿ ಪ್ರೆಷರ್ ಮಾಡೋಣ. ಮೇಲೆ ಹೋದಂತೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಡಿಕ್ರೀಸ್ ಆಗುತ್ತೆ, ಕೆಳಗಡೆ ಬಂದಂತೆ ಕಡಿಮೆ ಆಗುತ್ತೆ. ಓಕೆ, ದ ಚೇಂಜ್ ಇನ್ ಅಥವಾ ಇಲ್ಲಿ ಡಿಕ್ರೀಸ್ ಆಗ್ತಾ ಇದೆ. ಓಕೆ, ಚೇಂಜ್ ಇನ್ ಅಟ್ಮಾಸ್ಫಿಯರಿಕ್ ಪ್ರೆಷರ್, ಚೇಂಜ್ ಇನ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಏನಾಗ್ತಾ ಇದೆ? ಚೇಂಜ್ ಇನ್ ಬಾಡಿ ಫಿಸಿಯಾಲಜಿ. ಚೇಂಜ್ ಇನ್ ಬಾಡಿ ಫಿಸಿಯಾಲಜಿ, ಚೇಂಜ್ ಇನ್ ದಿ ಬಾಡಿ ಫಿಸಿಯಾಲಜಿ, ಟೆಂಪರಲಿ ಬಾಡಿ ಫಿಸಿಯಾಲಜಿ ಚೇಂಜ್ ಆಗ್ತಾ ಇದೆ. ಅಂಡ್ ಇಟ್ ಪ್ರೊಡ್ಯೂಸಸ್ ದಿ ಸರ್ಟನ್ ಸಿಂಪ್ಟಮ್ಸ್. ಇಲ್ಲಿ ಕೆಲವೊಂದು ಸಿಂಪ್ಟಮ್ಸ್ ಶೋ ಮಾಡ್ತಾ ಇದೆ. ಸೊ ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಆಲ್ಟಿಟ್ಯೂಡ್ ಸಿಕ್ನೆಸ್ ಅಂತ ಹೇಳ್ತೀವಿ. ಯಾವ್ದು ಇರುತ್ತೆ ಸಿಂಪ್ಟಮ್ಸ್? ವಾಟ್ ಆರ್ ದಿ ಸಿಂಪ್ಟಮ್ಸ್ ಹಿಯರ್? ದೇ ಆರ್ ನಾಸಿಯಾ. ನೆಕ್ಸ್ಟ್ ಫಟಿಗ್ನೆಸ್. ನಾಸಿಯಾ ಅಂದ್ರೆ ವಾಮಿಟಿಂಗ್ ಫೀಲಿಂಗ್ ಆಗುತ್ತೆ, ಫಟಿಗ್ನೆಸ್ ಆಗ್ತಾ ಇದೆ. ಅಂಡ್ ಇದು ಅಬ್ರಪ್ಟ್, ಡ್ಯೂ ಟು ದಿ ಅಬ್ರಪ್ಟ್ ಮೂವ್ಮೆಂಟ್. ಅಬ್ರಪ್ಟ್ ಮೂವ್ಮೆಂಟ್ ಅಂದ್ರೆ ಏನು? ಸಡನ್ ಆಗಿ, ಈಗ ನಾವು ಪ್ಲೇನ್ ಲ್ಯಾಂಡ್ ಅಲ್ಲಿ ಇದೀವಿ, ಲೋ ಆಲ್ಟಿಟ್ಯೂಡ್ ರೀಜನ್ ಅಲ್ಲಿ ಇದೀವಿ, ಸಡನ್ ಆಗಿ ಏನೋ ಟೂರ್ ಮಾಡ್ಲಿಕ್ಕೋ ಅಥವಾ ಏನಕ್ಕೋ ಹಿಲ್ಲಿ ರೀಜನ್ ಹೋಗ್ತೀವಿ. ಓಕೆ, ಏನ್ ಮಾಡ್ತಾ ಇದೀವಿ ನೋಡಿ, ನಾವೆಲ್ಲರೂ ಬೆಂಗಳೂರಲ್ಲಿ ಇದೀವಿ, ಬೆಂಗಳೂರಿನ ಒಂದು ಮೈದಾನ ಪ್ರದೇಶದಲ್ಲಿ ಇದೀವಿ. ಇಮಿಡಿಯೇಟ್ ಆಗಿ ಚಾರ್ಮುಡಿ ಘಾಟಕ್ಕೋ ಅಥವಾ ಮತ್ತೆ ಯಾವ್ದು ಘಾಟ ಪ್ರದೇಶಕ್ಕೋ ಹೋದದ್ದಾದ್ರೆ, ಅಲ್ಲಿ ಇಮಿಡಿಯೇಟ್ ಆಗಿ ಹೈ ಆಲ್ಟಿಟ್ಯೂಡ್ ರೀಜನ್ ನಾವು ಹೋದದ್ದೇ ಆದ್ರೆ ಏನಾಗುತ್ತೆ? ಯೂಶುವಲಿ ವಿಲ್ ಫೀಲ್ ದಿ ನಾಸಿಯಾ, ವಾಮಿಟಿಂಗ್ ಸೆನ್ಸೇಷನ್. ಇಮಿಡಿಯೇಟ್ ಆಗಿ ಮೂವ್ಮೆಂಟ್ ಆದ್ರೆ ನಾಸಿಯಾ ಆಗುತ್ತೆ, ಫಟಿಗ್ನೆಸ್ ಆಗುತ್ತೆ. ಆರ್ ವಿ ಕ್ಯಾನ್ ಆಲ್ಸೋ ಸೇ ಇಲ್ಲಿ ನೆಕ್ಸ್ಟ್ ಈಸ್ ಬ್ರೀದಿಂಗ್ ರೇಟ್ ಇದೆಯಲ್ಲ, ವೇರಿಯೇಷನ್ ಇನ್ ದಿ ಬ್ರೀದಿಂಗ್ ರೇಟ್ ಆರ್ ಹಾರ್ಟ್ ರೇಟ್ ಇನ್ಕ್ರೀಸ್ ಆಗುತ್ತೆ. ಹಾರ್ಟ್ ರೇಟ್ ಇನ್ಕ್ರೀಸ್ ಆಗುತ್ತೆ, ಬ್ರೀದಿಂಗ್ ರೇಟ್ ಅಲ್ಲಿ ವೇರಿಯೇಷನ್ ಬರುತ್ತೆ, ಬ್ರೀದಿಂಗ್ ರೇಟ್ ಅಲ್ಲಿ ವೇರಿಯೇಷನ್ ಬರುತ್ತೆ. ಸೊ ದೀಸ್ ಆರ್ ದಿ ಸಮ್ ಇಂಪಾರ್ಟೆಂಟ್ ಸಿಂಪ್ಟಮ್ಸ್ ಆಫ್ ಆಲ್ಟಿಟ್ಯೂಡ್ ಸಿಕ್ನೆಸ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ 17th ಕ್ವಶನ್ ನೋಡಿ, ಗಿವ್ ಎ ಸುಟೇಬಲ್ ಎಕ್ಸಾಂಪಲ್ ಫಾರ್ ಕಮೆನ್ಸಲಿಸಮ್. ಕಮೆನ್ಸಲಿಸಮ್ಗೆ ಎಕ್ಸಾಂಪಲ್ ನೋಡಿ. ಕಮೆನ್ಸಲಿಸಮ್ ಏನು? ಒನ್ ಆರ್ಗಾನಿಸಮ್ ಗೆಟ್ ದಿ ಬೆನಿಫಿಟ್ ಅಂಡ್ ಅನದರ್ ಆರ್ಗಾನಿಸಮ್ ಇಸ್ ರಿಮೇನ್ಸ್ ನ್ಯೂಟ್ರಲ್ ಇನ್ ದಿಸ್ ಇಂಟ್ರಾಕ್ಷನ್. ಎಕ್ಸಾಂಪಲ್ ಇದೆ ಇದಕ್ಕೆ, ಕ್ಯಾಟಲ್ ಅಂಡ್ ಈಗ್ರೆಟ್. ಫಸ್ಟ್ ಎಕ್ಸಾಂಪಲ್ ನೋಡಿ, ಎಕ್ಸಾಂಪಲ್ ನಂಬರ್ 1, ಕ್ಯಾಟಲ್ ಅಂಡ್ ಈಗ್ರೆಟ್ ಬರ್ಡ್. ದೆನ್ ಎರಡನೇ ಎಕ್ಸಾಂಪಲ್ಸ್ ನೋಡಿ, ಬಾರ್ನಾಕಲ್ಸ್ ಅಂಡ್ ವೇಲ್.
ಬಾರ್ನಾಕಲ್ಸ್ ಪ್ಲಸ್ ವೇಲ್. ಇನ್ನೊಂದು ಎಕ್ಸಾಂಪಲ್ ಬೇಕಾದ್ರೆ ಸಿ ಅನಿಮೋನ್ ಪ್ಲಸ್ ಕ್ಲಾನ್ ಫಿಶ್. ಸಿ ಅನಿಮೋನ್ ಪ್ಲಸ್ ಕ್ಲೋನ್ ಫಿಶ್. So these are the examples. Next, define ectoparasites and endoparasites. Give suitable example. Ectoparasites ಅಂದ್ರೆ ನೋಡಿ ಇಲ್ಲಿ ಬರ್ತಾ ಇದೀನಿ. Ectoparasites ಪ್ಲಸ್ ಇಲ್ಲಿ ಪ್ಲಸ್ ಬೇಡ, ಎಂಡೋಪ್ಯಾರಾಸೈಟ್. ಎಂಡೋಪ್ಯಾರಾಸೈಟ್, ectoparasite and endoparasite. So ನೋಡಿ, ectoparasites are nothing but parasites on the body. The organisms parasites on body. Endoparasites are nothing but inside the body or inside the cell. The parasites inside body or inside cell. In between the cells or inside the cell. ಈ ರೀತಿ ಆಗುತ್ತೆ. Example for the ectoparasites are leech are the best example. They are the best example for ectoparasite. Then endoparasites ಗೆ malarial pathogen plasmodium ಅಂತ ಹೇಳ್ತೀವಿ, or protozoa. Malarial pathogen that is a plasmodium. Okay, ಇದಾಯ್ತು. Next, 19th question. What is brood parasitism? That is a parasitism between koel bird and crow. That is a koel bird, kakku ಅಂತ ಹೇಳ್ತೀವಿ. koel bird, ಕೋಗಿಲೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ koel bird and crow. ಈ ಪ್ಯಾರಾಸೈಟಿಸಮ್ ಇದೆಯಲ್ಲ, ದಟ್ ಇಸ್ ಎ ಬ್ರೂಡ್ ಪ್ಯಾರಾಸೈಟಿಸಮ್. ಇಲ್ಲೇನು ಮಾಡುತ್ತೆ, ಕೋಯಲ್ ಇಟ್ ವಿಲ್ ಲೇ ಇಟ್ಸ್ ಎಗ್ ಇನ್ ದಿ ನೆಸ್ಟ್ ಆಫ್ ದಿ ಕ್ರೋ ಬರ್ಡ್. ಕೋಗಿಲೆ ಕಾಗೆಯ ಗೂಡಲ್ಲಿ ಮೊಟ್ಟೆಗಳನ್ನ ಇಡುತ್ತೆ, ಅದು ಬ್ರೂಡ್ ಪ್ಯಾರಾಸೈಟಿಸಮ್ ಅಂತ ಹೇಳ್ತೀವಿ. Explain with the help of an example. That is example, coil and crow interaction. And ಏನಾಗ್ತಾ ಇದೆ ಇಲ್ಲಿ, due to the by getting the evolutionary benefit, coil lay its eggs in the nest of the crow. coil ಇದೆಯಲ್ಲ, crow nest ಅಲ್ಲಿ eggs ಅನ್ನ laying ಮಾಡುತ್ತೆ. ಓಕೆ, ಅದರಿಂದ ಏನಾಗುತ್ತೆ, coil will lay the eggs but get the benefit. ಅಂದ್ರೆ ಇಲ್ಲಿ ಎನರ್ಜಿ ಇನ್ವೆಸ್ಟ್ಮೆಂಟ್ ಯಾವ್ದಾಗ್ತಾ ಇದೆ, ಕಾಗೆಗೆ ಇನ್ವೆಸ್ಟ್ಮೆಂಟ್ ಮೀನ್ಸ್ ಅದಕ್ಕೆ ಕೋಯಲ್ ಯಂಗ್ ಒನ್ಸ್ ಆಫ್ ದಿ ಕೋಯಲ್ ಇದೆಯಲ್ಲ, ಕೋಗಿಲೆ ಯಂಗ್ ಒನ್ಸ್ ಗಳಿಗೆ ಫೀಡಿಂಗ್ ಮಾಡಬೇಕು ಇನಿಷಿಯಲ್ ಸ್ಟೇಜ್ ಅಲ್ಲಿ, ಅದರ ಆರೈಕೆ ಮಾಡಬೇಕು. ಕಾಗೆ ಸುಮ್ಮನೆ ಅಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದೆ, ಬಟ್ ಕೋಯಲ್ಗೆ ಏನು ಲಾಸ್ ಇಲ್ಲ, ಅಲ್ಲಿ ಬೆನಿಫಿಟ್ ಆಗ್ತಾ ಇದೆ, ಲಾಸ್ ಇಲ್ಲ. ಸೊ ಇದು ಪ್ಲಸ್ ಮೈನಸ್ ಇಂಟ್ರಾಕ್ಷನ್ ಅಂತ ಹೇಳ್ಬಹುದು. ಓಕೆ, ಒಂಥರ ಪ್ಲಸ್ ಮೈನಸ್ ಇಂಟ್ರಾಕ್ಷನ್ ತರ ಆಗುತ್ತೆ. ಸೊ ಅದನ್ನ ಸ್ಪೆಷಲ್ ಪ್ಯಾರಾಸೈಟಿಸಮ್, ದಟ್ ಇಸ್ ಬ್ರೂಡ್ ಪ್ಯಾರಾಸೈಟಿಸಮ್ ಅಂತ ಹೇಳ್ತಿರ್ತೀವಿ. ನೆಕ್ಸ್ಟ್ ನೋಡೋಣ, ಶಾರ್ಟ್ ಆನ್ಸರ್ ಟೈಪ್ ಕ್ವಶನ್ಸ್. ಯೂಶುವಲಿ ಇದು 2 ಅಥವಾ 3 ಮಾರ್ಕ್ಸ್ ಕ್ವಶನ್ಸ್ ಇದರಲ್ಲಿ ನಾನು ಕವರ್ ಮಾಡಿದ್ದೀನಿ. ಏನಿದೆ ನೋಡಿ, why are coral reefs not found in the region from West Bengal to Andhra Pradesh but are found in the Tamil Nadu and on the east coast of India? ಸೊ ವೆಸ್ಟ್ ಬೆಂಗಾಲ್ ಇಂದ ಆಂಧ್ರವರೆಗೆ ನಮಗೆ ಕೋರಾಲ್ ರೀಫ್ ಸಿಗೋದಿಲ್ಲ, ಬಟ್ ಅದೇ ನೋಡಿದ್ರೆ ತಮಿಳುನಾಡು ಸುತ್ತಮುತ್ತ ನಮಗೆ ಕೋರಾಲ್ ರೀಫ್ ಬೇ ಆಫ್ ಬೆಂಗಾಲ್ ರೀಜನ್ ಅಲ್ಲಿ ಸಿಗ್ತಾ ಇರುತ್ತೆ. ಎಂತಕ್ಕೆ ಅಂತಂದ್ರೆ, ಕೋರಾಲ್ ರೀಫ್ ಗ್ರೋತ್ ಆಗ್ಬೇಕಂದ್ರೆ ಅಲ್ಲಿ ಏನ್ ಕಂಡೀಷನ್ ಇರ್ಬೇಕು ನೋಡಿ. ಫಾರ್ ದಿ ಗ್ರೋತ್ ಆಫ್ ದಿ ಕೋರಾಲ್ ರೀಫ್, ಒಂದು ಇದು ಸಿಲ್ಟೇಷನ್, ಸಿಲ್ಟೇಷನ್ ವೇರಿಯೇಷನ್, ಹೈ ಸಿಲ್ಟೇಷನ್ ಇರಬಾರ್ದು. ಓಕೆ, ಸಿಲ್ಟೇಷನ್ ಪ್ರಾಪರ್ ಆಗಿರಬೇಕು. ದೆನ್ ನೆಕ್ಸ್ಟ್ ಅದು ಬಿಟ್ರೆ ನೆಕ್ಸ್ಟ್ ಈಸ್ ಫ್ರೆಶ್ ವಾಟರ್ ಎಂಟ್ರಿ ಜಾಸ್ತಿ ಇರಬಾರ್ದು. ಲೋ ಫ್ರೆಶ್ ವಾಟರ್ ಎಂಟ್ರಿ, ಲೋ ಫ್ರೆಶ್ ವಾಟರ್ ಎಂಟ್ರಿ ಇರಬೇಕು. ಅಂದ್ರೆ ಜಾಸ್ತಿ ನದಿಯ ನೀರು ಅಲ್ಲಿ ಜಾಸ್ತಿ ಸೇರುವಂತ ಜಾಗ ಇರಬಾರ್ದು. ಲೋ ಫ್ರೆಶ್ ವಾಟರ್ ಎಂಟ್ರಿ. ಅಂಡ್ ಅಷ್ಟೇ ಅಲ್ಲ, ಇನ್ಕ್ರೀಸ್ಡ್ ಸಾಲ್ಟ್ ಕಾನ್ಸಂಟ್ರೇಷನ್, ಇನ್ಕ್ರೀಸ್ಡ್ ಸಾಲ್ಟ್ ಕಾನ್ಸಂಟ್ರೇಷನ್ ಇರಬೇಕು. ಅಂಡ್ ಆಪ್ಟಿಮಮ್ ಟೆಂಪರೇಚರ್, ಈ ಎಲ್ಲ ಕಂಡೀಷನ್ಸ್ ಗಳು ತಮಿಳುನಾಡು ರೀಜನ್ ಅಲ್ಲಿ ಜಾಸ್ತಿ ಸಿಗುತ್ತೆ. ಸೊ ದೇರ್ ಫೋರ್ ಯು ಕ್ಯಾನ್ ಸಿ ದಿ ಗ್ರೋತ್ ಆಫ್ ದಿ ಕೋರಲ್ ರೀಫ್ ಇನ್ ಅಂಡ್ ಅರೌಂಡ್ ದಿ ತಮಿಳುನಾಡು ರೀಜನ್ ಅಂಡ್ ಇನ್ ದಿ ಈಸ್ಟ್ ಕೋಸ್ಟ್. ನೆಕ್ಸ್ಟ್, ಇಫ್ ಎ ಫ್ರೆಶ್ ವಾಟರ್ ಫಿಶ್ ಈಸ್ ಪ್ಲೇಸ್ಡ್ ಇನ್ ಎ ಅಕ್ವೇರಿಯಂ ಕಂಟೈನಿಂಗ್ ಸೀ ವಾಟರ್, ಅಂದ್ರೆ ಒಂದು ಅಕ್ವೇರಿಯಂ ಅಲ್ಲಿ ಸಾಲ್ಟ್ ವಾಟರ್ ಇಡೋಣ, ಅದರಲ್ಲಿ ಫ್ರೆಶ್ ವಾಟರ್ ಫಿಶ್ ಅನ್ನ ಬಿಡೋಣ. ವಿಲ್ ದ ಫಿಶ್ ಏಬಲ್ ಟು ಸರ್ವೈವ್? ಎಕ್ಸ್ಪ್ಲೇನ್, ಗಿವ್ ದ ರೀಸನ್. ಫಿಶ್ ನಾಟ್ ಏಬಲ್ ಟು ಸರ್ವೈವ್, ನೋ, ಅಲ್ಲಿ ಸರ್ವೈವ್ ಆಗೋದಿಲ್ಲ.
Because the freshwater fish is adapted to the freshwater. Freshwater fish maintain the homeostasis only in the freshwater. Freshwater FW ಅಂತ ಬರಿತಾ ಇದ್ದೀನಿ, ಅಂದ್ರೆ ಫ್ರೆಶ್ ವಾಟರ್. MW ಅಂದ್ರೆ ಮರೈನ್ ವಾಟರ್. ಓಕೆ, ಫ್ರೆಶ್ ವಾಟರ್ ಫಿಶ್ ಮೇಂಟೈನ್ ಹೋಮಿಯೋಸ್ಟಾಸಿಸ್ ಓನ್ಲಿ ಇನ್ ಫ್ರೆಶ್ ವಾಟರ್. ಆ ರೀತಿ ಅಡಾಪ್ಟ್ ಆಗಿದೆ. ಅದರಲ್ಲಿ ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ ಫ್ರೆಶ್ ವಾಟರ್ ರೀಸನ್ ಮಾತ್ರ ಯೂಸ್ ಆಗುತ್ತೆ, ನಾಟ್ ಇನ್ ದಿ ಮರೈನ್ ವಾಟರ್. ಸೊ ದೇರ್ ಫೋರ್ ಅವು ಸರ್ವೈವ್ ಆಗೋದೇ ಇಲ್ಲ. ನೆಕ್ಸ್ಟ್, why do all the freshwater organisms have contractile vacuoles whereas majority of marine organisms lack them? ಫ್ರೆಶ್ ವಾಟರ್ ಆರ್ಗಾನಿಸಮ್ಸ್ ಗಳಲ್ಲಿ ಮಾತ್ರ ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ ಇದೆ, ಮರೈನ್ ಆರ್ಗಾನಿಸಮ್ಸ್ ಗಳಲ್ಲಿ ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲೇ ಇಲ್ಲ. ಎಂತಕ್ಕೆ ಅಂತ ಕ್ವಶನ್ ಕೇಳ್ತಿದ್ದಾರೆ. ಸೊ ಏನ್ ರೀಸನ್ ಇದೆ ನೋಡಿ ಇಲ್ಲಿ. ದ ರೀಸನ್ ಬಿಹೈಂಡ್ ದಿಸ್ ಈಸ್, ಇನ್ ದಿ ಫ್ರೆಶ್ ವಾಟರ್ ಫಿಶ್ ಇದೆಯಲ್ಲ, ಸೊ ಯೂಶಲಿ ಆರ್ ದ ಮರೈನ್ ವಾಟರ್ ಫಿಶ್. ಮರೈನ್ ವಾಟರ್ ಇದೆ ಅಂತಂದ್ರೆ ನಾವು ಮರೈನ್ ವಾಟರ್ ಸೆನ್ಸ್ ಅಲ್ಲಿ ಆನ್ಸರ್ ಮಾಡ್ತೀನಿ ನೋಡಿ. ಮರೈನ್ ವಾಟರ್ ಇದೆ ಅಂದ್ರೆ ಅಲ್ಲಿ ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ ಇಲ್ಲ. ಎಂತಕ್ಕೆ? ಇನ್ ದಿ ಮರೈನ್ ವಾಟರ್ ಫಿಶಸ್ ಅಲ್ಲಿ ಸಾಲ್ಟ್ ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ. ಇನ್ ದಿ ಮರೈನ್ ವಾಟರ್ ಫಿಶ್ ಬಾಡಿ ಒಳಗಡೆ ಮರೈನ್ ವಾಟರ್, MW ಅಂದ್ರೆ ಮರೈನ್ ವಾಟರ್. ಮರೈನ್ ವಾಟರ್ ಫಿಶ್ ಬಾಡಿ ಇದೆಯಲ್ಲ, ಅದು ವಿತ್ ಲೋ ಸಾಲ್ಟ್ ಕಾನ್ಸಂಟ್ರೇಷನ್. ಫಿಶ್ ಬಾಡಿ ಒಳಗಡೆ ಲೋ ಸಾಲ್ಟ್ ಕಾನ್ಸಂಟ್ರೇಷನ್ compared to external environment. ಅಂದ್ರೆ ಏನಾಯ್ತು, ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಹೆಂಗಿದೆ, ದಟ್ ಇಸ್ ಎ ಹೈಪರ್ ಸಲೈನ್ ಕಂಡೀಷನ್ ಇದೆ. ಹೈಪರ್ ಸಲೈನ್ ಕಂಡೀಷನ್ ಅಲ್ಲಿ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಇದೆ. ಸೊ ಹೈಪರ್ ಸಲೈನ್ ಕಂಡೀಷನ್ ಇದ್ರೆ ಅಲ್ಲಿ ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ ಬೇಕಾಗಿಲ್ಲ. ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ ದೇ ಆರ್ ಯೂಸ್ಫುಲ್ ಟು ಮೇಂಟೈನ್ ದಿ ವಾಟರ್ ಬ್ಯಾಲೆನ್ಸ್. ಈಗ ಇಲ್ಲಿ ವಾಟರ್ ಬ್ಯಾಲೆನ್ಸ್ ಬೇಕಾಗಿಲ್ಲ, ಇಲ್ಲ ಅಂದ್ರೆ ಅಲ್ಲಿ ಲೈಸಿಸ್ ಪ್ರಾಬ್ಲಮ್ ಆಗುತ್ತೆ. ಅದು ಟು ಅವಾಯ್ಡ್ ದಿ ಲೈಸಿಸ್ ಇನ್ ದಿ ಮರೈನ್ ವಾಟರ್ ಫಿಶಸ್ ದೇರ್ ಇಸ್ ಎ ನೋ ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ಸ್. ದೇ ಆರ್ ಫೌಂಡ್ ಓನ್ಲಿ ಇನ್ ದಿ ಫ್ರೆಶ್ ವಾಟರ್ ಫಿಶಸ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 4 ನೋಡಿ. ಡಿಫೈನ್ ಹೆಲಿಯೋಫೈಟ್ಸ್ ಅಂಡ್ ಸ್ಕಯೋಫೈಟ್. ನಾನು ಇಲ್ಲಿ ಎಕ್ಸ್ಟ್ರಾ ಪೇಜ್ ತಗೋತೀನಿ ನೋಡಿ. Question number 4, heliophytes ಮತ್ತೆ ಸ್ಕಯೋಫೈಟ್ ಅಂತ ಕೇಳ್ತಿದ್ದಾರೆ. ಇಲ್ಲಿ ಬರಿತಾ ಇದ್ದೀನಿ ಸ್ಕಯೋಫೈಟ್ಸ್. Heliophytes and skyophyte. Heliophytes are nothing but the plants which grow in a high intensity of light, high sunlight. Plants grow in high sunlight, high intensity light. High sunlight, a tree species, forest tree species grow in the high sunlight. They are the heliophytes. Example ide idikke teak plant, tegada mara. Okay, then skyophyte, the plants which grow in the low sunlight, low intensity light. Plants grow in low sunlight, low intensity light. Low sunlight, they are the skyophytes ಅಂತ ಹೇಳ್ತೀವಿ. ಎಕ್ಸಾಂಪಲ್ ನೋಡಿ ಇದಕ್ಕೆ ಎಗಲ್ ಮಾರ್ಮೆಲೋಸ್, ಎಗಲ್ ಅಂತ ಹೇಳ್ತೀವಿ. ಓಕೆ, ಎಜಲ್ ಪ್ಲಾಂಟ್ ಇದೆಯಲ್ಲ, ದಟ್ ಇಸ್ ಎ ಸ್ಕಯೋಫೈಟ್ ಅಂತ ಹೇಳ್ಬಹುದು. ನೆಕ್ಸ್ಟ್ ಇದು 4th ಕ್ವಶನ್ ಆಯ್ತು. ಕ್ವಶನ್ ನಂಬರ್ 5 ನೋಡಿ. ವೈ ಡು ಸಬ್ಮರ್ಜ್ಡ್ plants pursue weaker illumination than the exposed floating plants in the lake? Just ಒಂದು ಡಿಫ್ರಾಕ್ಷನ್, ಸನ್ಲೈಟ್ ಆಂಗಲ್ ಆಫ್ ರಿಫ್ರಾಕ್ಷನ್ ಅಂತ ಹೇಳ್ತೀವಿ ನೋಡಿ, ಅದೇ ಇಲ್ಲೂ ಕೂಡ ಆನ್ಸರ್ ಆಗುತ್ತೆ. ಇಟ್ ಈಸ್ ಡ್ಯೂ ಟು ದಿ ರಿಫ್ರಾಕ್ಷನ್ ಆಫ್ ಲೈಟ್. ಸೊ ಅಲ್ಲಿ ರಿಫ್ರಾಕ್ಟೆಡ್ ಲೈಟ್ ವಿಲ್ ಗೆಟ್ ಮೋರ್ ಅಂಡ್ ಮೋರ್ ಇನ್ ದಿ ಫ್ಲೋಟಿಂಗ್ ಪ್ಲಾಂಟ್ಸ್, ಬಟ್ ದ ರಿಫ್ರಾಕ್ಟೆಡ್ ಲೈಟ್ ವಿಲ್ ನಾಟ್ ಎಂಟರ್ ಇನ್ ಟು ದಿ ಸಬ್ಮರ್ಜ್ಡ್ ರೀಜನ್ ಆಫ್ ವಾಟರ್ ಬಾಡಿ. ಸೊ ಇದಕ್ಕೂ ಕೂಡ ಅದೇ ಸೇಮ್ ಆನ್ಸರ್ ಆಗುತ್ತೆ, ಡ್ಯೂ ಟು ದಿ ರಿಫ್ರಾಕ್ಷನ್. It is due to the refraction of sunlight which not enter into the deep water bodies. Deep water bodies ಅಲ್ಲಿ ಅದು ಪ್ರಾಪರ್ ಆಗಿ ಎಂಟರ್ ಆಗೋದೇ ಇಲ್ಲ. ಓಕೆ, ಅದು ಆಯ್ತು. ಮತ್ತೆ ಅಷ್ಟೇ ಅಲ್ಲ, ಯೂಶಲಿ ಸನ್ಲೈಟ್ ವಿಸಿಬಲ್ ಲೈಟ್ ರೇಂಜ್ ಆಫ್ ದಿ ಸನ್ಲೈಟ್ ಇದೆ, ವಿಸಿಬಲ್ ರೇಂಜ್ ಅಂತ ಹೇಳಿ. UV ರೇಂಜ್ ಇದೆ,
ಅದು ಲೋವರ್ ರೇಡಿಯೇಷನ್ ಲೈಟ್ ಆಯ್ತು. ಅದು ಬಿಟ್ಟು ವಿಸಿಬಲ್ ಫೋಟೋಸಿಂಥೆಟಿಕ್ ಲೈಟ್ ಇದೆ, ಅದು ವಿಸಿಬಲ್ ರೇಡಿಯೇಷನ್ ಆಫ್ ಲೈಟ್ ಅಂತ ಹೇಳ್ತೀವಿ. ದಟ್ ಇಸ್ 400 nanometer to 700 nanometer. In that, in the visible range of light, there are totally 7 colors are there. VIBGYOR ಅಂತ ಹೇಳ್ತೀವಿ. In that, only blue color light have the ability to penetrate into the deep water body, but not remaining light. ಅಂದ್ರೆ ಬ್ಲೂ ಕಲರ್ ಏನಿದೆ, ಲೋವರ್ ವೇವ್ ಲೆಂತ್ ಮ್ಯಾಕ್ಸಿಮಮ್ ಎನರ್ಜಿ ಇದೆ, ಅದು ಮಾತ್ರ ಪೆನೆಟ್ರೇಟ್ ಆಗುತ್ತೆ. ಬಟ್ ರಿಮೈನಿಂಗ್ 6 ಲೈಟ್ ದೇ ಆರ್ ಅನ್ಏಬಲ್ ಟು ಪೆನೆಟ್ರೇಟ್, ಅಲ್ಲಿ ರಿಫ್ರಾಕ್ಟ್ ಆಗಿ ಡೀಪ್ ವಾಟರ್ ರೇಂಜ್ಗೆ ಎಂಟರ್ ಆಗೋದೇ ಇಲ್ಲ. ಸೊ ಇದು ಆಯ್ತು. ನೆಕ್ಸ್ಟ್ ಕ್ವಶನ್ ನಂಬರ್ 6 ನೋಡಿ. ಇನ್ ಎ ಸೀ ಶೋರ್ ದ ಬೆಂಥಿಕ್ ಎನಿಮಲ್ಸ್, ಓಕೆ, in a seashore the benthic animals live in sandy, muddy and rocky substrata. According to developed the following adaptations. Okay, accordingly they developed the following animals. And the ಕೆಲವೊಂದು animals ಇದೆ seashore ಅಲ್ಲಿ, they found in the bottom of the water body, that is a sandy ಅಥವಾ muddy ಅಥವಾ rocky. Benthic, the animals which survive in the bottom of water body. Animals which are found in the bottom of water body, ಬೆಂಥಿಕ್ ಅನಿಮಲ್ಸ್ ಅಂತ ಹೇಳ್ತೀವಿ. ಅಲ್ಲಿ ವಾಟರ್ ಬಾಡಿಯಲ್ಲಿ ಕೆಲವೊಂದು ಮರಳಲ್ಲಿ ಇರುತ್ತೆ, ಬಾಟಮ್ ಆಫ್ ವಾಟರ್ ಬಾಡಿಯಲ್ಲಿ ಮರಳಲ್ಲಿ ಇರುತ್ತೆ, ಕೆಲವೊಂದು ಮಡ್ಡಿ ಕೀಚಡ್ ಅಂತ ಹೇಳ್ತೀವಲ್ಲ, ಎಂತ ಕೆಸರು, ಓಕೆ, ನೀರಿನ ಕೆಸರಲ್ಲಿ ಇರುತ್ತೆ, ಕೆಲವೊಂದು ಬಂಡೆ ಕಲ್ಲಿಗೆ, ನೀರಿನ ಕೆಳಗಡೆ ತಳಭಾಗದಲ್ಲಿ ಬಂಡೆ ಕಲ್ಲು ಇರುತ್ತಲ್ಲ ಅದಕ್ಕೆ ಅಟ್ಯಾಚ್ ಆಗಿರುತ್ತೆ. ಸೊ ಈ ಅಟ್ಯಾಚ್ಮೆಂಟ್ಗೆ ಅಲ್ಲಿ ಏನೇನು ಅಡಾಪ್ಟೇಷನ್ ಸಿಗುತ್ತೆ? ಬರೋಯಿಂಗ್ ಅನಿಮಲ್ಸ್ ಯೂಶಲಿ, ಇಲ್ಲಿ ದ ಬರೋಯಿಂಗ್ ಅಡಾಪ್ಟೇಷನ್ಸ್ ಇರುತ್ತಲ್ಲ, ಬರೋಯಿಂಗ್ ಅಡಾಪ್ಟೇಷನ್ಸ್ ಫೌಂಡ್, ಹಿಂಗ್ ಬರಿತಾ ಇದ್ದೀನಿ ಇಲ್ಲಿ ನಿಮಗೆ ಅರ್ಥ ಆಗ್ಲಿ. ಬರೋಯಿಂಗ್ ಅಡಾಪ್ಟೇಷನ್ಸ್ ಇನ್ ಸ್ಯಾಂಡಿ ರೀಸನ್. ಬರೋಯಿಂಗ್ ಅಡಾಪ್ಟೇಷನ್ಸ್ ಆರ್ ಫೌಂಡ್ ಇನ್ ದಿ ಸ್ಯಾಂಡಿ ರೀಸನ್. ಎಸ್ಪೆಷಲಿ ಇದಕ್ಕೆ ಎಕ್ಸಾಂಪಲ್ ಇದೆ ಕ್ರಾಬ್ಸ್ ಅಥವಾ ಲಾಬ್ಸ್ಟರ್ಸ್, crabs, lobsters are the example, etc. Next, building cubes. Cube building ಇದೆಲ್ಲ, usually building cubes are the adaptations of the partial feeding nature ಗಾಗಿ ಇದು ಬೇಕಾಗುತ್ತೆ. adaptation for partial feeding ಅಥವಾ we can say partial feeding ಅಂತ ಹೇಳಿವಿ, ಅಥವಾ passive feeding. okay, for passive feeding is a best word. For passive feeding adaptation ಇದೆ, and we can see such adaptations in the zooplanktons. We can see such adaptations in the zooplanktons. Then hold fast ya peduncle attachment ಗೆ suckers ಎಲ್ಲ ಇರುತ್ತೆ ಅಥವಾ hold fast ಇರುತ್ತೆ. So such adaptations for attachment ಗಾಗಿ ಇಲ್ಲಿ ಅಡಾಪ್ಟೇಷನ್ಸ್ ಇದೆ. ಅಂಡ್ ಅಟ್ಯಾಚ್ಮೆಂಟ್ ಗಾಗಿ ಸಕರ್ಸ್ ತರ, ಒಂದು ಹುಕ್ಸ್ ತರ ಅಥವಾ ಸಕರ್ಸ್ ತರ ಅಡಾಪ್ಟೇಷನ್ಸ್ ಇರುತ್ತೆ. ಮೋಸ್ಟ್ ಕಾಮನ್ಲಿ ವಿ ಕ್ಯಾನ್ ಸಿ ಇಟ್ ಇಸ್ ಇನ್ ದಿ ಲೀಚಸ್ ಗಳಲ್ಲಿ ಇದೆಲ್ಲ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರುತ್ತೆ. ಸೊ ಫೈಂಡ್ ದಿ ಸೂಟೇಬಲ್ ಸಬ್ಸ್ಟ್ರಾಟಮ್ ಅಡಾಪ್ಟೇಷನ್ ಇದೆ ಆಯ್ತು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 7 ನೋಡಿ. categorize the following. It is in rocky substance. Okay, in the rocky region. Adaptations of muddy. ಇದು ಮಡ್ಡಿ, ಮಡ್ಡಿ ರೀಸನ್ ಅಲ್ಲಿ ಈ ಅಡಾಪ್ಟೇಷನ್ ಇದೆ ನೋಡಿ. ಇದು ಸ್ಯಾಂಡ್ ಅಲ್ಲಿ ಇರುತ್ತೆ, ಇದು ಮಡ್ ಅಡಾಪ್ಟೇಷನ್ಸ್ ಆಗಿದೆ, ಇದು ರಾಕಿ ಅಡಾಪ್ಟೇಷನ್ಸ್ ಆಗಿದೆ, ರಾಕ್ ಅಡಾಪ್ಟೇಷನ್ಸ್ ಆಗಿದೆ. ಇದು ನೆನಪಿಟ್ಟುಕೊಳ್ಬೇಕು. ಕ್ವಶನ್ ಪ್ರಕಾರ ಇದು ಆನ್ಸರ್ ಆಯ್ತು. ನೆಕ್ಸ್ಟ್ ಕ್ವಶನ್ ನಂಬರ್ 7 ನೋಡಿ. categorize the following plants into hydrophytes, helophytes, mesophytes and xerophytes. Give reason for your answer. ನಿಮ್ಮ ಆನ್ಸರ್ಗೆ ರೀಸನ್ ಕೂಡ ಕೊಡಬೇಕು. ಸಾಲ್ವಿನಿಯಾ ಹೈಡ್ರೋಫೈಟ್ ಇದೆ, ಇದು ಸಾಲ್ವಿನಿಯಾ ಇಸ್ ಅ ಹೈಡ್ರೋಫೈಟ್. ಓಕೆ, ಇಟ್ ಈಸ್ ಅಕ್ವಾಟಿಕ್ ಪ್ಲಾಂಟ್ ಇದೆ, ಅಕ್ವಾಟಿಕ್, ಲಿವ್ ಇನ್ ದಿ ವಾಟರ್ ಬಾಡಿ. ಅಪುನ್ಸಿಯಾ ಝೆರೋಫೈಟ್ ಇದೆ, ಅಪುನ್ಸಿಯಾ ಝೆರೋಫೈಟ್, ಲಿವ್ ಇನ್ ದಿ ಡ್ರೈ ಏರಿಯಾ ಅಥವಾ ಡೆಸರ್ಟ್ಸ್ ಅಲ್ಲಿ ಸರ್ವೈವ್ ಆಗುತ್ತೆ. ಸೊ ಅಪುನ್ಸಿಯಾ ಇಸ್ ಝೆರೋಫೈಟ್. ರೈಸೋಫೋರಾ ಇಟ್ ಇಸ್ ಎ ಹೆಲೋಫೈಟ್ ಅಂತ ಹೇಳ್ಬೋದು. ಇಟ್ ಇಸ್ ಎ ಹೆಲೋಫೈಟ್, ಲಿವ್ ಇನ್ ದಿ ಸಲೈನ್ ಸಾಯಿಲ್.
ಇದು ಸಲೈನ್ ಸಾಯಿಲ್ ಅಲ್ಲಿ ಗ್ರೋತ್ ಆಗ್ತಾ ಇರುತ್ತೆ. ಮ್ಯಾಂಜಿಫೆರಾ ಇಟ್ ಇಸ್ ಸೈಂಟಿಫಿಕ್ ನೇಮ್ ಆಫ್ ಮ್ಯಾಂಗೋ ಪ್ಲಾಂಟ್. ಮ್ಯಾಂಜಿಫೆರಾ ಇಂಡಿಕಾ ಅಂತ ಹೇಳ್ತೀವಿ. ಓಕೆ, ಇಟ್ ಇಸ್ ಎ ಮೀಸೋಫೈಟ್ ಅಂತ ಹೇಳ್ತೀವಿ ಇದನ್ನ. ಇಟ್ ಇಸ್ ಎ ಮೀಸೋಫೈಟ್, moist condition, moist weather, so requires optimum moist weather, require optimum moist weather for its growth. Moist weather ya moist condition, yeah, just like tropical conditions. So idu aitu. Next nodona, in a pond we see plant which are free floating, rooted, submerged, rooted, emergent, rooted with floating leaves. Write the type of plants against each of them. ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಕೊಡಲಾಗಿದೆ. ಅವುಗಳ ಆನ್ಸರ್ ನಾನು ಆಲ್ರೆಡಿ ಇಲ್ಲಿ ಬರೆದಿಟ್ಟಿದ್ದೀನಿ, ನೋಡ್ಕೊಳ್ಳಿ. ಹೈಡ್ರಿಲ್ಲಾ ಏನಿದೆ, ಇದು ಕಂಪ್ಲೀಟ್ಲಿ ಅಕ್ವಾಟಿಕ್ ಪ್ಲಾಂಟ್ಸ್ ಇದೆ, ಸಬ್ಮರ್ಜ್ಡ್ ಇದೆ, ದಟ್ ಇಸ್ ಎ ರೂಟೆಡ್ ಸಬ್ಮರ್ಜ್ಡ್ ಪ್ಲಾಂಟ್ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಟೈಫಾ, ಇಟ್ ಇಸ್ ಎ ನೀರಲ್ಲಿ ಇರುತ್ತೆ, ದಟ್ ಇಸ್ ಎ ರೂಟೆಡ್ ಎಮರ್ಜೆಂಟ್ ಪ್ಲಾಂಟ್ ಅಂತ ಹೇಳ್ತೀವಿ. ನೀರಲ್ಲಿದೆ ಬಟ್ ಅದರ ರೂಟ್ ಕೆಳಗಡೆ, ನೀರಿನ ಒಳಗಡೆ ರೂಟ್ ಇದೆ ಬಟ್ ಪ್ಲಾಂಟ್ ಪಾರ್ಟ್ ನೀರಿನ ಮೇಲೆ ಗ್ರೋ ಆಗ್ತಾ ಇದೆ, ದಟ್ ಇಸ್ ಎ ಟೈಫಾ ಪ್ಲಾಂಟ್, ರೂಟೆಡ್ ಎಮರ್ಜೆಂಟ್ ಅಂತ ಹೇಳ್ತೀವಿ. ನಿಂಫಿಯಾ ರೂಟೆಡ್ ವಿತ್ ಫ್ಲೋಟಿಂಗ್ ಪ್ಲಾಂಟ್ಸ್ ಯಾ ಫ್ಲೋಟಿಂಗ್ ಲೀವ್ಸ್. ರೂಟ್ ನೀರಲ್ಲಿ ರೂಟ್ ಇದೆ, ನೀರಿನ ಒಳಗಡೆ ಭೂಮಿ ಇರುತ್ತಲ್ಲ, ನೆಲ ಇರುತ್ತಲ್ಲ, ಅದರಲ್ಲಿ ರೂಟ್ ಇದೆ ಬಟ್ ಅದರ ಲೀವ್ಸ್ಗಳು ನೀರಿನ ಮೇಲೆ ತೇಲ್ತಾ ಇರುತ್ತೆ, ದಟ್ ಇಸ್ ಎ ನಿಂಫಿಯಾ. ಲೆಮ್ನಾ ದಟ್ ಇಸ್ ಎ ಫ್ರೀ ಫ್ಲೋಟಿಂಗ್ ಪ್ಲಾಂಟ್, ನೀರಿನ ಮೇಲೆ ತೇಲಾಡ್ತಾ ಇರುತ್ತೆ ಕಂಪ್ಲೀಟ್ ಬಾಡಿ. ನೀರು ಹೇಗೆ ಆ ಕಡೆ ಈ ಕಡೆ ಮೂವ್ಮೆಂಟ್ ಆಗುತ್ತಲ್ಲ, ಅದರ ಜೊತೆಗೆ ಈ ಪ್ಲಾಂಟ್ ಕೂಡ ಮೂವ್ಮೆಂಟ್ ಆಗ್ತಾನೆ ಇರುತ್ತೆ. ನೆಕ್ಸ್ಟ್ ವ್ಯಾಲಿಸ್ನೇರಿಯಾ, ಇಟ್ ಇಸ್ ಎ ರೂಟೆಡ್ ಎಮರ್ಜೆಂಟ್ ಪ್ಲಾಂಟ್. ಅಂದ್ರೆ ಏನಾಗ್ತಾ ಇದೆ, ನೀರಿನಲ್ಲಿ ರೂಟ್ ಇದೆ ಬಟ್ ಪ್ಲಾಂಟ್ ಪಾರ್ಟ್ಸ್ಗಳು ಮೇಲ್ಗಡೆ ಬಂದಿದೆ. ಓಕೆ, ಸೊ ದಟ್ ಇಸ್ ಎ ರೂಟೆಡ್ ಎಮರ್ಜೆಂಟ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಈ ರೀತಿ ಆಯ್ತು. Next, the density of population in a habitat per unit area is measured in different units. Write the unit measurement against the following. So, bacteria. ಅಲ್ಲಿ ಡೆನ್ಸಿಟಿ, ಪಾಪ್ಯುಲೇಷನ್ ಡೆನ್ಸಿಟಿ ಹೆಂಗ್ ಮೆಜರ್ಮೆಂಟ್ ಮಾಡೋದು, ಏನ್ ಯೂನಿಟ್ ಫಾಲೋ ಮಾಡ್ತಾರೆ? ಸೊ ಬ್ಯಾಕ್ಟೀರಿಯಾ, ನಂಬರ್ ಆಫ್ ಬ್ಯಾಕ್ಟೀರಿಯಾ, ನಂಬರ್ ಆಫ್ ಆರ್ಗ್ಯಾನಿಸಮ್ಸ್ ಆರ್ ಇಂಡಿವಿಜುವಲ್ಸ್, ನಂಬರ್ ಆಫ್ ಸೆಲ್ಸ್, ಬ್ಯಾಕ್ಟೀರಿಯಾ ಅಂದ್ರೆ ಸೆಲ್ಸ್ ಇದೆ ಅಲ್ಲಿ, ನಂಬರ್ ಆಫ್ ಸೆಲ್ಸ್ ಪರ್ ಯೂನಿಟ್ ಏರಿಯಾ ಅಥವಾ ಮೈಕ್ರೋಸ್ಕೋಪಿಕ್, ಒಂದು ಮೈಕ್ರೋಸ್ಕೋಪಿಕ್ ಫೀಲ್ಡ್ ಅಲ್ಲಿ ಎಷ್ಟು ಬ್ಯಾಕ್ಟೀರಿಯಲ್ ಸೆಲ್ಸ್ ಇದೆ ಅದನ್ನ ಇಲ್ಲಿ ಮೇಜರ್ ಮಾಡಲಾಗುತ್ತೆ. ಬ್ಯಾನಿಯನ್ ಟ್ರೀ ಇದೆ, ನಂಬರ್ ಆಫ್ ಪ್ಲಾಂಟ್ಸ್ ಪರ್ ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ ಎಷ್ಟು ಬ್ಯಾನಿಯನ್ ಟ್ರೀ ಇದೆ, ಈ ರೀತಿ ಮಾಡಬಹುದು. ಆರ್ ಇಲ್ಲಿ ಇನ್ನೊಂದು ಫಾಲೋ ಮಾಡ್ತಾರೆ, ಬಯೋಮಾಸ್ ಪರ್ ಯೂನಿಟ್ ಏರಿಯಾ. ಆ ಪ್ಲಾಂಟ್ ನ ಬಯೋಮಾಸ್ ಎಷ್ಟಿದೆ ಅದನ್ನು ಮೇಜರ್ ಮಾಡ್ತಾರೆ. ಬಯೋಮಾಸ್ ಪರ್ ಯೂನಿಟ್ ಏರಿಯಾ, ಇದನ್ನು ಕೂಡ ಫಾಲೋ ಮಾಡ್ತಾರೆ ಅಲ್ಲಿ. ದೆನ್ ಡಿಯರ್, ದ ನಂಬರ್ ಆಫ್ ಇಂಡಿವಿಜುವಲ್ಸ್ ಪರ್ ಸ್ಕ್ವೇರ್ ಕಿಲೋಮೀಟರ್, ಇದನ್ನು ಕೂಡ ಫಾಲೋ ಮಾಡ್ತಾರೆ. ನೆಕ್ಸ್ಟ್ ಫಿಶ್, ಇಲ್ಲೂ ಕೂಡ ನಂಬರ್ ಆಫ್ ಇಂಡಿವಿಜುವಲ್ಸ್ ಪರ್ ಯೂನಿಟ್ ಏರಿಯಾ ಅಂತ ಹೇಳಿ, ಪರ್ ಯೂನಿಟ್ ಏರಿಯಾ. ಆರ್ ಇಲ್ಲಿ ರಿಲೇಟಿವ್ ಡೆನ್ಸಿಟಿ ಕೂಡ ಫೈಂಡ್ ಔಟ್ ಮಾಡ್ತಾರೆ. ಹೆಂಗೆ, ನಂಬರ್ ಆಫ್ ಫಿಶ್ ಪರ್ ಟ್ರಾಪಿಂಗ್, ಇದನ್ನು ಕೂಡ ಫಾಲೋ ಮಾಡ್ತಾರೆ. ನಂಬರ್ ಆಫ್ ಫಿಶಸ್ ಪರ್ ಟ್ರಾಪಿಂಗ್, ಇಲ್ಲಿ ಬಾರ್ ಅಂದ್ರೆ ಪರ್ ಟ್ರಾಪಿಂಗ್, ಪ್ರತಿ ಟ್ರಾಪಿಂಗ್ ಅಲ್ಲೂ ಎಷ್ಟು ಫಿಶಸ್ ಸಿಗ್ತಾ ಇದೆ ಅದು ಕೂಡ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಈ ರೀತಿ ಆಯ್ತು. ನೆಕ್ಸ್ಟ್ ಇಲ್ಲಿ ಒಂದು ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಓಕೆ, ಮತ್ತೆ ಲೇಬಲಿಂಗ್ ಮಾಡಿದ್ದಾರೆ 1, 2 and 3. ಲೇಬಲ್ ದ 3 ಟೈರ್ಸ್ 1, 2 and 3 ಗಿವನ್ ಇನ್ ದಿ ಅಬೋವ್ ಏಜ್ ಪಿರಾಮಿಡ್. ಸೊ ಇಲ್ಲಿದೆ ಇದು ಪ್ರೀ ರಿಪ್ರೊಡಕ್ಟಿವ್, ಇದು ಆಯ್ತು ಪ್ರೀ ರಿಪ್ರೊಡಕ್ಟಿವ್. ಇಲ್ಲಿ ಪ್ರೀ ರಿಪ್ರೊಡಕ್ಟಿವ್ ಇಂಡಿವಿಜುವಲ್ಸ್ ಇರುತ್ತೆ, ಇದು ಆಯ್ತು ರಿಪ್ರೊಡಕ್ಟಿವ್ ಇಂಡಿವಿಜುವಲ್ಸ್. ಮತ್ತೆ 3 ಇದೆಯಲ್ಲ, ಇದು ಪೋಸ್ಟ್ ರಿಪ್ರೊಡಕ್ಟಿವ್ ಇದೆ. ನೆಕ್ಸ್ಟ್, ವಾಟ್ ಟೈಪ್ ಆಫ್ ಪಾಪ್ಯುಲೇಷನ್ ಗ್ರೋತ್ ಈಸ್ ರಿಪ್ರೆಸೆಂಟೆಡ್ ಬೈ ದಿ ಅಬೋವ್ ಏಜ್ ಪಿರಾಮಿಡ್. ಇದು ಯಾವ ಪಾಪ್ಯುಲೇಷನ್ ಗ್ರೋತ್ ತೋರಿಸುತ್ತೆ? ಇಲ್ಲಿ ಏನಾಗುತ್ತೆ,
ಪ್ರೀ ರಿಪ್ರೊಡಕ್ಟಿವ್ ಇಂಡಿವಿಜುವಲ್ಸ್ ಅಂದ್ರೆ ಯಂಗ್ ಇಂಡಿವಿಜುವಲ್ಸ್ ಪಾಪ್ಯುಲೇಷನ್ ಬಹಳನೇ ಹೆಚ್ಚಿದೆ. ಸೊ ಇದು ಏನಾಯ್ತು, ಇಟ್ ಇಸ್ ಎಕ್ಸ್ಪಾಂಡಿಂಗ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ. ಇದು ಏನಿದೆಯಲ್ಲ ಇದು ಎಕ್ಸ್ಪಾಂಡಿಂಗ್ ಪಾಪ್ಯುಲೇಷನ್ ಅಥವಾ ಎಕ್ಸ್ಪಾಂಡಿಂಗ್ ಪಿರಾಮಿಡ್ ಅಂತ ಹೇಳ್ಬೋದು. ಇದು ಎಕ್ಸ್ಪಾಂಡಿಂಗ್ ಪಾಪ್ಯುಲೇಷನ್ ರಿಪ್ರೆಸೆಂಟ್ ಮಾಡ್ತಾ ಇದೆ ಅಥವಾ ಗ್ರೋಯಿಂಗ್ ಪಾಪ್ಯುಲೇಷನ್ ಅಂತ ನಾವು ಹೇಳ್ತೀವಿ. ಕ್ವಶನ್ ನಂಬರ್ 11 ನೋಡಿ. ಇನ್ ಅನ್ ಅಸೋಸಿಯೇಷನ್ ಆಫ್ ಟೂ ಅನಿಮಲ್ ಸ್ಪೀಸೀಸ್, one is termite which feeds on wood and the other is protozoan trichonympha present in the gut of the termite. ಒಂದು ಟರ್ಮೈಟ್ ಇದೆ, ಓಕೆ, ಇದು ಟರ್ಮೈಟ್ ಸ್ಪೀಸೀಸ್. ಅದರ ಒಳಗಡೆ ಟ್ರೈಕೋನಿಂಫಾ ಸ್ಪೀಸೀಸ್ ಇದೆ, ಅದರ ಗಟ್ ಒಳಗಡೆ. ಸೊ ಈ ಎರಡೂದರ ಮಧ್ಯ ಎಂತ ವಾಟ್ ಕೈಂಡ್ ಆಫ್ ಅಸೋಸಿಯೇಷನ್ ದೇ ಎಸ್ಟಾಬ್ಲಿಷ್, ದಟ್ ಇಸ್ ಎರಡು ಮ್ಯೂಚುವಲ್ ಆಗಿ ಅಸೋಸಿಯೇಟ್ ಆಗ್ತಾ ಇರುತ್ತೆ. ಸೊ ಇದು ಮ್ಯೂಚುವಲಿಸಮ್ ಅಂತ ಹೇಳ್ತೀವಿ. ಇಟ್ ಇಸ್ ಎ ಮ್ಯೂಚುವಲಿಸಮ್ ಟೈಪ್ ಆಫ್ ಅಸೋಸಿಯೇಷನ್ ತೋರಿಸ್ತಾ ಇದೆ. ನೆಕ್ಸ್ಟ್ ಕ್ವಶನ್ ನಂಬರ್ 12 ನೋಡಿ. ಲೈನಾಸ್ ಆರ್ ವೆಸ್ಕ್ಯುಲರ್ ಪ್ಲಾಂಟ್ಸ್. ಓಕೆ, ಲೈನಾಸ್ ಆರ್ ವೆಸ್ಕ್ಯುಲರ್ ಪ್ಲಾಂಟ್ಸ್ ರೂಟೆಡ್ ಇನ್ ದಿ ground and maintain erectness for their stem by making use of other trees for support. They do not maintain a direct relation with those trees. Okay, linas andre ಕೆಲವೊಂದು climbers ಇದೆ. Okay, they are growing erectly with the support of other trees. ಬೇರೆ ಟ್ರೀಗಳ ಸಪೋರ್ಟ್ ಜೊತೆಗೆ ಅವು ಇರೆಕ್ಟ್ ಆಗಿ ಗ್ರೋತ್ ಆಗ್ತಾ ಇದೆ in the forest areas. Discuss the type of association with the linas have with the trees. Illi linas they are associated with the trees only for the physical support. Alli parasitic relationship ಏನು ಇಲ್ಲ, only for physical support. Linas ಇದೆಯಲ್ಲ, linas ಅಂದ್ರೆ ಇವು epiphyte ತರ ಗ್ರೋತ್ ಆಗ್ತಾ ಇದೆ. Just like a epiphyte means growing on other trees without causing any harm. So linas grow on trees only for support. Only for support. ಸಪೋರ್ಟ್ ಸಲುವಾಗಿ ಮಾತ್ರ ಗ್ರೋತ್. ಜಸ್ಟ್ ಲೈಕ್ ನಾವಿಲ್ಲಿ ಕಮೆನ್ಸಲಿಸಮ್ ಹೇಳ್ಬೋದು. ಒಂದಕ್ಕೆ ಯೂಸ್ ಆಗ್ತಾ ಇದೆ, ಅಲ್ಲಿ ಟ್ರೀ ಸ್ಪೀಸೀಸ್ ನಾಟ್ ಹಾರ್ಮ್ಡ್, ನಾಟ್ ಬೆನಿಫಿಟೆಡ್. ಬಟ್ ಲೈನಾಸ್ ದೇ ವಿಲ್ ಶೋ ದಿ ಕಾಂಪಿಟೇಷನ್. ದೇ ಕಾಂಪೀಟ್ ವಿತ್ ದಿ ಟ್ರೀಸ್ ಫಾರ್ ಸನ್ಲೈಟ್ ಆರ್ ವಾಟರ್. ಅಲ್ಲಿ ಡೈರೆಕ್ಟ್ ಕಾಂಪಿಟೇಷನ್ ಏನಿಲ್ಲ, ಬಟ್ ಇನ್ಡೈರೆಕ್ಟ್ ಆಗಿ ಬೇರೆ ಅಬಯೋಟಿಕ್ ಫ್ಯಾಕ್ಟರ್ಗಾಗಿ ಕಾಂಪಿಟೇಷನ್ ಮಾಡುತ್ತೆ ಅದು. ಲೈನಾಸ್ ಇದೆಯಲ್ಲ, ಲೈನಾಸ್ compete with tree for sunlight and water. ಅಲ್ಲಿ ಡೈರೆಕ್ಟ್ ಇಲ್ಲ, ಇಂಡೈರೆಕ್ಟ್ ಆಗಿ ಕಾಂಪಿಟೇಷನ್ ಮಾಡ್ತಾ ಇದೆ. ಈ ರೀತಿಯಲ್ಲಿ ರಿಲೇಶನ್ಶಿಪ್ ಇದೆ. Give the scientific names of any two microorganisms inhabiting the human intestine. ನಮ್ಮ ಬಾಡಿ ಇಂಟೆಸ್ಟೈನ್ ಅಲ್ಲಿ ಸಿಗುವಂತ ಯಾವುದಾದ್ರೂ ಎರಡು ಮೈಕ್ರೋಬ್ಸ್ ಗಳ ಹೆಸರನ್ನು ಹೇಳಿ ಅಂತ ಕೇಳ್ತಿದ್ದಾರೆ. ಒಂದು ಮೋಸ್ಟ್ ಕಾಮನ್ ಆಗಿ ನೋಡಿ ಯಾವ್ದಿದೆ, ಈ ಕೊಲಾಯ್, ಎಸ್ಸರ್ಚಿಯಾ ಕೊಲಾಯ್ ಅಂತ ಹೇಳ್ತೀವಿ. ಓಕೆ, ಈ ಕೊಲಾಯ್ ನಮ್ಮ ಬಾಡಿ ಇಂಟೆಸ್ಟೈನ್ ಅಲ್ಲಿ ಸಿಗುತ್ತೆ. ಇವನ್ ಲ್ಯಾಕ್ಟೋಬ್ಯಾಸಿಲಸ್ ಕೂಡ ನಮ್ಮ ಬಾಡಿಯಲ್ಲಿ ಸಿಗ್ತಾ ಇರುತ್ತೆ. ಲ್ಯಾಕ್ಟೋಬ್ಯಾಸಿಲಸ್ ಸ್ಪೀಸೀಸ್ ನಮ್ಮ ಬಾಡಿಯಲ್ಲಿ ಇಂಟೆಸ್ಟೈನ್ ಅಲ್ಲಿ ನಮ್ಮ ಗಟ್ ಅಲ್ಲಿ ಸಿಗ್ತಾ ಇರುತ್ತೆ. ಕ್ವಶನ್ ನಂಬರ್ 14 ನೋಡಿ. ವಾಟ್ ಈಸ್ ಟ್ರೀ ಲೈನ್? ಟ್ರೀ ಲೈನ್ ಅಂದ್ರೆ ಏನು? A range of mountain above which there is no species will grows, no plants will grows. ಹಿಂಗಂದ್ರೆ ನೋಡಿ, ಇಲ್ಲಿ ಒಂದು ಮೌಂಟನ್ ಇದೆ, ಓಕೆ, ಒಂದು ಬೆಟ್ಟ ಪ್ರದೇಶ ಇದೆ. ಸೊ ಅಲ್ಲಿ ನೀವು ಬೇಕಾದ್ರೆ ಮುಳ್ಳಯ್ಯನಗಿರಿ ಅಥವಾ ಚಾರ್ಮುಡಿ ಘಾಟ್ ಈ ವಿಸಿಟ್ ಕೊಟ್ಟದ್ದೇ ಆದ್ರೆ, ಅಥವಾ ಆಗುಂಬೆ ಘಾಟ್ ಇಲ್ಲೆಲ್ಲ ವಿಸಿಟ್ ಕೊಟ್ಟದ್ದೇ ಆದ್ರೆ, ಒಂದು ಲೆವೆಲ್ ವರೆಗೆ, ಮುಳ್ಳಯ್ಯನಗಿರಿಯಲ್ಲಿ ಅಂತೂ ಬಹಳ ಕ್ಲಿಯರ್ ಆಗಿ ಕಾಣಿಸುತ್ತೆ ನೋಡಿ. ಓಕೆ, ಒಂದು ಲೆವೆಲ್ ವರೆಗೆ ಮಾತ್ರ ಅಲ್ಲಿ ನಿಮಗೆ ಟ್ರೀ ಸ್ಪೀಸೀಸ್ ಗಳು ಕಾಣಿಸುತ್ತೆ. ಎಕ್ಸ್ಟ್ರೀಮ್ ಹೈ ಪೀಕ್ ಅಲ್ಲಿ ಹೋದ್ರೆ ಅಲ್ಲಿ ಕೇವಲ ಹುಲ್ಲುಗಾವಲಿರುತ್ತೆ. ಸೊ ಎ ರೇಂಜ್, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ನೋಡಿ, ದ ರೇಂಜ್ ಆಫ್ ಮೌಂಟನ್ ಬಿಯಾಂಡ್ ದಟ್ ನೋ ಟ್ರೀ ಸ್ಪೀಸೀಸ್ ವಿಲ್ ಗ್ರೋಸ್, ದಟ್ ಈಸ್ ಎ ಟ್ರೀ ಲೈನ್. ಎ ರೇಂಜ್ ಆಫ್ ಮೌಂಟನ್, a range of mountain beyond that no trees were grown. Beyond that no trees were grown, that we can say to the
ಟ್ರೀ ಲೈನ್ ಅಂತ ಹೇಳ್ತೀವಿ. ಕ್ವಶನ್ ನಂಬರ್ 15 ನೋಡಿ, ಡಿಫೈನ್ ಝೀರೋ ಪಾಪ್ಯುಲೇಷನ್ ಗ್ರೋತ್ ರೇಟ್, ಡ್ರಾ ಎ ಏಜ್ ಪಿರಾಮಿಡ್ ಆಫ್ ದಿ ಸೇಮ್. ನಾನಿಲ್ಲಿ ನೆಕ್ಸ್ಟ್ ಪೇಜ್ ತಗೊಳ್ತಾ ಇದ್ದೀನಿ. 15 ನೋಡಿ, ಝೀರೋ ಪಾಪ್ಯುಲೇಷನ್ ಗ್ರೋತ್ ಅಂತ ಹೇಳ್ತಾ ಇದ್ದಾರೆ. ಝೀರೋ ಪಾಪ್ಯುಲೇಷನ್ ಗ್ರೋತ್, ಡಿಫೈನ್ ಝೀರೋ ಪಾಪ್ಯುಲೇಷನ್ ಗ್ರೋತ್ ಅಂತಿದೆ. ಝೀರೋ ಪಾಪ್ಯುಲೇಷನ್ ಗ್ರೋತ್ ಅಂದ್ರೆ ಏನು ನೋಡಿ. If there is a no change, no decrease or no increase in the population, means population is remain stable. If no change in the population, if there is a no change in population, or we can say no decrease, no increase, no decrease or no increase, no decrease or no increase, so that we can say zero population growth ಅಂತ ಹೇಳ್ತೀವಿ. ಆರ್ ಇದನ್ನ ಸ್ಟೇಬಲ್ ಪಾಪ್ಯುಲೇಷನ್ ಅಂತಾನೂ ಕೂಡ ಹೇಳ್ಬೋದು. ಇಟ್ ಇಸ್ ಎ ಸ್ಟೇಬಲ್ ಪಾಪ್ಯುಲೇಷನ್. ಇಲ್ಲೇನಾಗುತ್ತೆ, ದ ನಂಬರ್ ಆಫ್ ಪ್ರೀ ರಿಪ್ರೊಡಕ್ಟಿವ್ ಇಂಡಿವಿಜುವಲ್ಸ್ ಈಸ್ ಈಕ್ವಲ್ ಟು reproductive individuals. Number of pre-reproductive individuals. Pre-reproductive individuals ಇದನ್ನ PR ಅಂತ ಬರಿತಾ ಇದ್ದೀನಿ ಶಾರ್ಟ್ಕಟ್ ಅಲ್ಲಿ. ನಂಬರ್ ಆಫ್ ಪ್ರೀ ರಿಪ್ರೊಡಕ್ಟಿವ್ ಇಂಡಿವಿಜುವಲ್ಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ post reproductive individuals. ಇಲ್ಲಿ ಏನಾಗುತ್ತೆ, ಪೋಸ್ಟ್ ರಿಪ್ರೊಡಕ್ಟಿವ್ ಅಲ್ಲ ರೀ, ರಿಪ್ರೊಡಕ್ಟಿವ್ ಇಂಡಿವಿಜುವಲ್, ಸಾರಿ, ನಂಬರ್ ಆಫ್ ರಿಪ್ರೊಡಕ್ಟಿವ್ ಇಂಡಿವಿಜುವಲ್ಸ್ ಇಲ್ಲಿ ದಟ್ ಇಸ್ ಆರ್ ಅಂತ ಬರಿತಾ ಇದ್ದೀನಿ. ಇದರ ಡಯಾಗ್ರಾಮ್ ಡ್ರಾ ಮಾಡಿ ಅಂತ ಕೇಳಿದ್ದಾರೆ. ಸೊ ಏನಾಗುತ್ತೆ ನೋಡಿ, ಏಜ್ ಪಿರಾಮಿಡ್ ಅಲ್ಲಿ ಡ್ರಾ ಮಾಡಬೇಕು. ದಿಸ್ ಈಸ್ ಪ್ರೀ ರಿಪ್ರೊಡಕ್ಟಿವ್ ಇಂಡಿವಿಜುವಲ್, PR. ದಿಸ್ ಈಸ್ PR ಆಯ್ತು. ಓಕೆ, ಪ್ರೀ ರಿಪ್ರೊಡಕ್ಟಿವ್ ಇಂಡಿವಿಜುವಲ್. ದೆನ್ ನೆಕ್ಸ್ಟ್ ರಿಪ್ರೊಡಕ್ಟಿವ್ ಇಂಡಿವಿಜುವಲ್ಸ್ ಇಲ್ಲಿ ರಿಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎರಡು ಸೇಮ್ ಇದೆ. ಇದು ಆಯ್ತು ರಿಪ್ರೊಡಕ್ಟಿವ್ ಇಂಡಿವಿಜುವಲ್. ದೆನ್ ಸ್ವಲ್ಪ ಕಡಿಮೆ ಇಲ್ಲಿ ಬರ್ತಾ ಇದೆ, ಇದು ಪೋಸ್ಟ್ ರಿಪ್ರೊಡಕ್ಟಿವ್ ಇಂಡಿವಿಜುವಲ್ಸ್ ಅಂತ ಇಲ್ಲಿ ಮಾಡ್ತಾ ಇದ್ದೇನೆ. ಇದು ಪೋಸ್ಟ್ ರಿಪ್ರೊಡಕ್ಟಿವ್ ಅಂತ ಹೇಳಿ. ಓಕೆ, ಈ ರೀತಿ ಆಯ್ತು. ಸೊ ರಿಪ್ರೊಡಕ್ಟಿವ್ ಮತ್ತೆ ಪ್ರೀ ರಿಪ್ರೊಡಕ್ಟಿವ್ ಆಲ್ಮೋಸ್ಟ್ ಸೇಮ್ ಆಗಿದ್ದೆ, ಅದನ್ನ ನಾವು ಸ್ಟೇಬಲ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ. ದಟ್ ಇದೆ, ಇದು ಸ್ಟೇಬಲ್ ಪಾಪ್ಯುಲೇಷನ್ ಆಯ್ತು, ಆರ್ ಜೀರೋ ಪಾಪ್ಯುಲೇಷನ್ ಗ್ರೋತ್ ಅಂತ ಹೇಳ್ತೀವಿ. ಸಚ್ ಪಿರಾಮಿಡ್ ಇದೆ ಜೀರೋ ಪಾಪ್ಯುಲೇಷನ್ ಗ್ರೋತ್ ಪಿರಾಮಿಡ್ ಅಂತ ಹೇಳ್ಬಹುದು. ನೆಕ್ಸ್ಟ್ ಕ್ವಶನ್ ನಂಬರ್ 15 ಆಯ್ತು. 16 ನೋಡಿ, ಲಿಸ್ಟ್ ಎನಿ 4 ಕ್ಯಾರೆಕ್ಟರ್ಸ್ ದಟ್ ಆರ್ ಎಂಪ್ಲಾಯ್ಡ್ ಇನ್ ಹ್ಯೂಮನ್ ಪಾಪ್ಯುಲೇಷನ್ ಸೆನ್ಸಸ್. ಜನಗಣತಿ ಪ್ರತಿ 10 ವರ್ಷಕ್ಕೊಂದ್ಸಲ ಜನಗಣತಿ ಮಾಡಲಾಗುತ್ತೆ. 2011 2021 ಕೋವಿಡ್ಗಾಗಿ ಅದು ಮಾಡಲಾಗಿಲ್ಲ, ಬಟ್ ಈಗ ಮಾಡ್ತಿದ್ದಾರೆ. ಓಕೆ, ಸೊ ಪ್ರತಿ 10 ವರ್ಷಕ್ಕೊಂದ್ಸಲ ಇದು ಏನು ಜನಗಣತಿ ನಡೆಯುತ್ತಲ್ಲ, ಅದರಲ್ಲಿ ಯಾವ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಅನ್ನ ಕನ್ಸಿಡರ್ ಮಾಡಲಾಗುತ್ತೆ. ಲಿಸ್ಟ್ ಎನಿ 4 ಕ್ಯಾರೆಕ್ಟರ್ಸ್. ಒಂದು ಸೆಕ್ಸ್ ರೇಷಿಯೋ, ದೆನ್ ಏಜ್, ದೆನ್ ಲೊಕ್ಯಾಲಿಟಿ, ದೆನ್ ಎಕನಾಮಿ. ಯಾವ ಪೂರ್ ಇದಾರೋ ಅಥವಾ ಮೀಡಿಯಂ ಇದಾರೋ ಅಥವಾ ರಿಚ್ ಇದಾರೋ ಇದನ್ನ ನೋಡಲಾಗುತ್ತೆ. ಎಕನಾಮಿ, ಅದರಿಂದ ಅವ್ರಿಗೆ ನ್ಯೂಟ್ರಿಯೆಂಟ್ ಎಷ್ಟು ಸಿಗ್ತಾ ಇದೆ, ಏನು ಪ್ರಾಬ್ಲಮ್ ಅದೆಲ್ಲ ನಮಗೆ ಗೊತ್ತಾಗುತ್ತೆ. ಸೊ ದೀಸ್ ಆರ್ ದಿ ಸಮ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ವೇರ್ ಕನ್ಸಿಡರ್ಡ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 17. ಗಿವ್ ಒನ್ ಎಕ್ಸಾಂಪಲ್ ಫಾರ್ ಈಚ್ ಆಫ್ ದಿ ಫಾಲೋವಿಂಗ್. ಇಲ್ಲಿ ನಾನು ಆಲ್ರೆಡಿ ಆನ್ಸರ್ ಬರ್ದಿದ್ದೀನಿ, ನೋಡಿ ಎಕ್ಸಾಂಪಲ್ ಏನಿದೆ. ಮೈಗ್ರೇಟರಿ ಅನಿಮಲ್ಸ್, ಸೈಬೇರಿಯನ್ ಕ್ರೇನ್ಸ್ ಪ್ರತಿ ವರ್ಷ ನಾರ್ತ್ ರಷ್ಯನ್ ರೀಸನ್ ಇಂದ ರಾಜಸ್ಥಾನ್ಗೆ ಮೈಗ್ರೇಟ್ ಆಗುತ್ತೆ, ಎಸ್ಪೆಷಲಿ ಬಿಫೋರ್ ದಿ ಸಮ್ಮರ್ ಸೀಸನ್. ದಟ್ ಇಸ್ ಸೈಬೇರಿಯನ್ ಕ್ರೇನ್ಸ್ ಆರ್ ಸೈಬೇರಿಯನ್ ಬರ್ಡ್ಸ್. ದೇ ಮೈಗ್ರೇಟ್ ಟು ದಿ ಭರತ್ಪುರ್ ನ್ಯಾಷನಲ್ ಸೆಂಚುರಿ, ಕಿಯೋಲಾಡೋ ನ್ಯಾಷನಲ್ ಪಾರ್ಕ್, ಭರತ್ಪುರ್ ಅಂತ ಹೇಳ್ತೀವಿ. ಓಕೆ, ದೆನ್ ಕ್ಯಾಮೋಫ್ಲೇಜ್ಡ್ ಅಂದ್ರೆ ಬಾಡಿ ಕಲರ್ ಚೇಂಜ್ ಮಾಡೋದು, ಕ್ಯಾಮಿಲಾನ್ ಊಸರವಳ್ಳಿ ಅಂತ ಹೇಳ್ತೀವಿ. ಓಕೆ, ಡೇಂಜರ್ ಸಿಚುವೇಶನ್ ಅಲ್ಲಿ ಅದು ಬಾಡಿ ಕಲರ್ ಚೇಂಜ್ ಮಾಡ್ತಾ ಇರುತ್ತೆ.
ಪ್ರಿಡೇಟರ್ ಎನಿಮಲ್ ಟೈಗರ್, ಎ ಲಯನ್, ಲೆಪರ್ಡ್ ಇದೆಲ್ಲ ಹೇಳ್ಬೋದು. ಬಿಕಾಸ್ ದೆ ಪ್ರೇ ಆನ್ ಆರ್ ದೆ ಫೀಡ್ ಆನ್ ಡೀರ್, ಜಿಬ್ರಾ, ಇವು ಹರ್ಬಿವರಸ್ ಅನಿಮಲ್ಸ್ ಅನ್ನ ತಿಂದು ಬದುಕ್ತಿರುತ್ತೆ. ಸೊ ದ ಪ್ರಿಡೇಟರ್ ಎನಿಮಲ್ ಅಂತ ಹೇಳ್ತೀವಿ. Then biological control agent dragonfly, it feeds on the mosquito larvae. Ladybird beetle, it feed on the aphid, insect ಮೇಲೆ insect ಅನ್ನು ತಿನ್ನುತ್ತಿರುತ್ತೆ. So they are the biological control agent ಅಂತ ಹೇಳ್ತೀವಿ. Then even trichoderma fungus ಕೂಡ ಬರುತ್ತಲ್ಲಿ. Then phytophagous animals, phytophagous ಅಂದ್ರೆ ಏನು? The organism which feed on the sap of the plant or plant product ಅನ್ನು ತಿಂದು ಬದುಕ್ತಾ ಇರುತ್ತೆ. So honey bee, it feed on the nectar. ಪ್ಲಾಂಟ್ ಜ್ಯೂಸ್ ಅನ್ನ ಅಥವಾ ಪ್ಲಾಂಟ್ ಸ್ಯಾಪ್ ಅನ್ನ ತಿಂದು ಬದುಕುವಂತ ಅನಿಮಲ್ಸ್ ಗಳು ಹನಿ ಬಿ ಇದೆ, ಬೆಸ್ಟ್ ಎಕ್ಸಾಂಪಲ್ ಇದೆ. ಅದು ನೆಕ್ಟರ್ ಅನ್ನ ತಿಂತಿರುತ್ತೆ. ಕೆಮಿಕಲ್ ಡಿಫೆನ್ಸ್ ಏಜೆಂಟ್, just for the self protection purpose, defense purpose. Glycosinolates, that is a milky latex ಅಲ್ಲಿ ಇರುತ್ತಿದ್ದು ಆಫ್ ಕ್ಯಾಲೋಟ್ರೋಪಿಸ್. ಕ್ಯಾಲೋಟ್ರೋಪಿಸ್ ಅಂದ್ರೆ ಎಕ್ಕೆ ಗಿಡ. ಎಕ್ಕೆ ಗಿಡದಲ್ಲಿ ಅದು ಗ್ಲೈಕೋಸಿನೋಲೇಟ್ಸ್ ಸಿಕ್ರಿಟ್ ಆಗ್ತಾ ಇರುತ್ತೆ ಜಸ್ಟ್ ಫಾರ್ ದಿ ಸೆಲ್ಫ್ ಪ್ರೊಟೆಕ್ಷನ್. ಅಷ್ಟೇ ಅಲ್ಲ, ಕ್ಯಾಪ್ಸಿಕಮ್ ಚಿಲ್ಲಿ ಇದೆಯಲ್ಲ, ಚಿಲ್ಲಿ ಪೆಪ್ಪರ್ ಅಂತ ಹೇಳ್ತೀವಿ, ಅದರಲ್ಲಿ ಕ್ಯಾಪ್ಸಿಸಿಯಾನ್ ಕೆಮಿಕಲ್ ಇರುತ್ತೆ. ಅದಕ್ಕಾಗಿ ಅದು ಬಹಳ ಖಾರ ಇರುತ್ತೆ, ಅದಕ್ಕೆ ಬೇರೆ ಯಾವುದೇ ಇನ್ಸೆಕ್ಟ್ ಗಳು ತಿನ್ನೋದೇ ಇಲ್ಲ. ಸೊ ಇದು ಆಯ್ತು. ನೆಕ್ಸ್ಟ್ ಫಿಲ್ ಇನ್ ದಿ ಬ್ಲಾಂಕ್ಸ್ ಅಂತ ಇಲ್ಲಿ ಒಂದು ಟೇಬಲ್ ಕೊಟ್ಟಿದ್ದಾರೆ. ನಾನು ಟೇಬಲ್ ಅನ್ನು ಆಲ್ರೆಡಿ ಫಿಲ್ ಮಾಡಿದ್ದೀನಿ ನೋಡಿ. ಸ್ಪೀಸೀಸ್ ಎ, ಸ್ಪೀಸೀಸ್ ಬಿ, ಟೈಪ್ ಆಫ್ ಇಂಟ್ರಾಕ್ಷನ್ ಅಂಡ್ ಎಕ್ಸಾಂಪಲ್ಸ್ ಬರಬೇಕಾಗಿತ್ತು. ಸೊ ಇಲ್ಲಿ ಪ್ಲಸ್ ಮೈನಸ್ ಇಂಟ್ರಾಕ್ಷನ್ ಇದ್ರೆ ಅದು ಪ್ಯಾರಾಸೈಟಿಸಮ್ ಅಂತ ಹೇಳ್ತಾ ಇದ್ದೀನಿ. ದಟ್ ಇಸ್ ಹ್ಯೂಮನ್ ಅಂಡ್ ಲೀಚ್ ಅಲ್ಲಿ ಈ ಇಂಟ್ರಾಕ್ಷನ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಪ್ಲಸ್ ಪ್ಲಸ್ ಇಂಟ್ರಾಕ್ಷನ್ ಇದ್ರೆ ಎರಡು ಆರ್ಗಾನಿಸಮ್ ಗಳಿಗೆ ಬೆನಿಫಿಟ್ ಸಿಗ್ತಾ ಇದೆ. ದಟ್ ಇಸ್ ಮ್ಯೂಚುವಲಿಸಮ್ ಅಂತ ಹೇಳ್ತೀವಿ. ಬೆಸ್ಟ್ ಎಕ್ಸಾಂಪಲ್ ಲೈಕೇನ್ಸ್ ಯಾ ಮೈಕೋರೈಸಾ ಇವೆಲ್ಲ ಹೇಳ್ಬಹುದು. ದೆನ್ ಪ್ಲಸ್ ಜೀರೋ ಇಂಟ್ರಾಕ್ಷನ್ ಇದ್ರೆ ಅಲ್ಲಿ ಆಲ್ರೆಡಿ ಕಮೆನ್ಸಲಿಸಮ್ ಅಂತ ಕೊಟ್ಟಿದ್ರು. ಸೊ ಕಮೆನ್ಸಲಿಸಮ್ ಪ್ಲಸ್ ಜೀರೋ ಇಂಟ್ರಾಕ್ಷನ್ ಇರುತ್ತೆ. ಅಲ್ಲಿ ಒನ್ ಆರ್ಗಾನಿಸಮ್ ಗೆಟ್ ದಿ ಬೆನಿಫಿಟ್ ಅಂಡ್ ಅನದರ್ ಆರ್ಗಾನಿಸಮ್ ಇಟ್ ಈಸ್ ನಾಟ್ ಹಾರ್ಮ್ಡ್, ನಾಟ್ ಬೆನಿಫಿಟೆಡ್. ದಟ್ ಇಸ್ ಎ ನ್ಯೂಟ್ರಲ್ ಇಂಟ್ರಾಕ್ಷನ್ ಇರುತ್ತೆ. ಕಮೆನ್ಸಲಿಸಮ್ ಬೆಸ್ಟ್ ಎಕ್ಸಾಂಪಲ್ ಇದೆ ಕ್ಯಾಟಲ್ ಅಂಡ್ ಇಗ್ರೆಟ್ ಬರ್ಡ್. ಓಕೆ, ಸೊ ಗ್ರೇಸಿಂಗ್ ಕ್ಯಾಟಲ್ ಅಂಡ್ ಇಗ್ರೆಟ್ ಬರ್ಡ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಕಮೆನ್ಸಲಿಸಮ್ ಟೈಪ್ ಆಫ್ ಇಂಟ್ರಾಕ್ಷನ್. So next question ನೋಡಿ, observe the set of 4 figures A, B, C and D and answer the following questions. So ಇಲ್ಲಿ 4 ಫಿಗರ್ ಇದೆ. ಇಲ್ಲಿ 2 ಫಿಗರ್ ನಿಮಗೆ ಆಲ್ರೆಡಿ ಕಾಣಿಸ್ತಾ ಇದೆ. ಓಕೆ, ಸೊ ಇನ್ನು 2 ಫಿಗರ್ ಎಲ್ಲಿದೆ ನೋಡಿ, ದಟ್ ಇಸ್ C and D ಫಿಗರ್ ಇಲ್ಲಿದೆ. ಫಸ್ಟ್ ನಾವು ನೋಡೋಣ ಈ ಫಿಗರ್ ಗಳು ಏನಿದೆ ಮತ್ತೆ ಅವುಗಳಿಗೆ ರಿಲೇಟೆಡ್ ಇಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. ಸೊ ಫಸ್ಟ್ ಫಿಗರ್ ಎ ಇದೆಯಲ್ಲ, ಏನಿದೆ ಇದು? ಸೊ ಫಿಗರ್ ಎ ಇದು ಫ್ಲವರ್ ಇದೆ. ಓಕೆ, ಇದು ಫ್ಲವರ್ ಅಂಡ್ ಇಲ್ಲಿ ಇನ್ಸೆಕ್ಟ್ ಇದೆ, ದಟ್ ಇಸ್ ಬಟರ್ಫ್ಲೈ ಇದೆ. Here it is a butterfly. Here it is a butterfly. Butterfly ಏನ್ ಮಾಡುತ್ತೆ? Which helps in the pollination. Okay, pollination ಗೆ ಮದತ್ ಮಾಡುತ್ತೆ. Butterfly ಅಥವಾ ಆರ್ಕಿಡ್ ಇನ್ಸೆಕ್ಟ್ ಇದೆ ಅದು. ಎಸ್ಪೆಷಲಿ ಅಲ್ಲಿ ಬಟರ್ಫ್ಲೈ ಮಾತ್ ಇದೆ, ಮಾತ್ ಇನ್ಸೆಕ್ಟ್, ಬಟರ್ಫ್ಲೈ ಆರ್ ಮಾತ್ ಇನ್ಸೆಕ್ಟ್ ಅಂತ ಹೇಳೋಣ. ಸೊ ವಿಚ್ ಇಸ್ ಹೆಲ್ಪಿಂಗ್ ಇನ್ ದಿ ಪಾಲಿನೇಷನ್ ಪರ್ಪಸ್. ಮಾತ್ ಅಂತ ಬರಿತಾ ಇದ್ದೀನಿ, ಬಟರ್ಫ್ಲೈ ಮಾತ್. ಸೊ ಅದು ಪಾಲಿನೇಷನ್ ಗೆ ಹೆಲ್ಪ್ ಮಾಡ್ತಾ ಇದೆ. ದ ನೆಕ್ಸ್ಟ್ ಇಲ್ಲಿ ಏನಿದೆ, ಇಲ್ಲಿ ಪ್ಲಾಂಟ್ ಇದೆ, ಫ್ಲವರ್ ಇದೆ. ಓಕೆ, ಸೊ ಹಿಯರ್ ಇಟ್ ಇಸ್ ಫ್ಲವರ್ and ಇಲ್ಲಿ ಇನ್ಸೆಕ್ಟ್ ಇದೆ. ಇನ್ಸೆಕ್ಟ್ ಫೀಡಿಂಗ್ ಆನ್ ದಿ ಸ್ಯಾಪ್. ಇನ್ಸೆಕ್ಟ್ ಫೀಡಿಂಗ್ ಆನ್ ಸ್ಯಾಪ್ ಆಫ್ ಪ್ಲಾಂಟ್. ಸೊ ಇಲ್ಲಿ ಫೈಟೋಫ್ಯಾಗಸ್ ನೇಚರ್ ಆಗ್ತಾ ಇದೆ. ಈ ನೇಚರ್ ಏನಿದು? ಫೈಟೋಫ್ಯಾಗಸ್. ಅಥವಾ ಪ್ಲಾಂಟ್ ಸ್ಯಾಪ್ ಅನ್ನ ಇದು ತಿಂತಾ ಇದ್ರೆ ಅದು ಫೈಟೋಫ್ಯಾಗಸ್ ಅಂತ ಹೇಳ್ತೀವಿ. ಫೈಟೋಫ್ಯಾಗಸ್ ನೇಚರ್ ಇದೆ. ಇಲ್ಲಿ ಏನಾಗ್ತಾ ಇದೆ? ದಟ್ ಇಸ್ ಎ ಪಾಲಿನೇಷನ್ ಆಗ್ತಾ ಇದೆ. ಎರಡರಲ್ಲೂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಪಾಲಿನೇಷನ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ ಇಮೇಜ್ ಇದೆಯಲ್ಲ, ಏನಿದೆ ಇದು? ಇದು ವೈಲ್ಡ್ ಬೈಸನ್ಸ್ ಅಥವಾ ಕ್ಯಾಟಲ್ಸ್ ಅಂತ ಹೇಳೋಣ. ಇಲ್ಲಿ ಕ್ಯಾಟಲ್ಸ್ ಇದೆ ಅಂಡ್ ದಿಸ್ ಇಸ್ ದಿ ಇಗ್ರೆಟ್ ಬರ್ಡ್. ಇಗ್ರೆಟ್ ಬರ್ಡ್ ಇದೆ, ಇಗ್ರೆಟ್ ಬರ್ಡ್. ನೆಕ್ಸ್ಟ್ ಇಲ್ಲಿ ಲೆಪರ್ಡ್ ಇದೆ and which is feeding on deer. ಚಿರತೆ ಡೀರ್ ಅನ್ನ ತಿಂತಾ ಇದೆ. ಸೊ ಇಲ್ಲಿ ಕ್ವಶನ್ಸ್ ಗಳೇನಿದೆ ನೋಡೋಣ. ಓಕೆ, ಒಂದು ವಿಚ್ ಒನ್ ಆಫ್ ದಿ ಫಿಗರ್ ಶೋಸ್ ದಿ ಮ್ಯೂಚುವಲಿಸಮ್. ಇದರಲ್ಲಿ ಯಾವುದು ಮ್ಯೂಚುವಲಿಸಮ್ ಅನ್ನ ತೋರಿಸ್ತಾ ಇದೆ? ಸೊ ಫಿಗರ್ ಎ. ಓಕೆ, ಫಿಗರ್ ಎ ಎಸ್ ನಾವು ಹೇಳ್ಬೋದು, ಯಾಕಂದ್ರೆ ಇಲ್ಲಿ ಮಾತ್ ಮತ್ತೆ ಫ್ಲವರ್ ಎರಡು ಮ್ಯೂಚುವಲಿ ಅಸೋಸಿಯೇಟೆಡ್ ಇದೆ. ಎರಡು ಯೂಸ್ನರಿ ಬೆನಿಫಿಟ್ ಅನ್ನ ಯೂಸ್ ಮಾಡ್ಕೋತಾ ಇದೆ. ಸೊ ಫಿಗರ್ ಎ ಇದೆಯಲ್ಲ, ಇದು ಮ್ಯೂಚುವಲಿಸಮ್ ಅಂತ ನಾವು ಹೇಳ್ಬಹುದು. ಸೊ ಏನಾಯ್ತು? ಮ್ಯೂಚುವಲಿಸಮ್, ದಟ್ ಇಸ್ ಫಿಗರ್ ಎ. ಫಿಗರ್ ಎ ಹೇಳ್ಬಹುದು. ದೆನ್ ವಿಚ್ ಕೈಂಡ್ ಆಫ್ ಅಸೋಸಿಯೇಷನ್ ಶೋನ್ ಇನ್ ದಿ ಡಿ. ಡಿ ಅಲ್ಲಿ ಯಾವ ತರದ ಅಸೋಸಿಯೇಷನ್ ಇದೆ? ದಟ್ ಇಸ್ ಪ್ರಿಡೇಟರ್ ಪ್ರೇ ರಿಲೇಶನ್ಶಿಪ್ ಇದೆ ಇಲ್ಲಿ. ಓಕೆ, ಇದೇನಿದು? ಪ್ರಿಡೇಟರ್ ಪ್ರೇ ರಿಲೇಶನ್ಶಿಪ್ ಇದೆ.
ಪ್ರಿಡೇಟರ್ ಪ್ರೆ ರಿಲೇಶನ್ಶಿಪ್. ಇಲ್ಲಿ ಏನಾಗುತ್ತೆ, ದಟ್ ಇಸ್ ಪ್ಲಸ್ ಮೈನಸ್ ಇಂಟ್ರಾಕ್ಷನ್ ಅಂತ ಹೇಳ್ತೀವಿ, ಪ್ರಿಡೇಟರ್ ರಿಲೇಶನ್ಶಿಪ್. ಸೊ ಅದಕ್ಕೆ ನಾವು ಇಲ್ಲಿ ಇದಕ್ಕೆ ಹೆಸರೇನು ಕೊಡ್ತೀವಿ, ದಟ್ ಇಸ್ ಪ್ರಿಡೇಷನ್. ಈ ಅಸೋಸಿಯೇಷನ್ಗೆ ಪ್ರಿಡೇಷನ್ ಅಂತ ಹೇಳ್ತೀವಿ. ಕ್ವಶನ್ ನಂಬರ್ 3 ನೋಡಿ, ನೇಮ್ ದಿ ಆರ್ಗ್ಯಾನಿಸಮ್ ಅಂಡ್ ಅಸೋಸಿಯೇಷನ್ ಇನ್ ದಿ ಸಿ. ಆರ್ಗ್ಯಾನಿಸಮ್ ಮತ್ತೆ ಅಸೋಸಿಯೇಷನ್ ಇದು ಏನಿದೆ, ಕ್ಯಾಟಲ್ಸ್ ಆಯ್ತು, ಇದು ಇಗ್ರೆಟ್ ಬರ್ಡ್ ಆಯ್ತು. ಯಾವ ಅಸೋಸಿಯೇಷನ್ ಇದು, ಇಟ್ ಇಸ್ ಕಮೆನ್ಸಲಿಸಮ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಕ್ಯಾಟಲ್ಸ್ ರಿಮೇನ್ಸ್ ನ್ಯೂಟ್ರಲ್ ಇದೆ, ಅದಕ್ಕೆ ಹಾರ್ಮ್ ಇಲ್ಲ, ಬೆನಿಫಿಟ್ ಇಲ್ಲ. ಬಟ್ ಇಗ್ರೆಟ್ ಬರ್ಡ್ಗೆ ಪ್ರಾಫಿಟ್ ಆಗ್ತಾ ಇದೆ, ಇದು ಪ್ಲಸ್ ಅಸೋಸಿಯೇಷನ್ ಹೋಗ್ತಾ ಇದೆ, ಇದು ಕಮೆನ್ಸಲಿಸಮ್. ಸೊ ಇಲ್ಲಿ ನಾನು ಆನ್ಸರ್ ಬರಿತಾ ಇದ್ದೀನಿ, ಇದು ಕಮೆನ್ಸಲಿಸಮ್ ಟೈಪ್ ಆಫ್ ಅಸೋಸಿಯೇಷನ್ ಇದೆ, ಕಮೆನ್ಸಲಿಸಮ್. ನೆಕ್ಸ್ಟ್, ವಾಟ್ ರೋಲ್ ದ ಇನ್ಸೆಕ್ಟ್ ಪರ್ಫಾರ್ಮಿಂಗ್ ಇನ್ ಬಿ. ಈ ಬಿ ಅಲ್ಲಿ ಇನ್ಸೆಕ್ಟ್ ಏನ್ ರೋಲ್ ಪರ್ಫಾರ್ಮ್ ಮಾಡ್ತಾ ಇದೆ, ಅದು ಪ್ಲಾಂಟ್ ಇಂದ ಶಾಪ್ ಅನ್ನ ಸಕ್ ಮಾಡ್ತಾ ಇದೆ. ಸೊ ಇದು ಫೈಟೋಫ್ಯಾಗಸ್ ರೋಲ್, ಫೈಟೋಫ್ಯಾಗಸ್ ರೋಲ್ ಅಂತ ಹೇಳ್ತೀವಿ. ಫೈಟೋಫ್ಯಾಗಸ್ ರೋಲ್ ಅಲ್ಲಿ ಪ್ಲೇ ಮಾಡ್ತಾ ಇದೆ. ಓಕೆ, ನೆಕ್ಸ್ಟ್, ಲಾಂಗ್ ಆನ್ಸರ್ ಟೈಪ್ ಕ್ವಶನ್ಸ್. ಯೂಶುವಲಿ ದೀಸ್ ಆರ್ ದಿ 4 ಮಾರ್ಕ್ಸ್ ಕ್ವಶನ್ಸ್ ಇದೆ, 4-5 ಮಾರ್ಕ್ಸ್ ತರ. ಬಟ್ ನಿಮ್ಮ ಕರ್ನಾಟಕ ಬೋರ್ಡ್ಗಾಗಿ 4 ಮಾರ್ಕ್ಸ್ ಕ್ವಶನ್, ಸಾರಿ 4 ಅಲ್ಲ 5 ಮಾರ್ಕ್ಸ್, ಸಾರಿ ಕರ್ನಾಟಕ ಬೋರ್ಡ್ಗಾಗಿ ಇದು 5 ಮಾರ್ಕ್ಸ್ ಕ್ವಶನ್ಸ್ ಇದೆ. ಓಕೆ, ದೀಸ್ ಆರ್ ದಿ 5 ಮಾರ್ಕ್ಸ್ ಕ್ವಶನ್ಸ್. ಕಮೆಂಟ್ ಆನ್ ದಿ ಫಾಲೋಯಿಂಗ್ ಫಿಗರ್ 1, 2 and 3. 1, 2 ಫಿಗರ್ ಇದೆ, ಥರ್ಡ್ ಫಿಗರ್ ಇಲ್ಲಿದೆ ನೋಡಿ, ಇದು ಥರ್ಡ್ ಫಿಗರ್ ಆಯ್ತು. ಸೊ 3 ಫಿಗರ್ ಮೇಲೆ ಕಮೆಂಟ್ ಮಾಡಬೇಕಾಗಿದೆ ವಿತ್ ಸ್ಪೀಸಿಸ್ ABCDGPQRS, ಈ ರೀತಿ ಸ್ಪೀಸಿಸ್ ಇದೆ. ಫಸ್ಟ್ ಫಿಗರ್ ಇದೆ, ಏನಿದು, ಆಲ್ ದೇ ಆರ್ ಸೇಮ್ ಟೈಪ್ ಆಫ್ ಸ್ಪೀಸಿಸ್ ಇದೆ, ಒಂದೇ ತರ ಸ್ಪೀಸಿಸ್. ಸೊ ಇಟ್ ಇದೆ ಪಾಪ್ಯುಲೇಷನ್ ಅಂತ ಹೇಳ್ತೀವಿ, ಪಾಪ್ಯುಲೇಷನ್ ಆಫ್ ಎ ಸೇಮ್ ಸ್ಪೀಸಿಸ್. ಇದನ್ನ ನಾವು ಪಾಪ್ಯುಲೇಷನ್ ಆಫ್ ಸೇಮ್ ಸ್ಪೀಸೀಸ್ ಅಂತ ಹೇಳ್ಬೋದು. ಸೇಮ್ ಸ್ಪೀಸೀಸ್ ಪಾಪ್ಯುಲೇಷನ್ ಇದೆ, ಪಾಪ್ಯುಲೇಷನ್ ಆಫ್ ಎ ಇಂಡಿವಿಜುವಲ್, ದ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಟುಗೆದರ್ ಇನ್ ಎ ಸೇಮ್ ಹ್ಯಾಬಿಟ್ಯಾಟ್, ದಟ್ ವಿ ಕ್ಯಾನ್ ಸೇ ಒಂದು ಪಾಪ್ಯುಲೇಷನ್ ಅಂತ ಹೇಳ್ತೀವಿ. ಇದನ್ನ ನಾವೇನು ಹೇಳೋಣ, ಈ ಯೂನಿಟ್ಗೆ ಒಂದು ಪಾಪ್ಯುಲೇಷನ್ ಇದೆ ಅಂತ ಹೇಳ್ಬೋದು. ದಿಸ್ ಇಸ್ ದಿ ಒನ್ ಪಾಪ್ಯುಲೇಷನ್ ಅಂಡ್ ಆಲ್ ದೇ ಆರ್ ಇಂಟರಾಕ್ಟ್ ವಿತ್ ಈಚ್ ಅದರ್, ಆಲ್ ದೇ ಆರ್ ಕ್ಲೋಸ್ಲಿ ಅಸೋಸಿಯೇಟೆಡ್ ವಿತ್ ಈಚ್ ಅದರ್, ಇದಕ್ಕೆ ಒಂದು ಪಾಪ್ಯುಲೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಬಿ ಇಮೇಜ್ ಏನಿದೆ, ಅಲ್ಲಿ 2 ಅಲ್ಲ 3 ಟೈಪ್ಸ್ ಆಫ್ ಇಂಡಿವಿಜುವಲ್ಸ್ ಇದೆ, ಎ ಇದೆ, ಬಿ ಇದೆ ಅಂಡ್ ಸಿ ಇದೆ. ಆಲ್ ದೇ ಆರ್ ಕ್ಲೋಸ್ಲಿ ಅಸೋಸಿಯೇಟೆಡ್ ಅಂಡ್ ಇಂಟರಾಕ್ಟಿಂಗ್ ವಿತ್ ಈಚ್ ಅದರ್. ಸೊ ದ ಗ್ರೂಪ್ ಆಫ್ ಡಿಫರೆಂಟ್ ಪಾಪ್ಯುಲೇಷನ್ಸ್, ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಟುಗೆದರ್ ಇನ್ ಎ ಹ್ಯಾಬಿಟ್ಯಾಟ್ ಇಸ್ ಎ ಪಾಪ್ಯುಲೇಷನ್ ಆಯ್ತು. ಇಲ್ಲಿ ಬೇರೆ ಬೇರೆ ಇಂಡಿವಿಜುವಲ್ಸ್ ಇದೆ, ಬೇರೆ ಬೇರೆ ಸ್ಪೀಸೀಸ್ ಇದೆ. ಸೊ ಇಲ್ಲೇನಾಯ್ತು, ಬೇರೆ ಬೇರೆ ಪಾಪ್ಯುಲೇಷನ್ಸ್ಗಳು ಒಂದಕ್ಕೊಂದು ಇಂಟರಾಕ್ಟ್ ಮಾಡ್ತಾ ಇದೆ. ಸೊ ಗ್ರೂಪ್ ಆಫ್ ಡಿಫರೆಂಟ್ ಪಾಪ್ಯುಲೇಷನ್ಸ್ ಟುಗೆದರ್ ಇನ್ ಎ ಹ್ಯಾಬಿಟ್ಯಾಟ್, ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಕಮ್ಯುನಿಟಿ ಅಂತ ಹೇಳ್ಬೋದು. ಇದನ್ನ ನಾವು ಕಮ್ಯುನಿಟಿ ಅಂತ ಹೇಳ್ತೀವಿ. ಇಲ್ಲಿ ಡಿಫರೆಂಟ್ ಪಾಪ್ಯುಲೇಷನ್ಸ್ ಇಂಟರಾಕ್ಟಿಂಗ್ ವಿತ್ ಈಚ್ ಅದರ್, ಬೇರೆ ಬೇರೆ ಎ ಸ್ಪೀಸೀಸ್ ಪಾಪ್ಯುಲೇಷನ್ ಇದೆ, ಬಿ ಸ್ಪೀಸೀಸ್ ಪಾಪ್ಯುಲೇಷನ್ ಇದೆ, ಸಿ ಸ್ಪೀಸೀಸ್ ಪಾಪ್ಯುಲೇಷನ್ ಕೂಡ ಇದೆ, ಅವು ಇಂಟರಾಕ್ಟ್ ಮಾಡ್ತಾ ಇದೆ. ಸೊ ಡಿಫರೆಂಟ್ ಪಾಪ್ಯುಲೇಷನ್ಸ್ ಇಂಟರಾಕ್ಟಿಂಗ್ ವಿತ್ ಈಚ್ ಅದರ್, ಇಲ್ಲಿ ಏನಾಗ್ತಾ ಇದೆ, ಡಿಫರೆಂಟ್ ಪಾಪ್ಯುಲೇಷನ್ಸ್ ಇಂಟರಾಕ್ಟಿಂಗ್ ವಿತ್ ಈಚ್ ಅದರ್, ಇಂಟರಾಕ್ಟಿಂಗ್ ವಿತ್ ಈಚ್ ಅದರ್. Different populations interacting with each other, so that we can say it is a community ಅಂತ ಹೇಳ್ಬಹುದು. The next is ಇಲ್ಲಿ ಒಂದು ಇಮೇಜ್ ಕೊಟ್ಟಿದ್ದಾರೆ. ಸೊ ಈ ಇಮೇಜ್ ಅಲ್ಲಿ ಏನಿದೆ ನೋಡಿ, 1 by 1 ನೋಡೋಣ. ಆಲ್ ದೀಸ್ ಆರ್ ಇಂಟರಾಕ್ಟೆಡ್, 3 ಇಮೇಜ್ ಇದೆ. ಓಕೆ, ಸೊ 3 ಕೂಡ ಇಂಟರಾಕ್ಟ್, ಅಂದ್ರೆ ಇದು ಒಂದು ಕಮ್ಯುನಿಟಿ, ಇದು ಒಂದು ಕಮ್ಯುನಿಟಿ, ಇದು ಒಂದು ಕಮ್ಯುನಿಟಿ, 3 ಕಮ್ಯುನಿಟಿ, 3 ಒಂದಕ್ಕೊಂದು ಇಂಟರಾಕ್ಟ್ ಆಗ್ತಾ ಇದೆ. ಅದನ್ನು ಸ್ವಲ್ಪ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡೋಣ. ಈ ಕಮ್ಯುನಿಟಿಯಲ್ಲಿ ಎ, ಬಿ, ಸಿ ಅಂಡ್ ಡಿ ಸ್ಪೀಸೀಸ್ ಇದೆ, ಆಲ್ ದೇ ಆರ್ ಇಂಟರಾಕ್ಟಿಂಗ್. ಬಿ ಅಲ್ಲಿ ಇಲ್ಲಿ ಕೂಡ ಎ, ಬಿ ಅಂಡ್ ಸಿ ಇದೆ, ಆಲ್ ದೇ ಆರ್ ಇಂಟರಾಕ್ಟಿಂಗ್. ಇಲ್ಲೇನಿದೆ, PRGQS ಸ್ಪೀಸೀಸ್ ಇದೆ, ಅವು ಕೂಡ ಇಂಟರಾಕ್ಟಿಂಗ್. ಸೊ ಏನಿದೆ, ಇದು ಇಲ್ಲಿ ಕಮ್ಯುನಿಟಿ ಇದೆ, ಆಲ್ ದೇ ಆರ್ ಇಂಟರಾಕ್ಟಿಂಗ್. ಮತ್ತೆ ಇಲ್ಲಿ ಬಹಳಷ್ಟು ಹೆಚ್ಚಿಗೆ ಸ್ಪೀಸೀಸ್ ಇದೆ. ಸೊ ಕಮ್ಯುನಿಟಿ ಇನ್ ದಿ ಕ್ಲೈಮ್ಯಾಕ್ಸ್ ಸ್ಟೇಜ್ ಇದು ಅಂತ ಹೇಳ್ಬೋದು. ಕಮ್ಯುನಿಟಿ ಇನ್ ದಿ ಇನಿಷಿಯಲ್ ಅಥವಾ ಇನ್ ಬಿಟ್ವೀನ್ ಸ್ಟೇಜ್. ಯಾಕೆ ಇಲ್ಲೂ ಸ್ಪೀಸೀಸ್ ಇದೆ, ಇಲ್ಲೂ ಸ್ಪೀಸೀಸ್ ಇದೆ, ಇವು ಎರಡು ಕಂಪೇರ್ ಮಾಡಿದ್ರೆ ಇಲ್ಲಿ ಬಹಳಷ್ಟು ಸ್ಪೀಸೀಸ್ಗಳಿದೆ. ನಂಬರ್ ಆಫ್ ಡೆನ್ಸಿಟಿ, ಪಾಪ್ಯುಲೇಷನ್ ಡೆನ್ಸಿಟಿ ಇಲ್ಲಿ ಬಹಳ ಜಾಸ್ತಿ ಇದೆ. ಸೊ ಕಮ್ಯುನಿಟಿ ವಿತ್ ಇಂಟರ್ಮೀಡಿಯೇಟ್ ಸ್ಟೇಜ್, ಇದು ಏನಿದೆ, ಕಮ್ಯುನಿಟಿ ವಿತ್ ಇಂಟರ್ಮೀಡಿಯೇಟ್ ಸ್ಟೇಜ್ ಇದೆ. ಕಮ್ಯುನಿಟಿ ವಿತ್ ಇಂಟರ್ಮೀಡಿಯೇಟ್ ಸ್ಟೇಜ್.
ದೆನ್ ಇದು ಏನು ಕಮ್ಯುನಿಟಿ ವಿತ್, ಇದು ಕೂಡ ಇಂಟರ್ಮೀಡಿಯೇಟ್ ಸ್ಟೇಜ್ ಇದೆ. ಕಮ್ಯುನಿಟಿ ವಿತ್ ಇಂಟರ್ಮೀಡಿಯೇಟ್ ಸ್ಟೇಜ್, ಕಮ್ಯುನಿಟಿ ವಿತ್ ಇಂಟರ್ಮೀಡಿಯೇಟ್ ಸ್ಟೇಜ್. ನೆಕ್ಸ್ಟ್ ಇದಿದೆಯಲ್ಲ, ಇದು ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಅಂತ ಹೇಳ್ಬೋದು. ನಾನು ಇಲ್ಲಿ ಬರಿತಾ ಇದ್ದೀನಿ. ಓಕೆ, ಕ್ಲೈಮ್ಯಾಕ್ಸ್ ಕಮ್ಯುನಿಟಿ, ಇದು ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಇದೆ. ಸೊ ಇದು ಕಂಪ್ಲೀಟ್ ಸೇರಿ ಏನ್ ಹೇಳ್ಬೋದು, ಇಟ್ ಈಸ್ ಎ ಬಯೋಮ್ ಇದೆ ಒಂದು. ಆಲ್ ದಿ ಡಿಫರೆಂಟ್ ಕಮ್ಯುನಿಟೀಸ್ ಟುಗೆದರ್ ಇಟ್ ಇಸ್ ಎ ಬಯೋಮ್ ಅಂತ ಹೇಳ್ತೀವಿ. ಬಯೋಮ್ ಅಂದ್ರೆ ಏನು, ಡಿಫರೆಂಟ್ ಕಮ್ಯುನಿಟೀಸ್, ಡಿಫರೆಂಟ್ ಕಮ್ಯುನಿಟೀಸ್, ಡಿಫರೆಂಟ್ ಕಮ್ಯುನಿಟೀಸ್ ಟುಗೆದರ್ ಇನ್ ಲಾರ್ಜ್ ಏರಿಯಾ, in large area or in a given landscape. So that is a one biome anta ಹೇಳ್ತೀವಿ. Next question number 2 ನೋಡಿ, an individual and a population has certain characteristics, name these attributes with definitions. Question number 2 ಗೆ ನಾನು ಎಕ್ಸ್ಟ್ರಾ ಪೇಜ್ ತಗೊಂಡು ಬರ್ತಾ ಇದ್ದೀನಿ. attributes of population ನೋಡೋಣ. attributes of population and individual. ಫಸ್ಟ್ attributes ನೋಡೋಣ, ಅದನ್ನ ಇಂಡಿವಿಜುವಲ್ಸ್ ಮತ್ತೆ ಪಾಪ್ಯುಲೇಷನ್ ಗೆ ಕಂಪೇರ್ ಮಾಡೋಣ. ಸರ್ಟನ್ ಅಟ್ರಿಬ್ಯೂಟ್ಸ್ ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್. ಒನ್ ಬೈ ಒನ್ ನೋಡಿ. ಒಂದು ಬರ್ತ್ ರೇಟ್ ಅಂಡ್ ಡೆತ್ ರೇಟ್. ಬರ್ತ್ ರೇಟ್ ಅಂಡ್ ಡೆತ್ ರೇಟ್. ಬರ್ತ್ ರೇಟ್ ಅಂಡ್ ಡೆತ್ ರೇಟ್. ದ ನೆಕ್ಸ್ಟ್ ಸೆಕ್ಸ್ ರೇಷಿಯೋ. ಸೆಕ್ಸ್ ರೇಷಿಯೋ. ದೆನ್ age distribution, sex ratio, age distribution, then population density. Population density. ಇದನ್ನ ಒಂದು ಬಾಕ್ಸ್ ತರ ಮಾಡೋಣ. ಇಲ್ಲಿ ಪಾಪ್ಯುಲೇಷನ್ ಅಂತ ತಗೊಳ್ಳೋಣ. ಇದು ಪಾಪ್ಯುಲೇಷನ್, ಮತ್ತೆ ಇದನ್ನ ಇಂಡಿವಿಜುವಲ್ಸ್ಗೆ ಕಂಪೇರ್ ಮಾಡೋಣ. ಇಂಡಿವಿಜುವಲ್ಸ್, ಅಟ್ರಿಬ್ಯೂಟ್ಸ್ ಆಫ್ ಪಾಪ್ಯುಲೇಷನ್ ಅಂಡ್ ಅಟ್ರಿಬ್ಯೂಟ್ಸ್ ಆಫ್ ಇಂಡಿವಿಜುವಲ್. ಓಕೆ, ಇಲ್ಲಿ ನೋಡೋಣ. ಸೊ ಏನ್ ಫ್ಯೂಚರ್ ಆಯ್ತು ನೋಡಿ ಇಲ್ಲಿ. ವಾಟ್ ಆರ್ ದಿ ಫೀಚರ್ಸ್ ಹಿಯರ್? ಬರ್ತ್ ರೇಟ್ ಅಂಡ್ ಡೆತ್ ರೇಟ್ ಇದೆ. ಯೂಶುವಲಿ ಬರ್ತ್ ರೇಟ್ ಅಂಡ್ ಡೆತ್ ರೇಟ್ ದೀಸ್ ಆರ್ ದಿ. ಇಲ್ಲಿ ಏನಾಗ್ತಾ ಇದೆ ನೋಡಿ, ಒಂದು ಇಂಡಿವಿಜುವಲ್ ಕನ್ಸಿಡರ್ ಮಾಡಿದ್ರೆ ಇಂಡಿವಿಜುವಲ್ ವಿಲ್ ಬಾರ್ನ್, ಇಂಡಿವಿಜುವಲ್ ವಿಲ್ ಡೈ. ಬಟ್ ವಿತ್ ರೆಸ್ಪೆಕ್ಟ್ ಟು ಪಾಪ್ಯುಲೇಷನ್ ಹೇಳ್ಬೇಕಾಗಿದ್ರೆ ನಂಬರ್ ಆಫ್ ಇನ್ಕ್ರೀಸ್ ಅಂಡ್ ನಂಬರ್ ಆಫ್ ಬರ್ತ್ ಆಫ್ ಇಂಡಿವಿಜುವಲ್ಸ್ ಪರ್ ಇಂಡಿವಿಜುವಲ್. ವಿತ್ ರೆಸ್ಪೆಕ್ಟ್ ಟು ಪರ್ ಇಂಡಿವಿಜುವಲ್ ಎಷ್ಟು ಬರ್ತ್ ಆಯ್ತು, ನಂಬರ್ ಆಫ್ ಡೆತ್ ಪರ್ ಇಂಡಿವಿಜುವಲ್ಸ್ ಎಷ್ಟಾಯ್ತು ಅದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಅದು ಪಾಪ್ಯುಲೇಷನ್, ಇದು ಪಾಪ್ಯುಲೇಷನ್ಗೆ ಸರಿ ಹೋಗುತ್ತೆ. ಬಟ್ ಇಲ್ಲಿ ಬಾರ್ನ್ ಆರ್ ಡೆತ್ ಇಷ್ಟೇ ಹೇಳ್ತೀವಿ. ಬಾರ್ನ್ ಆರ್ ಡೈ, ಎಷ್ಟು ಬಾರ್ನ್ ಆಯ್ತು ಎಷ್ಟು ಡೆತ್ ಆಯ್ತು ಅದನ್ನ ನಾವೇ ಹೇಳ್ತೀವಿ. ಸೆಕ್ಸ್ ರೇಷಿಯೋ, ಹೌ ಮೆನಿ ಮೇಲ್ ಅಂಡ್ ಹೌ ಮೆನಿ ಫಿಮೇಲ್ ಆರ್ ದೇರ್ ವಿತ್ ರೆಸ್ಪೆಕ್ಟ್ ಟು ರೇಷಿಯೋ ಅಂತ ಹೇಳ್ತೀವಿ. ಮೀನ್ಸ್ ಫಾರ್ ಎವ್ರಿ 1000 ಮೇಲ್ ಹೌ ಮೆನಿ ಫಿಮೇಲ್ ಆರ್ ದೇರ್, ಇದು ಕ್ಯಾಲ್ಕುಲೇಟ್ ಮಾಡ್ತೀವಿ. ಫಾರ್ ಎವ್ರಿ 1000 ಮೇಲ್ ನಂಬರ್ ಆಫ್ ಫಿಮೇಲ್ ಎಷ್ಟಿದೆ ಅಂತ ಹೇಳ್ತೀವಲ್ಲ ಅದು ಸೆಕ್ಸ್ ರೇಷಿಯೋ ಆಯ್ತು. For a population, we can consider it as a sex ratio. We can explain it is in the ratio format. But in individuals, ಇಷ್ಟು ಟೋಟಲ್ ಒಂದು ಪಾಪ್ಯುಲೇಷನ್ ಇದ್ರೆ ಇಷ್ಟು ಮೇಲ್ ಇದೆ ಇಷ್ಟು ಫಿಮೇಲ್ ಇದೆ ಅಷ್ಟೇ, ಅಲ್ಲಿ ರೇಷಿಯೋ ಎಲ್ಲ ನೋಡುವಾಗಿಲ್ಲ. ಸೊ ದಟ್ ವಿ ಕ್ಯಾನ್ ಸೇ. ದೆನ್ ಏಜ್ ಡಿಸ್ಟ್ರಿಬ್ಯೂಷನ್. ಏಜ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಇಲ್ಲಿ ಏನಾಗುತ್ತೆ, ಒನ್ ಪರ್ಟಿಕ್ಯುಲರ್ ಇಂಡಿವಿಜುವಲ್ ಏಜ್ ಎಷ್ಟಿದೆ ಎಷ್ಟು ಹೇಳ್ತೀವಿ, ಏಜ್ ಆಫ್ ಇಂಡಿವಿಜುವಲ್ ಇದನ್ನ ಹೇಳ್ಬಿಡ್ತೀವಿ ಅಷ್ಟೇ. ಏಜ್ ಆಫ್ ಇಂಡಿವಿಜುವಲ್ 20 ವರ್ಷ, 18 ವರ್ಷ, 15 ವರ್ಷ, ಎಷ್ಟು ವರ್ಷ ಇದೆ ಏಜ್ ಎಷ್ಟಾಗಿದೆ ಅದನ್ನ ಹೇಳ್ತೀವಿ. ಏಜ್ ಆಫ್ ಇಂಡಿವಿಜುವಲ್ ಇಷ್ಟೇ ಹೇಳ್ಬಿಡ್ತೀವಿ. ಇಲ್ಲಿ ಡಿಸೈಡ್ ಇದೆ ಏಜ್ ಆಫ್ ಇಂಡಿವಿಜುವಲ್ ಎಷ್ಟಿದೆ ಅಂತ. ಹೌ ಮೆನಿ ಓಲ್ಡ್, ಹೌ ಮೆನಿ ಇಯರ್ಸ್ ಓಲ್ಡ್ ದಟ್ ಇಂಡಿವಿಜುವಲ್ ಈಸ್ ಅದನ್ನ ಹೇಳ್ಬಿಡ್ತೀವಿ ಅಷ್ಟೇ. ಬಟ್ ಇಲ್ಲಿ ಏಜ್ ಡಿಸ್ಟ್ರಿಬ್ಯೂಷನ್ ಹೆಂಗಾಗುತ್ತೆ ನೋಡಿ, ಇಟ್ ಈಸ್ ಕ್ಯಾಟಗರೈಸ್ಡ್ ಆಸ್ ಎ 3 ಗ್ರೂಪ್. ಪ್ರೀ ರಿಪ್ರೊಡಕ್ಟಿವ್ ಏಜ್, ಇದನ್ನ ಪ್ರೀ ರಿಪ್ರೊಡಕ್ಟಿವ್ ಏಜ್ ಅಂತ ಹೇಳ್ತೀವಿ, ಅಥವಾ ರಿಪ್ರೊಡಕ್ಟಿವ್ ಏಜ್ ಅಂತ ಹೇಳ್ತೀವಿ,
ಒಂದು ಪಾಪ್ಯುಲೇಷನ್ ಅಲ್ಲಿರುವಂತಹ ಸ್ಪೀಸೀಸ್ಗಳು. ಮತ್ತೆ ಪೋಸ್ಟ್ ರೀಪ್ರೊಡಕ್ಟಿವ್ ಅಂತ ಹೇಳ್ತೀವಿ. ಈ ರೀತಿ ಕ್ಯಾಟಗರೈಸ್ ಮಾಡ್ತಾರೆ, ಪೋಸ್ಟ್ ರೀಪ್ರೊಡಕ್ಟಿವ್. ದೆನ್ ನೆಕ್ಸ್ಟ್ ಟು ದಟ್ ಪಾಪ್ಯುಲೇಷನ್ ಡೆನ್ಸಿಟಿ. ಪಾಪ್ಯುಲೇಷನ್ ಡೆನ್ಸಿಟಿ ಅಂದ್ರೆ ಟೋಟಲ್ ನಂಬರ್ ಆಫ್ ಇಂಡಿವಿಜುವಲ್ಸ್ ಪರ್ ಯೂನಿಟ್ ಟೈಮ್ ಇನ್ ಎ ಗಿವನ್ ಏರಿಯಾ. ಇಲ್ಲೇನಿದೆ, ಟೋಟಲ್ ನಂಬರ್ ಆಫ್ ಇಂಡಿವಿಜುವಲ್ಸ್ ಆರ್ ಬಯೋಮಾಸ್. ಕೆಲವೊಂದ್ಸಲ ಬಯೋಮಾಸ್ ಕನ್ಸಿಡರ್ ಮಾಡಲಾಗುತ್ತೆ. ಆರ್ ಬಯೋಮಾಸ್ ಪರ್ ಯೂನಿಟ್ ಟೈಮ್ ಇನ್ ಗಿವನ್ ಏರಿಯಾ, ಪರ್ ಯೂನಿಟ್ ಟೈಮ್ ಯೂನಿಟ್ ಏರಿಯಾ, ಪರ್ ಯೂನಿಟ್ ಏರಿಯಾ. ಸೊ ಈ ರೀತಿ ಪಾಪ್ಯುಲೇಷನ್ ಡೆನ್ಸಿಟಿಯನ್ನ ಮೇಜರ್ ಮಾಡಲಾಗುತ್ತೆ. ಇಂಡಿವಿಜುವಲ್ ಡೈರೆಕ್ಟ್ಲಿ ನಂಬರ್ಸ್ ಹೇಳ್ತಾರೆ, ಅಲ್ಲಿ ಯೂನಿಟ್ ಟೈಮ್ ಯೂನಿಟ್ ಏರಿಯಾ ಬೇಕಾಗಿಲ್ಲ. ನಂಬರ್ ಆಫ್ ಇಂಡಿವಿಜುವಲ್ಸ್, ನಂಬರ್ ಕೌಂಟ್ ಇಷ್ಟು ಮಾಡಲಾಗುತ್ತೆ. ಇಲ್ಲಿ ಡೈರೆಕ್ಟ್ಲಿ ನಂಬರ್ ಕೌಂಟ್ ಅಂತ ಹೇಳ್ತೀವಿ, ಬರೆದ್ಬಿಡ್ತೀನಿ. ಅದೇ ನಂಬರ್ ಕೌಂಟ್, ಅದೇ ಇಂಡಿವಿಜುವಲ್ಸ್ ಅಷ್ಟೇ ಆಯ್ತು. ಅಲ್ಲಿ ಇಂಡಿವಿಜುವಲ್ಸ್ ಏನೋ ಅಲ್ಲಿ ಡೆನ್ಸಿಟಿ ಬೇಕಾಗೇ ಇಲ್ಲ, ಯಾಕಂದ್ರೆ ಸಿಂಗಲ್ ಕನ್ಸಿಡರ್ ಮಾಡ್ತಿದ್ವಿ ಅಲ್ಲ. ಸೊ ದರ್ ಇಸ್ ಎ ನೋ ಪ್ರಾಬ್ಲಮ್ ಅಟ್ ಆಲ್. ಈ ರೀತಿ ಅಲ್ಲಿ ಅಟ್ರಿಬ್ಯೂಟ್ಸ್ ಕೆಲಸ ಮಾಡ್ತಿರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 2 ಆಯ್ತು. ಥರ್ಡ್ ಕ್ವಶನ್ ನೋಡೋಣ. The following diagram are the age pyramids of different populations. Comment on the status of these populations. ಇಲ್ಲಿದೆ, ಇಲ್ಲಿ ಇದು ಕೊಟ್ಟಿದ್ದಾರೆ. ದಿಸ್ ಒನ್ ಇದೆ ಮೇಲ್ಗಡೆ ಪೋಸ್ಟ್ ರಿಪ್ರೊಡಕ್ಟಿವ್, ದೆನ್ ಲೈನಿಂಗ್ ಇದೆ ರಿಪ್ರೊಡಕ್ಟಿವ್, ಅಂಡ್ ಇದು ಕ್ರಾಸ್ ಲೈನಿಂಗ್ ಇದೆಯಲ್ಲ ಅದು ಪ್ರೀ ರಿಪ್ರೊಡಕ್ಟಿವ್ ಇದೆ. ಸೊ ದಿಸ್ ಏಜ್ ಪಿರಾಮಿಡ್ ಈಸ್ ಎಕ್ಸ್ಪಾಂಡಿಂಗ್ ಪಿರಾಮಿಡ್ ಅಂತ ಹೇಳ್ತೀವಿ, ಅಥವಾ ಎಕ್ಸ್ಪಾಂಡಿಂಗ್ ಪಾಪ್ಯುಲೇಷನ್. ಎಕ್ಸ್ಪಾಂಡಿಂಗ್ ಪಾಪ್ಯುಲೇಷನ್ ಮೀನ್ಸ್ ಇನ್ ಫ್ಯೂಚರ್ ಈ ಪಾಪ್ಯುಲೇಷನ್ ಗ್ರೋತ್ ಬಹಳ ಜಾಸ್ತಿ ಆಗೋದಿದೆ, ನಂಬರ್ ಆಫ್ ಇಂಡಿವಿಜುವಲ್ಸ್ ಪಾಪ್ಯುಲೇಷನ್ ಜಾಸ್ತಿ ಆಗೋದಿದೆ. ಇಲ್ಲೇನಿದೆ, ಪ್ರೀ ರಿಪ್ರೊಡಕ್ಟಿವ್ ಅಂಡ್ ರಿಪ್ರೊಡಕ್ಟಿವ್ ಇಂಡಿವಿಜುವಲ್ಸ್ ಆರ್ ಸೇಮ್ ಇದೆ. ಸೊ ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಸ್ಟೇಬಲ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ. ಇಟ್ ಇಸ್ ಎ ಸ್ಟೇಬಲ್ ಪಾಪ್ಯುಲೇಷನ್. ದೆನ್ ಇಲ್ಲೇನಾಗ್ತದೆ, ನಂಬರ್ ಆಫ್ ಪ್ರೀ ರಿಪ್ರೊಡಕ್ಟಿವ್ ಇಂಡಿವಿಜುವಲ್ಸ್ ಆರ್ ವೆರಿ ಲೆಸ್. ಸೊ ಈ ಪಾಪ್ಯುಲೇಷನ್ಗೆ ಡಿಕ್ಲೈನಿಂಗ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ. ಇಟ್ ಇಸ್ ಎ ಡಿಕ್ಲೈನಿಂಗ್ ಪಾಪ್ಯುಲೇಷನ್. ಈ ರೀತಿಯಲ್ಲಿ ಕೆಲಸ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಕಮೆಂಟ್ ಆನ್ ದಿ ಗ್ರೋತ್ ಕರ್ವ್ ಗಿವನ್ ಬಿಲೋ. ಇದು ಸಿಗ್ಮಾಯ್ಡ್ ಗ್ರೋತ್ ಕರ್ವ್ ಇದೆ. ದಿಸ್ ಇಸ್ ದಿ ಸಿಗ್ಮಾಯ್ಡ್, ಎಸ್ ಸೇಪ್ಡ್ ಸಿಗ್ಮಾಯ್ಡ್ ಗ್ರೋತ್ ಕರ್ವ್ ಇದೆ. ಇದು ಸಿಗ್ಮಾಯ್ಡ್ ಗ್ರೋತ್ ಕರ್ವ್. ಮತ್ತೆ ಇಲ್ಲಿ ನೋಡಿ, ಇನಿಷಿಯಲ್ ಗ್ರೋತ್ ಫೇಸ್ ಇರುತ್ತಲ್ಲ, ಇದು ಸ್ಲೋ ಗ್ರೋತ್ ಇರುತ್ತೆ. ಸೊ ಇದಕ್ಕೆ ಲ್ಯಾಗ್ ಫೇಸ್ ಅಂತ ಹೇಳ್ತೀವಿ. ಇಲ್ಲಿ ಗ್ರೋತ್ ಇದೆಯಲ್ಲ, ಇದು ಲಾಗ್ ಫೇಸ್ ಇದೆ. ದೆನ್ ಇದು ಇದೆಯಲ್ಲ, ಇಲ್ಲಿ ಸ್ಟಡಿ ಫೇಸ್ ಅಥವಾ ಅಸಿಮ್ಟೋಟ್ ಅಂತ ಹೇಳ್ತೀವಿ. ಸ್ಟಡಿ ಆರ್ ಅಸಿಮ್ಟೋಟ್, ಅಸಿಮ್ಟೋಟ್ ಅಂತ ಹೇಳ್ತೀವಿ. ಸ್ವಲ್ಪ ಇಲ್ಲಿ ಗ್ರೋತ್ ರೇಟ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಇದನ್ನ ಬೇಕಾದ್ರೆ ಸ್ವಲ್ಪ ಡಿಸಲರೇಷನ್ ಫೇಸ್ ಅಂತ ಹೇಳ್ಬೋದು. ಸರ್ಟನ್ ಎಕ್ಸೆಸ್, ಇದು ಡಿಸಲರೇಷನ್ ಆಗ್ತಾ ಇದೆ ಅಂತ ಈ ರೀತಿ ಹೇಳ್ಬೋದು. ಸೊ ದೀಸ್ ಆರ್ ದಿ ಡಿಫರೆಂಟ್ ಫೇಸಸ್ ಆಫ್ ಗ್ರೋತ್. ಅಷ್ಟೇ ಅಲ್ಲ, ಇಲ್ಲಿ ಗ್ರೋತ್ ಕರ್ವ್ ತೋರಿಸಿದಾರಲ್ಲ, ಇಟ್ ಈಸ್ ಅಪ್ಲಿಕೇಬಲ್. ಇಟ್ ಈಸ್ ಅಪ್ಲಿಕೇಬಲ್ ವೆನ್ ದ ರಿಸೋರ್ಸಸ್ ಆರ್ ಲಿಮಿಟೆಡ್. ಇಲ್ಲಿ ಏನಾಗ್ತಾ ಇದೆ, ರಿಸೋರ್ಸಸ್ ಆರ್ ಲಿಮಿಟೆಡ್. ಇಫ್ ದ ರಿಸೋರ್ಸಸ್ ಆರ್ ಲಿಮಿಟೆಡ್, ದೆನ್ ಈ ಗ್ರೋತ್ ಕರ್ವ್ ಅಲ್ಲಿ ಫಾಲೋ ಆಗುತ್ತೆ, ಸಿಗ್ಮಾಯ್ಡ್ ಗ್ರೋತ್ ಕರ್ವ್, ಆರ್ ಇದನ್ನ ಲಾಜಿಸ್ಟಿಕ್ ಗ್ರೋತ್ ಕರ್ವ್ ಅಂತ ಕೂಡ ನಾವು ಹೇಳ್ಬಹುದು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 5 ನೋಡಿ. A population of Paramecium caudatum was grown in a culture medium. Okay. After 5 days, the culture medium become overcrowded. 5 ದಿನದಲ್ಲಿ ಕಲ್ಚರ್ ಮೀಡಿಯಂ ಅಲ್ಲಿ ಪಾಪ್ಯುಲೇಷನ್ ಬಹಳ ಓವರ್ಕ್ರೌಡ್ ಆಯಿತು ವಿತ್ ಪ್ಯಾರಾಮಿಸಿಯಂ ಅಂಡ್ ಹ್ಯಾಡ್ ಡಿಪ್ಲೀಟೆಡ್ ನ್ಯೂಟ್ರಿಯೆಂಟ್ಸ್. ನ್ಯೂಟ್ರಿಯೆಂಟ್ ಲೆವೆಲ್ ಕೂಡ ಅಲ್ಲಿ ಮೀಡಿಯಂ ಅಲ್ಲಿ ಕಡಿಮೆ ಆಯಿತು. ವಾಟ್ ವಿಲ್ ಹ್ಯಾಪನ್ ಟು ದಿ ಪಾಪ್ಯುಲೇಷನ್ ಅಂಡ್ ವಾಟ್ ಟೈಪ್ ಆಫ್ ಗ್ರೋತ್ ಕರ್ವ್ ವಿಲ್ ಬಿ ಪಾಪ್ಯುಲೇಷನ್ ಅಟೈನ್? ಡ್ರಾ ದಿ ಗ್ರೋತ್ ಕರ್ವ್. ಇಲ್ಲಿ ಗ್ರೋತ್ ಕರ್ವ್ ಇದು ಅಟೈನ್ ಆಗುತ್ತಲ್ಲ, ಅದು ಸಿಗ್ಮಾಯ್ಡ್ ಗ್ರೋತ್ ಕರ್ವ್ ಆಗುತ್ತೆ. ಇದು ಸಿಗ್ಮಾಯ್ಡ್ ಗ್ರೋತ್ ಕರ್ವ್ ಆಗುತ್ತೆ. ಎಂತಕ್ಕೆ ಸಿಗ್ಮಾಯ್ಡ್ ಗ್ರೋತ್ ಕರ್ವ್? ವೈ ಇಟ್ ಇಸ್ ಸಿಗ್ಮಾಯ್ಡ್ ಗ್ರೋತ್ ಕರ್ವ್? ಬಿಕಾಸ್ ರಿಸೋರ್ಸಸ್ ಆರ್ ಲಿಮಿಟೆಡ್. ಅನ್ಲಿಮಿಟೆಡ್ ಇಲ್ಲ, ಲಿಮಿಟೆಡ್ ಇದೆ. ಹಿಯರ್ ದ ರಿಸೋರ್ಸಸ್ ಆರ್ ಲಿಮಿಟೆಡ್ ಇದೆ. ಅಂದ್ರೆ ಮೊದಲ ದಿನ ಏನ್ ನ್ಯೂಟ್ರಿಯೆಂಟ್ ರಿಸೋರ್ಸಸ್ ಇತ್ತಲ್ಲ ಮೀಡಿಯಂ ಅಲ್ಲಿ, ಅದೇ ತರ ಕಂಟಿನ್ಯೂ ಆಗಿಲ್ಲ. ಮುಂದೆ ಹೋಗಿ ಅಲ್ಲಿ ರಿಸೋರ್ಸಸ್ ಲಿಮಿಟೆಡ್ ಆಗಿದೆ. ಸೊ ಅಲ್ಲಿ ಪಾಪ್ಯುಲೇಷನ್ ಸ್ಲೋಲಿ ಒಂದು ಲಿಮಿಟ್ಗೆ ಹೋಗಿ ರೆಸ್ಟ್ರಿಕ್ಟ್ ಆಗಿಬಿಡುತ್ತೆ. ಅದರ ಮೇಲೆ ಅದು ಇನ್ಕ್ರೀಸ್ ಆಗುದಿಲ್ಲ. ಇನಿಷಿಯಲಿ ಬಹಳ ಫಾಸ್ಟ್ ಆಗಿ 5 ದಿನದವರೆಗೆ ಬಹಳ ಫಾಸ್ಟ್ ಆಗಿ ಗ್ರೋತ್ ಆಯ್ತು. ಅದರ ನಂತರ
ಅಲ್ಲಿ ಪ್ಯಾರಾಮೀಸಿಯಂ ಡೆನ್ಸಿಟಿ ಇದೆಯಲ್ಲ ಅದು ರೆಸ್ಟ್ರಿಕ್ಟ್ ಆಗುತ್ತೆ ಒಂದು ಲೆವೆಲ್ಗೆ. ಸೊ ಇಟ್ ವಿಲ್ ಗಿವ್ಸ್ ದಿ ಸಿಗ್ಮಾಯ್ಡ್ ಗ್ರೋತ್ ಕರ್ವ್. ಎಂತಕ್ಕೆ? ಬಿಕಾಸ್ ಹಿಯರ್ ದ ರಿಸೋರ್ಸಸ್ ಆರ್ ಲಿಮಿಟೆಡ್. ರಿಸೋರ್ಸಸ್ ಆರ್ ಲಿಮಿಟೆಡ್, ಇಲ್ಲಿ ಲಿಮಿಟೆಡ್ ಆಗ್ತಾ ಇದೆ. ಸೊ ಇದು ಕೂಡ ಲಾಜಿಸ್ಟಿಕ್ ಗ್ರೋತ್ ಕರ್ವ್ ಫಾಲೋ ಮಾಡ್ತಾ ಇದೆ. ಇಲ್ಲಿ ಇದೆಯಲ್ಲ ಇದು, ದಟ್ ಇಸ್ ಇಲ್ಲಿ ಇಕ್ವೇಶನ್ ಏನಾಗುತ್ತೆ, dn/dt is equal to rn k minus n divided by k. ಇಲ್ಲಿ k is nothing but ಕ್ಯಾರಿಂಗ್ ಕೆಪಾಸಿಟಿ. ಅಲ್ಲಿ ಕ್ಯಾರಿಂಗ್ ಕೆಪಾಸಿಟಿ ಏನು? ನ್ಯೂಟ್ರಿಯೆಂಟ್ ಮೀಡಿಯಂ, ರಿಸೋರ್ಸಸ್ ಲಿಮಿಟೆಡ್ ಇದೆ. ಆ ಮೀಡಿಯಂ ಅಲ್ಲಿ ಒಂದು ಪರ್ಟಿಕ್ಯುಲರ್ ಕೆಪಾಸಿಟಿ, ಅಷ್ಟೇ ಪ್ಯಾರಾಮೀಸಿಯಂ ಅನ್ನ ಗ್ರೋ ಮಾಡ್ಲಿಕ್ಕೆ ಅದು ಅಲೋ ಮಾಡುತ್ತೆ. ಬಿಯಾಂಡ್ ದಟ್ ಅದು ಹೋಗೋದಿಲ್ಲ. ಅಂದ್ರೆ ಇಲ್ಲಿ ಇಷ್ಟೇ ಗ್ರೋತ್ ರೇಟ್ ಇಷ್ಟೇ ಆಗುತ್ತೆ, ಅದರ ಮೇಲೆ ಅದು ಪಾಪ್ಯುಲೇಷನ್ ಡೆನ್ಸಿಟಿ ಇನ್ಕ್ರೀಸ್ ಆಗೋದಿಲ್ಲ. ಸೊ ಈ ಗ್ರಾಫ್ ಕೂಡ ಇದು ಈ ಕ್ವಶನ್ಸ್ ಗೆ ಫಾಲೋ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಕ್ವಶನ್ ನಂಬರ್ 6 ನೋಡಿ. ಡಿಸ್ಕಸ್ ದಿ ವೇರಿಯಸ್ ಟೈಪ್ಸ್ ಆಫ್ ಪಾಸಿಟಿವ್ ಇಂಟರಾಕ್ಷನ್ಸ್ ಬಿಟ್ವೀನ್ ದಿ ಸ್ಪೀಸೀಸ್. ಎರಡು ಪಾಸಿಟಿವ್ ಇಂಟರಾಕ್ಷನ್ ಅಂದ್ರೆ ಅಲ್ಲಿ ಪಾಸಿಟಿವ್ ಬೆನಿಫಿಟ್ ಸಿಗ್ತಾ ಇರಬೇಕು. ಇಲ್ಲಿ ಎರಡು ಎಕ್ಸಾಂಪಲ್ಗಳು ಬರುತ್ತೆ. ಒಂದು ಮ್ಯೂಚುವಲಿಸಮ್ ಏನಾ, ಒಂದು ಮ್ಯೂಚುವಲಿಸಮ್ ಅಂಡ್ ಇನ್ನೊಂದು ಕಮೆನ್ಸಲಿಸಮ್. ಕಮೆನ್ಸಲಿಸಮ್, ಇವು ಎರಡು ಎಕ್ಸಾಂಪಲ್ಸ್ ಗಳು ಬರುತ್ತೆ. ಓಕೆ, ಇವು ಎರಡನ್ನ ನೀವು ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಮಾಡಬೇಕು. ಮ್ಯೂಚುವಲಿಸಮ್ಗೆ ಎಕ್ಸಾಂಪಲ್ ನೀವು ಕೊಡಬಹುದು ಲೈಕೇನ್ಸ್ ಅಥವಾ ಮೈಕೋರೈಸಾ. ಮತ್ತೆ ಕಮೆನ್ಸಲಿಸಮ್ಗೆ ಎಕ್ಸಾಂಪಲ್ ಕೊಡಬಹುದು. ಕಮೆನ್ಸಲಿಸಮ್ ಅಲ್ಲಿ +0 ಇಂಟ್ರಾಕ್ಷನ್ ಬರುತ್ತೆ. ಈ ಗ್ರೇಟ್ ಬರ್ಡ್ ಅಂಡ್ ಗ್ರೇಸಿಂಗ್ ಕ್ಯಾಟಲ್ಸ್, ದೆನ್ ಸಿ ಅನಿಮೋನ್ ವಿತ್ ಎ ಕ್ಲಾನ್ ಫಿಶ್ ಅಥವಾ ಬಾರ್ನಾಕಲ್ಸ್ ಆನ್ ದಿ ಬಾಡಿ ಆಫ್ ವೇಲ್, ಈ ಎಲ್ಲ ಎಕ್ಸಾಂಪಲ್ಸ್ ಕೊಡಬಹುದು. ನೆಕ್ಸ್ಟ್, in an aquarium, 2 herbivorous species of the fish are living together. ಎರಡು herbivorous fish ಗಳು ಒಟ್ಟಿಗೆ ಬದುಕ್ತಿದೆ ಒಂದು ಅಕ್ವೇರಿಯಂ ಅಲ್ಲಿ, ಫೀಡಿಂಗ್ ಆನ್ ಫೈಟೋಪ್ಲಾಂಕ್ಟಾನ್ಸ್. ಆ ಅಕ್ವೇರಿಯಂ ಅಲ್ಲಿ ಫೈಟೋಪ್ಲಾಂಕ್ಟಾನ್ಸ್ ಇದೆ, ಅದನ್ನ ತಿಂದು ಬದುಕ್ತಾ ಇದೆ. As per the Gauge's principle, okay, as per the Gauge's principle, one of the species to be eliminated in a due course of time, but both are surviving well in the aquarium. Give possible reason. Gauge's competition exclusion principle ಪ್ರಕಾರ ಏನ್ ಹೇಳುತ್ತೆ? What is Gauge's competition exclusion principles? If the two species are living together in a given habitat, eventually one is eliminated out due to the limited resources. ಅಂದ್ರೆ ಎರಡು ಸ್ಪೀಸೀಸ್ ಒಟ್ಟಿಗೆ ಬದುಕ್ತಾ ಇದ್ರೆ ಅದರಲ್ಲಿ ಒಂದು ಸ್ಪೀಸೀಸ್ ಆ ಕಾಂಪಿಟೇಷನ್ ಇಂದ ಎಲಿಮಿನೇಟ್ ಆಗುತ್ತೆ. ಅಂದ್ರೆ ಏನ್ ಹೇಳ್ತಿದ್ದಾರೆ? ನೋ, ಅಂದ್ರೆ ಗಾಡ್ಸ್ ಕಾಂಪಿಟೇಷನ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಏನ್ ಹೇಳ್ತೀವಿ ನೋಡಿ. No two species not survive longer and competition will occur between the two species. Competitively inferior species is eliminated out. ಎರಡು ಸ್ಪೀಸೀಸ್ ಒಂದೇ ಏರಿಯಾದಲ್ಲಿ ಒಟ್ಟಿಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ಸ್ಪೀಸೀಸ್ ನ ಎರಡು ಇಂಡಿವಿಜುವಲ್ಗಳು ಬದುಕಲಿಕ್ಕೆ ಸಾಧ್ಯ ಇಲ್ಲ ಇಫ್ ದ ರಿಸೋರ್ಸಸ್ ಆರ್ ಲಿಮಿಟೆಡ್. ಓಕೆ, ಅಂಡ್ ಎಂತಕ್ಕೆ ಎರಡರ ಮಧ್ಯೆ ಆ ರಿಸೋರ್ಸ್ ಸಲುವಾಗಿ ಕಾಂಪಿಟೇಷನ್ ಆಗುತ್ತೆ. ಆ ಕಾಂಪಿಟೇಷನ್ ಅಲ್ಲಿ ಇನ್ಫೀರಿಯರ್ ಸ್ಪೀಸ್ ಯಾವ್ದಿದೆಯಲ್ಲ ಅದು ಎಲಿಮಿನೇಟ್ ಆಗುತ್ತೆ. ಬಟ್ ಇಲ್ಲಿ ಹಂಗಾಗ್ತಾ ಇಲ್ಲ. ಎರಡು ಹರ್ಬಿವೋರಸ್ ಫಿಶಸ್ ಗಳು ಒಟ್ಟಿಗೆ ಬದುಕ್ತಾ ಇದ್ದೆ, ಬಟ್ ಇವನ್ ಆಫ್ಟರ್ ದಿ ಲಾಂಗರ್ ಪೀರಿಯಡ್ ಅವು ಒಟ್ಟಿಗೆ ಬದುಕ್ತಾ ಇದಾವೆ ವಿದೌಟ್ ಎನಿ ಪ್ರಾಬ್ಲಮ್. ಇದು ಎಂತಕ್ಕಾಯ್ತು? ಇಲ್ಲಿ ಗಾಡ್ಸ್ ಕಾಂಪಿಟೇಷನ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಫಾಲೋ ಆಗ್ತಿಲ್ವಾ? ಎಸ್, ಅಫ್ಕೋರ್ಸ್. ಎಂತಕ್ಕಂದ್ರೆ ಬೋತ್ ದೀಸ್ ಆರ್, ಅಲ್ಲಿ ಕಾಂಪಿಟೇಷನ್ ಎಕ್ಸ್ಕ್ಲೂಷನ್ ಆಗ್ತಿಲ್ಲ. ಎರಡು ಫಿಶ್ ಗಳ ಮಧ್ಯೆ ಕಾಂಪಿಟೇಷನ್ ಎಕ್ಸ್ಕ್ಲೂಷನ್ ಆಗ್ತಿಲ್ಲ, ಕಾಂಪಿಟೇಷನ್ ರಿಲೀಸ್ ಆಗ್ತಾ ಇದೆ. ಇಟ್ ಈಸ್ ಡ್ಯೂ ಟು ಏನ್ ರೀಸನ್ ನೋಡಿ? ಡ್ಯೂ ಟು ಕಾಂಪಿಟೇಷನ್ ರಿಲೀಸ್. ಇಟ್ ಈಸ್ ಡ್ಯೂ ಟು ಕಾಂಪಿಟೇಷನ್ ರಿಲೀಸ್ ಅಂತ ಹೇಳ್ತೀವಿ. ವಾಟ್ ಈಸ್ ದಿಸ್ ಕಾಂಪಿಟೇಷನ್ ರಿಲೀಸ್? ಕಾಂಪಿಟೇಷನ್ ರಿಲೀಸ್ ಅಂದ್ರೆ ಓಕೆ, ಬೋತ್ ದಿ ಫಿಶಸ್ ಆರ್ ಅಡಪ್ಟೆಡ್ ದೆಮ್ಸೆಲ್ಸ್. ಒಂದು ಡೇ ಟೈಮ್ ಅಲ್ಲಿ ಆಕ್ಟಿವ್ ಆಗಿದ್ರೆ ಇನ್ನೊಂದು ನೈಟ್ ಟೈಮ್ ಅಲ್ಲಿ ಆಕ್ಟಿವ್ ಆಗಿರುತ್ತೆ. ಈ ರೀತಿ ತಮ್ಮಲ್ಲಿರುವಂತಹ ಕಾಂಪಿಟೇಷನ್ಸ್ ಗಳನ್ನ ಕಡಿಮೆ ಮಾಡ್ಕೊಳ್ತಾ ಇದೆ. ಅಂದ್ರೆ ಇಲ್ಲ ಅಂದ್ರೆ ಒಂದು ಫಿಶ್ ವಾಟರ್ ಸರ್ಫೇಸ್ ಲೆವೆಲ್ ಅಲ್ಲಿ ಇದ್ರೆ ಇನ್ನೊಂದು ಫಿಶ್ ವಾಟರ್ ಲೋವರ್ ಲೆವೆಲ್ ಅಲ್ಲಿ ಬದುಕ್ತಾ ಇದೆ. ಈ ರೀತಿ ತಮ್ಮಷ್ಟಕ್ಕೆ ತಾವು ಅಡಪ್ಟೇಷನ್ ಮಾಡ್ಕೊಂಡು ಅವು ಒಟ್ಟಿಗೆ ಬದುಕ್ತಾ ಇದಾವೆ. ಅದು ಕಾಂಪಿಟೇಷನ್ ರಿಲೀಸ್ ಅಂತ ಹೇಳ್ಬೋದು. ಈ ಕ್ವಶನ್ಸ್ಗೆ ಅದೇ ಇದೆ, ಅದನ್ನೇ ಆ ಕಾನ್ಸೆಪ್ಟ್ ಅನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗಿದೆ ಇಲ್ಲಿ. ನೆಕ್ಸ್ಟ್, ವೈಲ್ ಲಿವಿಂಗ್ ಇನ್ ಅಂಡ್ ಆನ್ ದಿ ಹೋಸ್ಟ್ ಸ್ಪೀಸೀಸ್. ಒಂದು ಹೋಸ್ಟ್ ಸ್ಪೀಸೀಸ್ ಮೇಲೆ ಮತ್ತು ಒಳಗಡೆ ಬದುಕ್ತಾ ಇದ್ರೆ ದ ಅನಿಮಲ್ ಪ್ಯಾರಾಸೈಟ್ ಹ್ಯಾಸ್ ಇವಾಲ್ವ್ಡ್ ಸರ್ಟನ್ ಅಡಪ್ಟೇಷನ್ಸ್. ಸೊ ಅಂದ್ರೆ ಪ್ಯಾರಾಸೈಟಿಕ್ ಸ್ಪೀಸೀಸ್ ಅಲ್ಲಿ ಎಕ್ಟೋಪ್ಯಾರಾಸೈಟ್ ಆನ್ ಎಕ್ಟೋಪ್ಯಾರಾಸೈಟ್ ಇನ್ ಎಂಡೋಪ್ಯಾರಾಸೈಟ್. ಎಕ್ಟೋಪ್ಯಾರಾಸೈಟ್ ಮತ್ತೆ ಎಂಡೋಪ್ಯಾರಾಸೈಟ್ ಗಳಲ್ಲಿ ಯಾವ ತರದ ಅಡಪ್ಟೇಷನ್ಸ್ ಇರುತ್ತೆ ಅದನ್ನ ನೀವು ಹೇಳಬೇಕಾಗಿದೆ. ಸರ್ಟನ್ ಇಂಪಾರ್ಟೆಂಟ್ ಅಡಪ್ಟೇಷನ್ಸ್ ಯಾವ್ದಿರುತ್ತೆ ನೋಡಿ. ಒಂದು ಈ ಆರ್ಗಾನಿಸಮ್ಸ್ ಗಳಲ್ಲಿ ಒಂದು ಸಕ್ಕರ್, ಸ್ಪೆಸಿಫಿಕ್ ಬ್ಲಡ್ಸ್ ಅಥವಾ ಸ್ಯಾಪ್ ಅನ್ನ ಸಕ್ ಮಾಡ್ಲಿಕ್ಕೆ ಸಕ್ಕರ್ಸ್ ಇರುತ್ತೆ, ಅದನ್ನೇ ಬರೀಬೇಕಾಗಿದೆ ಇಲ್ಲಿ. ಸಕ್ಕರ್ಸ್ ಇರುತ್ತೆ ಎಸ್ಪೆಷಲಿ ಫ್ಲಾಟ್ ವರ್ಮ್ಸ್ ಅಲ್ಲಿ. ಓಕೆ, ಫ್ಲಾಟಿ ಎಲಿಮೆಂಟ್ ಸಕ್ಕರ್ಸ್ ಇರುತ್ತೆ.
ಅಥವಾ ಬಾಡಿ ಮೇಲೆ ಅಟ್ಯಾಚ್ ಆಗ್ಲಿಕ್ಕೆ ಹುಕ್ಸ್ ಇರುತ್ತೆ, ಲಿವರ್ ಫ್ಲೂಕ್ಸ್ ಎಲ್ಲ ಇದೆಯಲ್ಲ ಅಲ್ಲಿ ಹುಕ್ಸ್ ಇರುತ್ತೆ. ಆರ್ ಪ್ರೊಬೋಸಿಸ್ ಇರುತ್ತೆ, ಮಾಸ್ಕಿಟೋಸ್ ಎಲ್ಲ ಇರುತ್ತಲ್ಲ ಅಲ್ಲಿ ಬ್ಲಡ್ ಅನ್ನು ಸೆಕ್ ಮಾಡ್ಲಿಕ್ಕೆ ಪ್ರೊಬೋಸಿಸ್, ಅಲ್ಲಿ ವೆಲ್ ಡೆವಲಪ್ಡ್ ಮೌತ್ ಅಥವಾ ಟೀತ್ ನಮ್ ತರ ಏನು ಇರೋದಿಲ್ಲ, ಪ್ರೊಬೋಸಿಸ್ ಬ್ಲಡ್ ಅನ್ನು ಸೆಕ್ ಮಾಡೋದಿದೆ. ಸೊ ಪ್ರೊಬೋಸಿಸ್ ಇರುತ್ತೆ. ಓಕೆ, ಪ್ರೊಬೋಸಿಸ್. ದೆನ್ ನೆಕ್ಸ್ಟ್ ಅದು ಬಿಟ್ರೆ ಅಲ್ಲಿ ಡೈಜೆಸ್ಟಿವ್ ಸಿಸ್ಟಮ್, ದೇರ್ ಮೇ ಬಿ ಇನ್ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಆರ್ ನೋ ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಟ್ರಾಕ್ಟ್, ಎಸ್ಪೆಷಲಿ ಮಲೇರಿಯಲ್ ಪ್ಯಾರಾಸೈಟ್ ಎಲ್ಲ ನೋಡಿದ್ದೆ ಆದ್ರೆ ಅಲ್ಲಿ ಡೈಜೆಸ್ಟಿವ್ ಸಿಸ್ಟಮೇ ಇರೋದಿಲ್ಲ, ಅಥವಾ ಇನ್ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್, ಒಂದು ಇನ್ಕಂಪ್ಲೀಟ್ ಆರ್ ನೋ ಡೈಜೆಸ್ಟಿವ್ ಸಿಸ್ಟಮ್, ಅಲ್ಲಿ ಡೈಜೆಸ್ಟಿವ್ ಸಿಸ್ಟಮೇ ಇರೋದಿಲ್ಲ. ಬಿಕಾಸ್ ಈಗ ಮಲೇರಿಯಲ್ ಪ್ಯಾರಾಸೈಟ್ ನೋಡಿದ್ರೆ ಡೈರೆಕ್ಟ್ಲಿ ಡೈಜೆಸ್ಟೆಡ್ ಫುಡ್ ಅನ್ನೇ ಸೆಕ್ ಮಾಡ್ತಾ ಇದೆ, ರೆಡಿಮೇಡ್ ಬ್ಲಡ್ ಅನ್ನೇ ಸೆಕ್ ಮಾಡ್ತಾ ಇದೆ. ಸೊ ಅಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಏನು ಬೇಕಾಗೇ ಇಲ್ಲ. ದೆನ್ ದ ಬಾಡಿ ಇಸ್ ಕವರ್ಡ್ ಬೈ ಎ ಥಿಕ್ ಸಿಸ್ಟ್, ಬಾಡಿ ಕವರ್ಡ್ ಬೈ ಥಿಕ್ ಸಿಸ್ಟ್. ತಮ್ಮಷ್ಟಕ್ಕೆ ತಾವು ಹೋಸ್ಟ್ ಆರ್ಗ್ಯಾನಿಸಮ್ ಇಂದ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಥಿಕ್ ಸಿಸ್ಟ್ ಇಂದ ಕವರ್ ಆಗಿರುತ್ತೆ, ಎಸ್ಪೆಷಲಿ ಅಮೀಬಾದಲ್ಲಾಯ್ತು, ಟ್ರೈಪನೋಸೋಮಾ, ಪ್ಲಾಸ್ಮೋಡಿಯಂ, ಅವೆಲ್ಲ ಎಕ್ಸಾಂಪಲ್ ಬರುತ್ತೆ. ದೆನ್ ನೆಕ್ಸ್ಟ್ ಅಷ್ಟೇ ಅಲ್ಲದೆ ಇವನ್ ದೇ ಮೇ ಬಿ ಕಂಟೈನ್ಸ್ ಎ ಥಿಕ್ ಎಕ್ಸೋಸ್ಕೆಲೆಟನ್, ವೆರಿ ಹಾರ್ಡ್ ಥಿಕ್ ಎಕ್ಸೋಸ್ಕೆಲೆಟನ್, ಎಸ್ಪೆಷಲಿ ಲೀಚ್ ಅಲ್ಲೆಲ್ಲ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ದೀಸ್ ಆರ್ ದಿ ಸಮ್ ಇಂಪಾರ್ಟೆಂಟ್ ಅಡಾಪ್ಟೇಷನ್ಸ್, ಇವುಗಳನ್ನ ನೀವು ಬರೀಬೇಕಾಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 9 ನೋಡಿ. Do you agree that regional and local variation exist within each biome? Yes, of course. Local and ಏನ್ ಮಾಡ್ತಿದ್ದಾರೆ, ರೀಜನಲ್ ಅಂಡ್ ಲೋಕಲ್ ವೇರಿಯೇಷನ್ಸ್ ಬಯೋಮ್ ಅಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಅದರಿಂದನೇ ಬೇರೆ ಬೇರೆ ಹ್ಯಾಬಿಟ್ಯಾಟ್ ಡೆವಲಪ್ ಆಗುತ್ತೆ. ದ ಡಿಫರೆಂಟ್ ಟೈಪ್ಸ್ ಆಫ್ ಹ್ಯಾಬಿಟ್ಯಾಟ್ಸ್ will develops because of regional and local variations ಇಂದ. ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಆಗಲಿ ಅಥವಾ ಆರ್ಗ್ಯಾನಿಸಮ್ಸ್ ಗಳು ಏನಿರುತ್ತಲ್ಲ ಅವುಗಳಲ್ಲಿ ಸ್ವಲ್ಪ ವೇರಿಯೇಷನ್ ಇರೋದ್ರಿಂದ ಬೇರೆ ಬೇರೆ ನಮಗೆ ಹ್ಯಾಬಿಟ್ಯಾಟ್ಗಳು ನೋಡ್ಲಿಕ್ಕೆ ಸಿಗುತ್ತೆ. ಈಗ ವಾಟರ್ ಬಾಡಿ ಇದ್ರೆ ವಾಟರ್ ಬಾಡಿಗೆ ಅಡಾಪ್ಟ್ ಆಗಿರುವಂತಹ ಆರ್ಗ್ಯಾನಿಸಮ್ಸ್ ಗಳೇ ಬೇರೆ, ಅಲ್ಲಿರುವಂತಹ ಪ್ಲಾಂಟ್ಸ್ ಗಳೇ ಬೇರೆ. ಕಂಪ್ಲೀಟ್ ಟೆರೆಸ್ಟ್ರಿಯಲ್ ರೀಸನ್ ಇದ್ರೆ ಅಲ್ಲಿರುವಂತಹ ಆರ್ಗ್ಯಾನಿಸಮ್ಸ್ ಗಳೇ ಬೇರೆ. ವಾಟರ್ ಬಾಡಿಯ ಸುತ್ತಮುತ್ತ ಏನು ಏರಿಯಾ ಇರುತ್ತಲ್ಲ ಅಲ್ಲಿರುವಂತಹ ಆರ್ಗ್ಯಾನಿಸಮ್ಸ್ ಗಳೇ ಬೇರೆ. ಈ ರೀತಿಯಲ್ಲಿ ಅಡಾಪ್ಟೇಷನ್ ನೋಡ್ಲಿಕ್ಕೆ ಸಿಗುತ್ತೆ. ಅದನ್ನೇ ವಿತ್ ಎಕ್ಸಾಂಪಲ್ಸ್ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗಿದೆ. Then which element is responsible for causing soil salinity? Soil salinity ಆಗ್ಲಿಕ್ಕೆ ಯಾವ ಎಲಿಮೆಂಟ್ ಗಳು ರೆಸ್ಪಾನ್ಸಿಬಲ್ ಇದೆ? At what concentration does the soil becomes saline ಅಂತ ಕೇಳ್ತಿದ್ದಾರೆ. ಸೊ ನೋಡಿ ಕ್ವಶನ್ ನಂಬರ್ 10 ಅನ್ನ ನಾನು ಇಲ್ಲಿ ಬರಿತಾ ಇದ್ದೀನಿ. The element which causes the soil salinity. Element ಅಂದ್ರೆ ಫ್ಯಾಕ್ಟರ್. ಓಕೆ, element or factor causing soil salinity ಆರ್ ಯಾವ್ದಿರುತ್ತೆ ನೋಡಿ. ಒಂದು ಎಕ್ಸೆಸ್ ಯೂಸ್ ಆಫ್ ಫರ್ಟಿಲೈಸರ್ಸ್ ಆರ್ ಲಾಗ್ಡ್ ವಾಟರ್, ಕಂಟಿನ್ಯೂಸ್ ಆಗಿ ಒಂದೇ ಕಡೆ ವಾಟರ್ ನಿಂತಿದ್ದೆ ಆದ್ರೆ ಲಾಗ್ಡ್ ವಾಟರ್ ಬಾಡಿ. ದೆನ್ ಎಕ್ಸೆಸ್ ಯೂಸ್ ಆಫ್ ಫರ್ಟಿಲೈಸರ್ಸ್ ಇನ್ ದ ಅಗ್ರಿಕಲ್ಚರ್, excess use of fertilizers, ಅದು ಸಾಯಿಲ್ ಪಿ ಎಚ್ ಅನ್ನ ಚೇಂಜ್ ಮಾಡುತ್ತೆ ಮತ್ತೆ ಸಾಯಿಲ್ ಅಲ್ಲಿ ಸ್ಯಾಲಿನಿಟಿ ಕಾಸ್ ಮಾಡಬಹುದು. ದೆನ್ ಅಷ್ಟೇ ಅಲ್ಲ, ರನ್ ಆಫ್ ವಾಟರ್ ಸಾಯಿಲ್ ಫರ್ಟಿಲಿಟಿಯನ್ನು ಹಾಳು ಮಾಡುತ್ತೆ, ಅಲ್ಲಿ ಸಾಯಿಲ್ ಸ್ಯಾಲಿನಿಟಿ ಕಾಸ್ ಮಾಡಬಹುದು. ಮತ್ತೆ ಅಪ್ಪರ್ ಲೇಯರ್ ಆಫ್ ಸಾಯಿಲ್ ವಾಶ್ ಔಟ್ ಆಗಬಹುದು. ದೆನ್ ಅಷ್ಟೇ ಅಲ್ಲ, ಇವನ್ ದ ಕೆಮಿಕಲ್ಸ್ ಯೂಸ್ಡ್ ಇನ್ ದಿ ರೋಡ್ ಲೇಯಿಂಗ್. ಈಗ ಟಾರ್ ರೋಡ್ ಮಾಡುವಾಗ ಕೆಲವೊಂದು ಕೆಮಿಕಲ್ಸ್ ಯೂಸ್ ಮಾಡ್ತಾರೆ, ಮಳೆಗಾಲ ಬಂದ ಮೇಲೆ ಅದು ವಾಶ್ ಔಟ್ ಆಗಿ ಹೋಗುತ್ತೆ, ಅಲ್ಲಿ ಎಲ್ಲಿ ಹೋಗಿ ಅದು ನೀರು ನಿಲ್ಲುತ್ತಲ್ಲ ಅಲ್ಲಿ ಸಾಯಿಲ್ ಫರ್ಟಿಲಿಟಿಯನ್ನ ಹಾಳು ಮಾಡುತ್ತೆ, ಸಾಯಿಲ್ ಅನ್ನ ಸಲೈನ್ ಮಾಡುತ್ತೆ. ಕೆಮಿಕಲ್ಸ್ ಯೂಸ್ಡ್ ಇನ್ ರೋಡ್ ಲೇಯಿಂಗ್ and excess use of pesticides or insecticides. ಕೆಮಿಕಲ್ ಪೆಸ್ಟಿಸೈಡ್ಸ್ ಆರ್ ಇನ್ಸೆಕ್ಟಿಸೈಡ್ಸ್ ಎಕ್ಸೆಸ್ ಆಗಿ ಯೂಸ್ ಮಾಡಿದ್ರೆ ಅದರಿಂದ ಕೂಡ ಸಾಯಿಲ್ ಸಲೈನ್ ಆಗ್ತಾ ಇರುತ್ತೆ. ದೆನ್ ಅಷ್ಟೇ ಅಲ್ಲ, ದೆನ್ ಅಟ್ ವಾಟ್ ಕಾನ್ಸಂಟ್ರೇಷನ್, ಓಕೆ ಇಲ್ಲಿ ಏನ್ ಕ್ವಶನ್ ಕೇಳಿದಾರೆ ನೋಡಿ, ಅಟ್ ವಾಟ್ ಕಾನ್ಸಂಟ್ರೇಷನ್ ಸಾಯಿಲ್ ಬಿಕಮ್ಸ್ ಎ ಸಲೈನ್. ಸಾಯಿಲ್ ಸ್ಯಾಲಿನಿಟಿಯನ್ನ ಮೇಜರ್ ಮಾಡಬೇಕಾದ್ರೆ ಯೂನಿಟ್ ಯೂಸ್ಡ್ ಟು ಸಾಯಿಲ್ ಸ್ಯಾಲಿನಿಟಿ, unit used to measure
ಸಾಯಿಲ್ ಸ್ಯಾಲಿನಿಟಿ ಈಸ್ ಏನಿದೆ ನೋಡಿ, ಇಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂತ ಹೇಳ್ತೀವಿ. ಇಲೆಕ್ಟ್ರಿಕಲ್ ಕಂಡಕ್ಷನ್ ಇದು ಇಲೆಕ್ಟ್ರಿಕಲ್ ಕಂಡಕ್ಷನ್. ಸೊ ಎಷ್ಟಾಗುತ್ತೆ ನೋಡಿ, ಇಲೆಕ್ಟ್ರಿಕಲ್ ಕಂಡಕ್ಷನ್ ಇದೆ, ಅದನ್ನ EC ಅಂತ ಕೂಡ ಹೇಳ್ತೀವಿ ಶಾರ್ಟ್ ಕಟ್ ಆಗಿ. ಇಫ್ ದ ಇಲೆಕ್ಟ್ರಿಕಲ್ ಕಂಡಕ್ಷನ್ ವ್ಯಾಲ್ಯೂ ಇಸ್ 4 to 8 ಇದ್ರೆ, 4 to 8 EC ಇದ್ರೆ ಇದು ಲೋ ಸಲೈನ್ ಸಾಯಿಲ್ ಇದೆ. ಇಫ್ ಇಟ್ ಇದೆ 8 to 16 ವ್ಯಾಲ್ಯೂ ಇದ್ರೆ ಇದು ಮಾಡರೇಟ್ಲಿ ಸಲೈನ್ ಇದೆ. ಇಫ್ ಇಟ್ ಈಸ್ ಮೋರ್ ದೆನ್ 16 ಆಗಿದ್ರೆ ಹೈಲಿ ಸಲೈನ್ ಅಂತ ಹೇಳ್ತೀವಿ. ಇಟ್ ಇಸ್ ಹೈಲಿ ಸಲೈನ್ ಸಾಯಿಲ್ ಅಂತ ಹೇಳ್ತಾ ಇರ್ತೀವಿ. ಈ ರೀತಿ ಆಯ್ತು. ಓಕೆ, ಇಲ್ಲಿ ಕ್ವಶನ್ ನಂಬರ್ 11 ಇದೆ ನೋಡಿ. ಡಸ್ ಲೈಟ್ ಫ್ಯಾಕ್ಟರ್ ಅಫೆಕ್ಟ್ ದಿ ಡಿಸ್ಟ್ರಿಬ್ಯೂಷನ್ ಆಫ್ ಆರ್ಗ್ಯಾನಿಸಮ್ಸ್? ಎಸ್, ಆಫ್ ಕೋರ್ಸ್. Then write a brief note on giving suitable examples of either plants or animals. ಒಂದು ಪ್ಲಾಂಟ್ಸ್ ಅಲ್ಲಿ ಲೈಟ್ ಫ್ಯಾಕ್ಟರ್ ಇಂದಾನೆ ಫ್ಲವರಿಂಗ್ ವೇರಿಯೇಷನ್ ಆಗುತ್ತೆ, ಅಲ್ಲಿ ಫೋಟೋ ಪಿರಿಯಡಿಸಮ್ ಅದನ್ನ ಹೇಳ್ಬೋದು. ಫೋಟೋ ಪಿರಿಯಡಿಸಮ್, ಕೆಲವೊಂದು ಪ್ಲಾಂಟ್ಸ್ ಗಳು ಸಮ್ಮರ್ ಅಲ್ಲಿ ಫ್ಲವರಿಂಗ್ ಮಾಡುತ್ತೆ, ಕೆಲವೊಂದು ಪ್ಲಾಂಟ್ಸ್ ಗಳು ರೇನಿ ಸೀಸನ್ ಅಲ್ಲಿ ಫ್ಲವರಿಂಗ್ ಮಾಡುತ್ತೆ, ಕೆಲವೊಂದು ಪ್ಲಾಂಟ್ಸ್ ಗಳು ವಿಂಟರ್ ಸೀಸನ್ ಅಲ್ಲಿ ಫ್ಲವರಿಂಗ್ ಮಾಡ್ತಾ ಇದೆ ಬಿಕಾಸ್ ಆಫ್ ಚೇಂಜ್ ಇನ್ ದಿ ಲೈಟ್ ಇಂಟೆನ್ಸಿಟಿ. ಓಕೆ, ಇದು ಆಯ್ತು. ಇವನ್ ಇನ್ ಅನಿಮಲ್ಸ್ ಅಲ್ಲೂ ಕೂಡ ಎಕ್ಸ್ಟ್ರೀಮ್ ಟೆಂಪರೇಟ್ ರೀಸನ್ ಅಲ್ಲಿ, ಓಕೆ, ಅಥವಾ ಟ್ರಾಪಿಕಲ್ ರೀಸನ್ ಅಲ್ಲಿ ಲೈಟ್ ಇಂಟೆನ್ಸಿಟಿ ಹೆಚ್ಚಿಗಿದೆ, ಅಲ್ಲಿರುವಂತಹ ಅನಿಮಲ್ಸ್ ಗಳೇ ಬೇರೆ, ಟೆಂಪರೇಟ್ ರೀಸನ್ ಅಲ್ಲಿ ಇರುವಂತಹ ಅನಿಮಲ್ಸ್ ಗಳೇ ಬೇರೆ. ಎಕ್ಸಾಂಪಲ್ ಒಂದು ನೋಡಿ. ಒಂದು, ಇಂಡಿಯಾ ಮೋಸ್ಟ್ ಮ್ಯಾಕ್ಸಿಮಮ್ ಪಾರ್ಟ್ ಆಫ್ ದಿ ಇಂಡಿಯಾ ಇಸ್ ಎ ಟ್ರಾಪಿಕಲ್ ರೀಸನ್ ಅಂತ ಹೇಳ್ತೀವಿ. ಇಂಡಿಯಾದಲ್ಲಿ ಏನ್ ಲೆಪರ್ಡ್ ಸಿಗುತ್ತಲ್ಲ, ದ ಲೆಪರ್ಡ್ ವಿಚ್ ಇಸ್ ಫೌಂಡ್ ಇನ್ ದಿ ಕೇರಳ ಆರ್ ಕರ್ನಾಟಕ ಫಾರೆಸ್ಟ್, ದೇ ಆರ್ ನಾಟ್ ಫೌಂಡ್ ಇನ್ ದಿ ಯುರೋಪಿಯನ್ ಕಂಟ್ರೀಸ್. ಇಂಡಿಯಾದಲ್ಲಿ ಸಿಗುವಂತ ಲೆಪರ್ಡ್ಗಳು ನಿಮಗೆ ಯುರೋಪ್ ಅಲ್ಲಿ ನೋಡ್ಲಿಕ್ಕೆ ಸಿಗೋದಿಲ್ಲ. ಇಂಡಿಯಾದಲ್ಲಿ ಸಿಗುವಂತ ಮ್ಯಾಂಗೋ ಪ್ಲಾಂಟ್ಗಳು ಅಲ್ಲಿ ಜರ್ಮನ್ ಅಲ್ಲಿ ಗ್ರೋ ಆಗೋದೇ ಇಲ್ಲ. ಓಕೆ, ಬಿಕಾಸ್ ಇಲ್ಲಿ ಲೈಟ್ ಇಂಟೆನ್ಸಿಟಿ ಅಥವಾ ಟೆಂಪರೇಚರ್ ಕಂಡೀಷನ್ ಬೇರೆ ಇದೆ. ಅದೇ ಅಂದ್ರೆ ಫೋಟೋಪಿರಿಯಡಿಸಮ್ ಕಂಡೀಷನ್ ಬೇರೆ ಇದೆ. ಯುರೋಪ್ ಅಲ್ಲಿ ಅಥವಾ ಜರ್ಮನ್ ಅಲ್ಲಿ ಫೋಟೋಪಿರಿಯಡಿಸಮ್ ಕಂಡೀಷನ್ ಬೇರೆನೇ ಇದೆ. ಸೊ ಆ ರೀತಿ ಎಕ್ಸಾಂಪಲ್ಸ್ ಗಳನ್ನ ತಗೊಂಡು ನೀವು ಈ ಕ್ವಶನ್ಸ್ಗೆ ಆನ್ಸರ್ ಬರಿಬೇಕಾಗುತ್ತೆ. ನೆಕ್ಸ್ಟ್, ಗಿವ್ ಒನ್ ಎಕ್ಸಾಂಪಲ್ ಫಾರ್ ಈಚ್ ಆಫ್ ದಿ ಫಾಲೋವಿಂಗ್. ಇಲ್ಲಿ ಕೆಲವೊಂದು ಕಂಡೀಷನ್ಸ್ ಗಳು ಕೊಟ್ಟಿದ್ದಾರೆ, ಅವುಗಳಿಗೆ ಎಕ್ಸಾಂಪಲ್ ಬರಿಬೇಕಾಗಿದೆ. ನಾನು ಆಲ್ರೆಡಿ ಆನ್ಸರ್ ಮಾಡಿದ್ದೀನಿ, ಇಲ್ಲಿ ನೋಡಿ. ಯೂರಿಥರ್ಮಲ್ ಅಂದ್ರೇನು? ಕಾನ್ಸ್ಟೆಂಟ್ ಬಾಡಿ ಟೆಂಪರೇಚರ್ ಮೇಂಟೈನ್ ಮಾಡೋದು. ದಟ್ ಇಸ್ ಎ ಗ್ರಾಸಿಲಾರಿಯಾ ಇಸ್ ಎ ಬೆಸ್ಟ್ ಎಕ್ಸಾಂಪಲ್. ಎ ಹಾಟ್ ವಾಟರ್ ಸ್ಪ್ರಿಂಗ್ ಆರ್ಗ್ಯಾನಿಸಮ್, ಓಕೆ, ದಟ್ ಇಸ್ ಅಲೈಸೈಕ್ಲೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಇಸ್ ದಿ ಎಕ್ಸಾಂಪಲ್. ಹಾಟ್ ವಾಟರ್ ಸ್ಪ್ರಿಂಗ್ ಅಲ್ಲಿ ಗ್ರೋತ್ ಆಗುತ್ತೆ. ಏನ್ ಆರ್ಗ್ಯಾನಿಸಮ್ ಸೀನ್ ಇನ್ ಡೀಪ್ ಓಷಿಯನ್ ಟ್ರೆಂಚಸ್, ದಟ್ ಇಸ್ ಎ ಜಾಯಿಂಟ್ ಟ್ಯೂಬ್ ವರ್ಮ್ಸ್ ಆರ್ ಟ್ಯೂಬ್ ವರ್ಮ್ಸ್ ಅಂತ ಹೇಳ್ಬಹುದು. ಏನ್ ಆರ್ಗ್ಯಾನಿಸಮ್ ಸೀನ್ ಇನ್ ಕಾಂಪೋಸ್ಟ್ ಪೀಟ್, ದಟ್ ಇಸ್ ಎ earth worm is the best example. A parasitic angiosperm, that is a Cuscuta reflexa is the best example. Then a stenothermal plant species. Stenothermal andre narrow range of temperature tolerance ಅಷ್ಟೇ ಮಾಡುತ್ತೆ. That is a Pinus is the best example. Most commonly seen in the extreme moist region and low temperature region ಅಥವಾ hilly ಏರಿಯಾದಲ್ಲಿ ಜಾಸ್ತಿ ಇದು ಗ್ರೋ ಆಗುತ್ತೆ, ಅಥವಾ ಹಿಮಾಲಯನ್ ರೀಜನ್ ಅಲ್ಲಿ ಜಾಸ್ತಿ ನೋಡ್ಲಿಕ್ಕೆ ಸಿಗುತ್ತೆ. Soil organisms, earth worms are the best examples. The next, benthic animal. Benthim ಅಂದ್ರೆ ಬಾಟಮ್ ಲೇಯರ್, ವಾಟರ್ ಬಾಡಿಯ ಬಾಟಮ್ ಅಲ್ಲಿ ಗ್ರೋ ಆಗುವಂತದ್ದು. ಬೆಸ್ಟ್ ಎಕ್ಸಾಂಪಲ್ ಸ್ಪಾಂಜಸ್ ಇದೆ ಇದಕ್ಕೆ. ದೆನ್ antifreeze compound seen in the Antarctic fishes, that is antifreeze glycoproteins are found in the fishes which are found in the extreme polar region, or as a antifreeze chemical. Antifreeze glycoproteins anta heltivi. Then an organism which can act as a confirm. Okay, confirm means the unable to regulate their constant body temperature and salt concentration. Confirms are the organisms. These are the organisms unable to maintain constant body temperature and salt concentration. So they are known as a confirms ಅಂತ ಹೇಳ್ತೀವಿ. Best example is Mangifera, that is a mango plants is the example. ವಿದ್ಯಾರ್ಥಿ ಮಿತ್ರರೇ, ಇದರ ಜೊತೆಗೆ ಆರ್ಗ್ಯಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್ ಚಾಪ್ಟರ್ ಇದೆಯಲ್ಲ, ಅದರ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ ನಿಮ್ಮ ಬೋರ್ಡ್ ಎಕ್ಸಾಮ್ಗೆ ಇಲ್ಲಿ ಡಿಸ್ಕಸ್ ಮಾಡಾಗಿದೆ.
ನಾನು ಇಲ್ಲಿ ಕೇವಲ ಬೋರ್ಡ್ ಎಕ್ಸಾಮ್ಗಾಗಿ ಅಷ್ಟೇ ಅಲ್ಲ, ಇಲ್ಲಿ ಡಿಸ್ಕಸ್ ಮಾಡಿರುವಂತ ಕ್ವಶನ್ಸ್ಗಳು ನೋ ಡೌಟ್ ಅವು ನಿಮ್ಮ ಬೋರ್ಡ್ ಎಕ್ಸಾಮ್ಗೆ ಅಂತೂ ಇಂಪಾರ್ಟೆಂಟ್ ಇದ್ದೇ ಇದೆ. ಅದರ ಜೊತೆಗೆ ಈ ಕ್ವಶನ್ಸ್ ಗಳನ್ನ, ಇಲ್ಲಿರುವ ಕಾನ್ಸೆಪ್ಟ್ ಗಳನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಇದೇ ಕ್ವಶನ್ಸ್ ಗಳು ನಿಮ್ಮ ನೀಟ್ ಎಕ್ಸಾಮ್ಗಾಗಿ ಅಥವಾ ನಿಮ್ಮ ಕಾಮೆಡ್ಕೆ ಎಕ್ಸಾಮ್ಗಾಗಿ ಅಥವಾ ನಿಮ್ಮ CET ಎಕ್ಸಾಮ್ಗಾಗಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕಾಗಿ ಮರಿಬೇಡಿ, ಈಗ ಇವುಗಳನ್ನ ಚೆನ್ನಾಗಿ, ಇಲ್ಲಿರುವ ಕಾನ್ಸೆಪ್ಟ್ಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸಮಯ ಮುಂದೆ ಹೋಗ್ತಾ ಇದೆ, ಅದು ನಿಮಗಾಗಿ ವೇಟ್ ಮಾಡ್ತಾ ಇಲ್ಲ, ನೀವು ಸಮಯ ಜೊತೆಗೆ ನೀವು ಬದಲಾಗಬೇಕಾಗುತ್ತೆ. ಸೊ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ, ಚೆನ್ನಾಗಿ ಒಳ್ಳೆ ರಿಸಲ್ಟ್ ಅನ್ನ ಗಳಿಸ್ಕೊಳ್ಳಿಕ್ಕೆ, ರಿಸಲ್ಟ್ ಪಡಿಲಿಕ್ಕೆ ಒಳ್ಳೆ ವರ್ಕ್ ಅನ್ನ ಮಾಡಿ. ಸೊ ಅದಕ್ಕಾಗಿ ನಾನು ನಿಮ್ ಜೊತೆಗಿದ್ದೀನಿ. ಜೈ ಕರ್ನಾಟಕ ಮಾತೆ, ಜೈ ಭಾರತ್ ಮಾತೆ.